ಒಂದ್ 10-15 ಹೆಜ್ಜೆ ದೂರದಲ್ಲಿ ಇದೀವಿ. ನನಗೆ ಆ 10-15 ಹೆಜ್ಜೆ ಇಡೋದೇ ತುಂಬಾ ಕಷ್ಟ ಆಗೋಯ್ತು. ಒಳಗಡೆಯಿಂದ ಏನೋ ಫುಲ್ ಎಮೋಷನ್ಸ್ ಬರ್ತಾ ಇದೆ, ಅಳು ಬರ್ತಾ ಇದೆ. ನನಗೆ ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಅಲ್ಲಿ ಹೋಗಿ ನಿಂತಿದ್ದೀನಿ. ಸರ್ ಈ ತರ ಸಣ್ಣ ಮಕ್ಳಿಗೆ ಕೈ ಇಟ್ಕೋತಾರಲ್ಲ, ಅದು ಸಮಾಧಾನ ಮಾಡಕ್ಕೆ ಆತರ ಕೈ ಇಟ್ಕೊಂಡು, ಇವತ್ತು ಯಾಕೋ ಹೊಟ್ಟೆ ಸರಿ ಇಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಕುಡಿತೀನಿ, ನೆನ್ಪಿಟ್ಕೊ ನಂದು ನಿಂದು ಟೀ ಬಾಕಿ ಇದೆ. ನನಗೆ ಒಂದು ಮಗು ಧ್ಯಾನದಲ್ಲಿ ನನಗೆ ಕಾಣಿಸ್ತು. ಒಂದು ಫುಲ್ ಬ್ರೈಟ್ ಆಗಿದೆ, ಬೆಳ್ಳಗಿದೆ. ನನಗೆ ಗೊತ್ತಿಲ್ಲಲ್ಲ ವಿಷನ್ಸ್ ಎಲ್ಲ ಕಾಣುತ್ತೆ ಅಂತ. ನನ್ ಡೌಟ್ ಪಟ್ಟು ನಾನು ಸರಿಗೆ ಹೇಳ್ದೆ, ಇಲ್ಲ ಬೇಡ, ಇದನ್ನ ನನ್ನ ಮೈಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತ. ಸರಿ, ಈ ತರ ನನ್ ಮಗು ಕಾಣಿಸ್ತಾ ಇದೆ ಅಂದ ತಕ್ಷಣ ವಿತಿನ್ 1 ಸೆಕೆಂಡ್ ಕೂಡ ಅವ್ರು ಸ್ಟಾಪ್ ಮಾಡಿದೆ. ಇಮ್ಮಿಡಿಯೇಟ್ ಆಗಿ ನಂಗೆ ಸೆಕೆಂಡ್ ಕೊಡ್ತಾ ಇದ್ರು, ಕಂಗ್ರಾಟ್ಸ್ ಮೇಡಮ್, ನೀವು ಪೇರೆಂಟ್ಸ್ ಆಗಿದ್ದೀರಾ ಅಂತ. ಈ ಇನ್ಸಿಡೆಂಟ್ ಆಗಿ ಎಕ್ಸಾಕ್ಟ್ಲಿ 1.5 ಮಂತ್ 2 ಮಂತ್ಸ್ ಒಳಗಡೆ ನಾನು ನ್ಯಾಚುರಲ್ ವೇ ಅಲ್ಲಿ ಪ್ರೆಗ್ನೆಂಟ್ ಆದೆ. ಅಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಕೂಡ ಎಲ್ಲಾದ್ರೂ ಈಸಿಯೆಸ್ಟ್ ಏನಾದ್ರೂ ಇದ್ರೆ ಅದ್ ನಂದೆ. ಅಟ್ಲೀಸ್ಟ್ ಮೂವೀಸ್ ಅಲ್ಲಾದ್ರೂ ಸ್ವಲ್ಪ ಡಿಫಿಕಲ್ಟಿ ತೋರಿಸ್ತಾರೆ ಪ್ರೆಗ್ನೆನ್ಸಿದು. ನನಗೆ ಯಾವ ವಾಮಿಟಿಂಗ್ಸ್ ಇರ್ಲಿಲ್ಲ ಮ್ಯಾಮ್, ತಲೆ ತಿರುಗೋದಿರ್ಲಿಲ್ಲ, ಸುಸ್ತಾಗೋದು ಏನೂ ಇರ್ಲಿಲ್ಲ, ನಾರ್ಮಲ್ ಇರ್ತಿದ್ದೆ. ಆಲ್ಮೋಸ್ಟ್ ನಾನು 8 ಮಂತ್ಸ್ ವರೆಗೂ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಪೇರೆಂಟ್ಸ್ ಮಕ್ಕಳನ್ನ ಚೂಸ್ ಮಾಡಲ್ಲ, ಮಕ್ಳೇ ಪೇರೆಂಟ್ಸ್ ಅನ್ನ ಚೂಸ್ ಮಾಡ್ತಾರೆ. ಅದನ್ನು ಅವ್ನು ಕರೆಕ್ಟ್ ಮಾಡ್ದ. ಅಮ್ಮ ನಾನು ಹೆಂಗ್ ನಿನ್ನ ಚೂಸ್ ಮಾಡ್ದೆ ಗೊತ್ತಾ? ಹೆಂಗೆ ಅಂದ್ರೆ ಅವ್ನು ಟ್ರೆಜರ್ ಬಾಕ್ಸ್ ಅಲ್ಲಿ ಇದ್ ನಾನು ಅಲ್ಲಿ ನೋಡ್ತಾ ಇದ್ನಂತೆ, ಯಾವ ಯಾವ ಮದರ್ಗೆ ಅಮ್ಮಂಗೆ ಬೇಬಿ ಬೇಕು ಅಂತ. ಅದ್ರಲ್ಲಿ ನಾನ್ ಕಾಣಿಸಿದ್ನ, ನಾನ್ ಕೇಳೋದನ್ನ, ನಾನ್ ಪ್ರೇ ಮಾಡ್ತಿರೋದು ಅವನಿಗೆ ಗೊತ್ತಾಯ್ತಂತೆ, ನನಗೆ ಒಂದ್ ಡಿವೈನ್ ಬೇಬಿ ಬೇಕು, ನನ್ನ ಲೈಫಲ್ಲಿ ಬನ್ನಿ ಅಂತ. ಅವನು ಯಾರು ಅಂತ ನೋಡಿದ್ಯಾ? ನನಗೆ ಗೊತ್ತಿಲ್ಲ. ಇದೆಲ್ಲ ನೋಡ್ಬೋದಾ? ಗೊತ್ತಿಲ್ಲ ಸರ್ ನನಗೆ ಅಂತ. ಓಕೆ, ನೀನ್ ಕಣ್ಮುಚ್ಕೊಂಡು ಅವನ್ನ ಇನ್ವೈಟ್ ಮಾಡು ಅಂತ. ನಾ ಇನ್ವೈಟ್ ಮಾಡಿದ್ರೆ ಆಸ್ಟ್ರಲ್ಲಿ ನನ್ ಮುಂದೆ ಬಂದು ಕುಂತಿದ್ದಾನೆ, ಬಟ್ ಫಿಸಿಕಲಿ ಬೇರೆ ಎಲ್ಲೋ ಆಟ ಆಡ್ತಾ ಇದ್ದಾನೆ. ವಿಚಿತ್ರ ಅನಿಸ್ತಾ ಇದೆ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಅವ್ನು ಫುಲ್ಲು ಬ್ರೈಟ್ ಆಗಿ ನಗ್ತಾ ಇದ್ದಾನೆ. ಅವನಿಗೆ ಕೇಳು, ಸರ್ ಎಲ್ಲ ಗೈಡ್ ಮಾಡ್ತಾ ಇದಾರೆ, ಪ್ರೇಮ್ನಾಥ್ ಸರ್. ಅವನಿಗೆ ಕೇಳು, ನೀನ್ ಯಾರು ಅಂತ. ಆ ಮೆಡಿಟೇಷನ್ಸ್ ಅಲ್ಲಿ 1-2 ತಿಂಗಳು ನಾನು ಬರೇ ಅಳ್ತಾ ಇದ್ದೆ. ನೈಟ್ ಸೆಷನ್ ಬರೀ ಅಳೋದು, 2 ಗಂಟೆ 3 ಗಂಟೆವರೆಗೂ ಸುಮ್ಮನೆ ಅಳ್ತಾ ಇರೋದು. ಯಾಕೆ ಅಳ್ತಾ ಇದ್ದೀನಿ ಗೊತ್ತಾಗ್ತಿರ್ಲಿಲ್ಲ. ಪಾಪ ನನ್ನ ಹಸ್ಬೆಂಡ್ ಮಲಗಿರೋರು ಎದ್ದು ಗಾಬರಿ ಪಡೋರು, ಏನಾಗೋಯ್ತು ಅಳ್ತಾ ಇದೆಯಾ ಅಂತ. ನನಗೆ ಗೊತ್ತಿಲ್ಲ ಯಾಕೆ ಅಳ್ತಾ ಇದ್ದೀನಿ ಅಂತ. ಸೊ ಅದೆಲ್ಲ ಹೇಳ್ತಾರಲ್ಲ, ಫಸ್ಟ್ ನೀವು ಮೆಡಿಟೇಷನ್ ಜಾಸ್ತಿ ಮಾಡ್ತಾ ಹೋದಾಗ ನಮ್ಮ ಚಿತ್ತ ಶುದ್ಧಿ ಆಗುತ್ತೆ, ನಮ್ಮ ಎಮೋಷನ್ಸ್ ಏನೇನಿದೆ ಅಲ್ವಾ ಅದೆಲ್ಲ ರಿಲೀಸ್ ಆಗ್ತಾ ಇರುತ್ತೆ ಕಣ್ಣೀರ್ ರೂಪದಲ್ಲಿ. ಸರ್ ಏನೋ ಬರೇ ರಾಂಪ ಅಂತ ಬರ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಇದು ಸರ್ ಇದು ಊರ್ ಇರ್ಬೋದು ಅಂತ ನಕ್ಕೆ. ನಾನು ಆಕ್ಚುಲಿ ಯಾವತ್ತು ಬೈದ್ರು ಸರ್, ನಾನು ಆತರ ನಗಬಾರ್ದು ನೋಡಿ. ಲೋಬ್ಸಂಗ್ ರಾಂಪ ಅಂತ ದ ಗ್ರೇಟ್ ಟಿಬೇಟಿಯನ್ ಲಾಮಾ ಅವ್ರದ್ದು ಎಷ್ಟೋ ಬುಕ್ಸ್ ಇದೆ. ಅವ್ರು ನಿನಗೆ ಕನೆಕ್ಟ್ ಆಗ್ತಾ ಇದಾರೆ ಅನ್ಸುತ್ತೆ, ಅವ್ರ ಜೊತೆ ಕನೆಕ್ಟ್ ಆಗು ಅಂತ. ಹೆಂಗೆ ನಮ್ಮ ಈ ಫಿಸಿಕಲ್ ಲೈಫಲ್ಲಿ ಇಬ್ರು ತಂದೆ ತಾಯಿ ಇರ್ತಾರಲ್ವಾ, ಅದೇ ರೀತಿಯಲ್ಲಿ ನಮ್ಗೆ ಸ್ಪಿರಿಚುಲಿ ಗೈಡ್ ಮಾಡಕ್ಕೆ ನಮ್ಗೆ ಇಬ್ರು ಏಂಜಲ್ಸ್ ಇರ್ತಾರೆ, ಅವರೇ ಗಾರ್ಡಿಯನ್ ಏಂಜಲ್ಸ್ ಅಂತ ಮೆಡಿಟೇಷನ್ ಮಾಡಿಸೋದು. ಧ್ಯಾನ ಮಾಡಿದ್ರೆ ಕಂಪ್ಲೀಟ್ ಆಗಿ ಕರ್ಮ ಕಳಿಯಲ್ಲ. ಆ 10% ನಾವ್ ಅನ್ಭವಿಸ್ಬೇಕು. ಆ 10% ನಿಮಗೆ ಇಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ಇಮ್ಯಾಜಿನ್ ಮಾಡಿ, ಆ 100% ಧ್ಯಾನ ಮಾಡ್ಲಾದೆ ನೀವು ಇದ್ದಿದ್ರೆ ಅನ್ಭವಿಸ್ಬೇಕಾಗಿದೆ, ಅದ್ ಇನ್ನ ಎಷ್ಟು ಕಷ್ಟ ಆಗೋದು. ಪತ್ರಿಜಿ ನಮಗೆ ಅದೇ ಹೇಳ್ಕೊಟ್ಟಿದ್ರು, ನೀನ್ ಧ್ಯಾನ ಮಾಡ್ತೀಯೋ ಬಿಡ್ತೀಯೋ, ನೀನ್ ಫಸ್ಟ್ ಶಾಕಾಹಾರಿ ಆಗು. ನಾನ್ ವೈಲೆನ್ಸ್ ಅನ್ನ ಆಯ್ಕೆ ಮಾಡ್ಕೊಂಡ ತಕ್ಷಣ ನೇಚರೇ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಕೃಷ್ಣ ಅದೇ ಹೇಳ್ತಾನಲ್ವಾ, ಯಾರು ಧರ್ಮದ ಮಾರ್ಗದಲ್ಲಿ ಇರ್ತಾರೋ ಅವ್ರ ಹಿಂದೆ ನಾನು ಇರ್ತೀನಿ ಅಂತ. ಏನು ಧರ್ಮದ ಮಾರ್ಗ? ಫಸ್ಟ್ ಧರ್ಮ ಏನಂದ್ರೆ ಅಹಿಂಸೆನೆ ನಮ್ಮ ಪರಮ ಧರ್ಮ. ಎಲ್ಲರ ಡೆಸ್ಟಿನೇಷನ್ ಒಂದೇ. ಓಕೆ, ಎಲ್ಲರೂ ಸೇರ್ಬೇಕಾಗಿದೆ ಅದು. ಎಲ್ರಿಗೂ ಡೆಸ್ಟಿನೇಷನ್ ಒಂದೇ, ಆದ್ರೆ ರೂಟ್ಗಳು ಬೇರೆ ಬೇರೆ ಇದೆ ಅಷ್ಟೇ. ಓಕೆ, ಇವಾಗ ಚಿಕ್ಕ ಮಕ್ಳಿಗೆ ಹೆಂಗೆ ಒಬ್ರು ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅಲ್ವಾ, ನಡೆಯಕ್ ಬರ್ತಾ ಇರಲ್ಲ, ಎತ್ಕೊಂಡು ಹೋಗ್ಬೇಕು. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಚೆನ್ನಾಗಿ ದೊಡ್ಡವರಾಗಿರ್ತಾರೆ, ತಿಳುವಳಿಕೆ ಇರುತ್ತೆ, ಅವ್ರಿಗೆ ಇಲ್ಲಿದೆ ಅಂತ ಹೇಳಿದ್ರೆ ಹೋಗ್ಬಿಡ್ತಾರಲ್ವಾ. ಅದೇ ರೀತಿಯಾಗಿ ಆ ಗುಂಪಿಗೆ ಸೇರಿದವರು ಆ ಗುಂಪಿಗೆ ಸೇರ್ತಾರೆ. ಅದೆಲ್ಲ ಜ್ಞಾನ ನಿಮ್ಮ ಆತ್ಮದಲ್ಲೇ ಇರುತ್ತೆ. ನೀವು ಫಿಸಿಕಲ್ ಆಗಿ ಮಾಸ್ಟರ್ ಬರ್ಬೇಕು ಅಂತ ವೇಟ್ ಮಾಡ್ಬೇಡಿ, ಆ ಕಾಲ ಹೋಯ್ತು. ಇವಾಗೆಲ್ಲ ಎನರ್ಜಿಸ್ ಹೆಂಗಿದೆ ಅಂದ್ರೆ, ಕಣ್ಮುಚ್ಕೊಂಡು ಪ್ರಶ್ನೆ ಹಾಕಿದ್ರೆ ಆಸ್ಟ್ರಲ್ ಮಾಸ್ಟರ್, ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಅವರೇ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡ್ತಾರೆ. ನಮಗೆ ಆ ಪೇಷನ್ಸ್ ಇರ್ಬೇಕಲ್ವಾ, ಇದೇ ನಮ್ಗೆ ಮಿಸ್ಸಿಂಗ್ ಆಗಿದೆ. ಆ ಸಾಧನೆ ಸಮಯ ಇಲ್ಲ ಎಲ್ಲರ ಹತ್ರ. ಎಲ್ಲರಿಗೂ 2 ಮಿನಿಟ್ಸ್ ಮ್ಯಾಗಿ ಬೇಕು. ಎಷ್ಟು ಇನ್ನ ಮೆಡಿಟೇಷನ್ ಕುತ್ಕೊಂಡಿದ್ದೀನಿ ನಾನು, ಅಳ್ತಾ ಇದ್ದೀನಿ ನಾನು ಯೂನಿವರ್ಸ್ಗೆ. ಮತ್ತದೇ ನಮ್ದೆಲ್ಲ ಅದೇ, ನಾನೇನೋ ಮಾಡಿದೀನಿ, ನನಗೆ ಅದಕ್ಕೆ ಈ ತರ ಆಗ್ತಾ ಇದೆ, ಐಮ್ ರಿಯಲಿ ಸಾರಿ. ಹೋಲ್ ಹಾರ್ಟೆಡ್ಲಿ ನಾನು ಕೇಳಿದೆ. ಎಷ್ಟೊತ್ತು ಮೆಡಿಟೇಷನ್ ಮಾಡಿದ್ರು ನನಗೆ ಗೊತ್ತಿಲ್ಲ, ಫುಲ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ನೀವು ನಂಬಲ್ಲ ಮ್ಯಾಮ್, ಮೇ ಬಿ ನಾನು 2 hours ಮೆಡಿಟೇಷನ್ ಮಾಡಿದೀನೇನೋ, ಎದ್ದ ತಕ್ಷಣ ನಂಗೆ ಕಾಲ್ ನೋವಿಲ್ಲ, ಇಲ್ಲಿವರೆಗೂ ಬಂದಿಲ್ಲ. ನಾರ್ಮಲಿ 1 ವೀಕ್ ಆದ್ರೂ ನನಗೆ ಆ ಕಾಲ್ ನೋವು ಕಮ್ಮಿ ಆಗಲ್ಲ. ಆತರ ಕಾಲ್ ನೋವು ಬಂದ್ರೆ ಟ್ಯಾಬ್ಲೆಟ್ಸ್ ಹಾಕೊಬೇಕು, ಇಲ್ಲ ಏನಾದ್ರೂ ಹಚ್ಕೋಬೇಕು. ಆ ತರದ್ದು ಜಸ್ಟ್ ಒಂದೇ ಸಿಟ್ಟಿಂಗ್ ಅಲ್ಲಿ ನನಗೆ
ಕಾಲ್ ನೋವು ಕಮ್ಮಿ ಆಯ್ತು. ಈ ತರದ ಎಷ್ಟೋ ಮಿರಾಕ್ಲಸ್ ಎಕ್ಸ್ಪೀರಿಯನ್ಸ್ ನೋಡಿದೆ. ನಮ್ಮ ಈ ಒಂದು ಆಧ್ಯಾತ್ಮಿಕ ಸಾಧನೆಯ ಮಾರ್ಗದಲ್ಲಿ PSSM ನಮ್ಗೆಲ್ಲರಿಗೂ ಕೂಡ ಮಾತೃ ಸಂಸ್ಥೆ. ಈ ಮಾತೃ ಸಂಸ್ಥೆಯಿಂದ ಅನೇಕ ಕುಡಿಗಳು ಹೊರಹೊಮ್ಮಿ ಬಹಳ ವೈಶಾಲ್ಯವಾಗಿ ವಿಶಿಷ್ಟವಾದ ರೀತಿಯಲ್ಲಿ ಧ್ಯಾನ, ಜ್ಞಾನ, ಸಸ್ಯಾಹಾರಕ್ಕಾಗಿ ಪಿರಮಿಡ್ ಜಗತ್ತಿಗಾಗಿ ಕೆಲಸವನ್ನ ಮಾಡ್ತಾ ಇದೆ. ಆ ರೀತಿಯಾಗಿರ್ತಕ್ಕಂಥ ಆ ಒಂದು ಕುಡಿಗಳಲ್ಲಿ ನಮ್ಮ PMC ಬಾಗಲಕೋಟ್ ಕೂಡ ಒಂದಾಗಿದೆ. ಈ PMC ಬಾಗಲಕೋಟ್ ವೇದಿಕೆ ಪತ್ರಿಜಿಯವರ ಸಂಕಲ್ಪದ ಭಾಗವಾಗಿ ಅದು ತಯಾರಾಗಿ ಈಗ ಅದು ಎಲ್ಲರಿಗೂ ಕೂಡ ಜ್ಞಾನವನ್ನ, ಆತ್ಮಜ್ಞಾನವನ್ನ ವೈಜ್ಞಾನಿಕ ತಳಹದಿಯ ಮುಖಾಂತರವೂ ಕೂಡ ನೀಡಬೇಕು ಅನ್ನುವಂಥ ಒಂದು ಸಂಕಲ್ಪದಿಂದ ತನ್ನದೇ ಆದ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದೆ. ಮಾಸ್ಟರ್ಸ್, ಈ ಒಂದು ವೇದಿಕೆಯಲ್ಲಿ ಅನೇಕ ಜನರ ಅನುಭವಗಳನ್ನ, ಅವರ ವೈಯಕ್ತಿಕ ವಿಚಾರಗಳನ್ನ ತಿಳ್ಕೊಳ್ತಾ ಆ ಒಂದು ವಿಚಾರಗಳ ಮುಖಾಂತರ ಅನೇಕರಿಗೆ ಬೆಳಕನ್ನು ತುಂಬುವಂತ ಒಂದು ಅದ್ಭುತವಾದ ಕೆಲಸವನ್ನು ಕೂಡ ಈ ಒಂದು PMC ಬಾಗಲಕೋಟ್ ವೇದಿಕೆಯಲ್ಲಿ ನಡೀತಾ ಇದೆ. ಇದುವರೆಗೂ ನಾವು ಅನೇಕ ಮಾಸ್ಟರ್ಸ್ಗಳ ಜೀವನದ ವಿಚಾರಗಳನ್ನ ನಾವು ತಿಳ್ಕೊಂಡಿದೀವಿ. ಅವರ ಜೀವನದ ವಿಚಾರಗಳು ನಮ್ಮ ಜೀವನದಲ್ಲಿ ಎಷ್ಟೋ ಕೋನಗಳಲ್ಲಿ ನಮಗೆ ಬೆಳಕನ್ನ ತುಂಬುತ್ತಾ, ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ಬ್ಲಾಕೇಜಸ್ ಅನ್ನ ಕ್ಲಿಯರ್ ಮಾಡ್ತಾ, ನಮ್ಮ ಅನೇಕ ಕದಗಳನ್ನ ತೆರೀತಾ ನಮ್ಗೆ ಮಾರ್ಗದರ್ಶನವನ್ನ ನೀಡಿದೆ. ಇವತ್ತು ಕೂಡ ನಾವು ಅದೇ ರೀತಿಯಾಗಿರ್ತಕ್ಕಂಥ ಅದ್ಭುತವಾದ ಮಾರ್ಗದರ್ಶನವನ್ನ ಪಡ್ಕೊಳ್ಳೋಣ ಮಾಸ್ಟರ್. ಆ ಒಂದು ಮಾರ್ಗದರ್ಶನವನ್ನ ಕೊಡೋದಿಕ್ಕೆ ನಮ್ಮ ಈ ಪಿರಮಿಡ್ ಸೊಸೈಟಿಯಲ್ಲಿ ತಮ್ಮನ್ನ ತಾವು ಆಳವಾಗಿ ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ತೊಡಗಿಸಿಕೊಂಡು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಸೀನಿಯರ್ ಪಿರಮಿಡ್ ಮಾಸ್ಟರ್ ಪ್ರಿಯಾಂಕಾ ಕೊಟ್ಟೂರು ಮೇಡಮ್ ಇವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ನಾವು ಅವರನ್ನ ಆತ್ಮಪೂರ್ವಕವಾಗಿ ಸ್ವಾಗತಿಸೋಣ ಮಾಸ್ಟರ್. ಪ್ರಿಯಾಂಕಾ ಮೇಡಮ್ ನಮಸ್ತೆ. ಎಸ್ ಮೇಡಮ್, ನಮಸ್ತೆ. ನಮಸ್ತೆ, ಥ್ಯಾಂಕ್ ಯು. ನಿಮ್ಗೆ ಈ ಒಂದು PMC ಬಾಗಲಕೋಟ್ ವೇದಿಕೆಗೆ ಆತ್ಮೀಯವಾದಂತ ಸ್ವಾಗತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈ ಒಂದು ವೇದಿಕೆಯಲ್ಲಿ ನಿಮ್ಮ ಜೊತೆ ಸಂದರ್ಶನ ಅಥವಾ ಈ ಒಂದು ವಿಚಾರ ವಿನಿಮಯ ಕಾರ್ಯಕ್ರಮ ಏನಿದೆ ಇದು ಬಹಳ ಬಹಳ ಆನಂದವನ್ನ ಕೊಡುವಂಥದ್ದು. ಸೊ ನಮ್ಮ ಅನೇಕ ಜನ ಧ್ಯಾನಿಗಳು ಅಥವಾ ಸಾಧಕರು ಅಥವಾ ಪ್ರೇಕ್ಷಕರು ಏನಾದ್ರೂ ಹೆಸರನ್ನ ಕೊಡ್ಬೋದು, ಅವರೆಲ್ಲರೂ ಕೂಡ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾಕೆಂದ್ರೆ ನೀವು ಕರ್ನಾಟಕದಲ್ಲಿ ಚಿರಪರಿಚಿತರಾಗಿದ್ದೀರಿ. ನಿಮ್ಮ ಬಗ್ಗೆ ತಿಳ್ಕೋಬೇಕು ಅನ್ನುವಂತ ಕುತೂಹಲ ತುಂಬಾ ಜನರಿಗಿದೆ. ಅವರುಗಳ ಜೊತೆ ನಾನು ಕೂಡ ಕುತೂಹಲದಿಂದಾನೇ ಇದ್ದೀನಿ. ಸೊ ಈಗ ನಮ್ಮ ಪ್ರಶ್ನೆಗಳನ್ನ ಪ್ರಾರಂಭ ಮಾಡೋಣ. ನಿಮ್ಮ ವಿಚಾರಗಳನ್ನ ನಮ್ ಜೊತೆ ಹಂಚ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ಕೊಳ್ತಾ, ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ ಮೇಡಮ್, ನಿಮ್ ತಂದೆ ತಾಯಿ ಯಾರು, ನಿಮ್ಮ ಹುಟ್ಟೂರು ಯಾವುದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಎಸ್, ನನ್ನ ತಂದೆ ಹೆಸರು ಮುದ್ದು ಕೃಷ್ಣ ಅಂತ, ನಮ್ಮ ತಾಯಿ ಹೆಸರು ರಾಧಾ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಕಂಪ್ಲಿ, ಬಳ್ಳಾರಿ ಡಿಸ್ಟಿಕ್ ಗಂಗಾವತಿ ಹತ್ರ ಕಂಪ್ಲಿ ಅನ್ನೋ ಆ ಊರಲ್ಲಿ ನಾನು ಹುಟ್ಟಿ ಬೆಳೆದಿದ್ದು. ನಮ್ದು ಜಾಯಿಂಟ್ ಫ್ಯಾಮಿಲಿ. ಸೊ ನಮ್ಮಮ್ಮ ಅಪ್ಪಂಗೆ ನಾನು 3ನೇ ಮಗಳು. ಸೊ ನನಗೆ ಅಣ್ಣ ಇದ್ದಾರೆ, ಅಕ್ಕ ಇದ್ದಾಳೆ. ಸೊ ನಾನು 3ನೇ ಮಗಳು. ಓಕೆ ಓಕೆ, ಅಂದ್ರೆ ನೀವು ನಿಮ್ಮ ಕುಟುಂಬದಲ್ಲಿ ಕೊನೆ ಮಗಳು. ಓಕೆ, ಮತ್ತೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಎಸ್ ಮೇಡಮ್, ಸೊ ನಾನು 10th ವರೆಗೂ PUC ವರೆಗೂ ಎಲ್ಲ ಕಂಪ್ಲೀಟ್ ಓದಿದ್ದು. ಸೊ ನಾನು BCom ಅನ್ನ ಗಂಗಾವತಿಯಲ್ಲಿ ಮಾಡಿದೆ. ಆಮೇಲೆ MBA ನ ಬಳ್ಳಾರಿಯಲ್ಲಿ ನಾನು ಮುಗಿಸಿದೆ ಫಿನಾನ್ಸ್ ಮೇಲೆ. ಎಸ್. ಓಕೆ, ಅಂದ್ರೆ ತಾವು MBA ಮಾಡಿದಿರಿ ಅಂತ ಆಯ್ತು. ಎಸ್ ಮೇಡಮ್. MBA ಮಾಡಿದಿರಿ ಅಂತ ಆದ್ಮೇಲೆ ನೀವು ಏನಾದ್ರೂ ಒಂದು ವೃತ್ತಿಯಲ್ಲಿ ತೊಡಗಿಸ್ಕೊಂಡ್ರ ಅಥವಾ ನೀವೇ ನಿಮ್ಮದೇ ಆದ ಸ್ವಂತವಾದ ಏನಾದ್ರೂ ಬೇರೆ ಕೆಲಸ ಕಾರ್ಯಗಳನ್ನ ಪ್ರಾರಂಭ ಮಾಡಿದ್ರ, ಹೇಗೆ ಮೇಡಮ್? ಸೊ ನಾನು MBA ಮಾಡ್ಬೇಕಾದ್ರೇನೆ ನನ್ನ ಪ್ರಾಜೆಕ್ಟ್ ವರ್ಕ್ಗೆ ನಾನು ಬೆಂಗಳೂರಿಗೆ ಬಂದೆ. ಅದೇ ಲಕ್ಕಿ ಡೆಸ್ಟಿನ್ ಅಂತ ಹೇಳ್ತಾರಲ್ವಾ. ಸೊ ನಾನು ಆಲ್ಮೋಸ್ಟ್ 2 months ಜಾನ್ ಸ್ಲ್ಯಾಂಗ್ ಲೆಸಾಲ್ ಅಂತ ಒಂದು ರಿಯಲ್ ಎಸ್ಟೇಟ್ ಫರ್ಮ್ ಅಲ್ಲಿ UB ಸಿಟಿಯಲ್ಲಿ ಇರೋದು, ಅಲ್ಲಿ 2 months ನಾನು ಇಂಟರ್ನ್ಶಿಪ್ ಮಾಡಿದೆ. ನನ್ನ ಎಕ್ಸಾಮ್ ಮುಗಿಯೋಕ್ಕಿಂತ ಮುಂಚೆನೆ ನನಗೆ ಅಲ್ಲಿ ಜಾಬ್ ಸಿಕ್ತು. ಸೊ ಎಕ್ಸಾಮ್ ಮುಗಿದ ತಕ್ಷಣ ನಾನು ಜಾಬಿಗೆ ಜಾಯ್ನ್ ಆದೆ. ಅಲ್ಲಿ ಒಂದು 3-4 months ನಾನು ಜಾಬ್ ಮಾಡಿದ್ಮೇಲೆ ಈ ಕೆನರಾ ಬ್ಯಾಂಕ್ ಸ್ಪಾನ್ಸರ್ಡ್ ಕ್ಯಾನ್ಫಿನ್ ಹೋಮ್ಸ್ ಅಂತ ಒಂದು ಹೌಸಿಂಗ್ ಫಿನಾನ್ಸ್ ಕಂಪ್ನಿ. ಸೊ ಅಲ್ಲಿ ನಾನು ಆಲ್ಮೋಸ್ಟ್ 7 years ನಾನು ವರ್ಕ್ ಮಾಡಿದೆ. ಓಕೆ ಓಕೆ, ಹಾಗಾದ್ರೆ ನೀವು ಈ ಒಂದು ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ರಿ. ಈ ವೃತ್ತಿಯಲ್ಲಿ ತೊಡಗಿಸ್ಕೊಂಡ್ಮೇಲೆ ಈಗಲೂ ಅದೇ ವೃತ್ತಿಯಲ್ಲೇ ಇದ್ದೀರಾ ಅಥವಾ ಹೇಗೆ ಮೇಡಮ್? ಇಲ್ಲ ಮ್ಯಾಮ್, ನನ್ನ ಮಗ ಹುಟ್ಟಿದ್ಮೇಲೆ ಇನ್ನು ನಾನು ಬಿಡ್ಬೇಕು ಅಂತ ಡಿಸೈಡ್ ಮಾಡಿ ಚೂಸ್ ಟು ಕ್ವಿಟ್. ನನ್ನ ಮಗನ ನೋಡ್ಕೊಳ್ಳೋಣ ಅಂತ, ಅರ್ಲಿ ರಿಟೈರ್ಮೆಂಟ್.
ಓಕೆ ಮೇಡಮ್, ಈಗ ನಿಮ್ಮ ಕುಟುಂಬದ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮದುವೆ ಯಾವಾಗ ಆಯ್ತು, ನಿಮ್ಮ ಪತಿಯ ಹೆಸರೇನು, ಇದ್ರ ಬಗ್ಗೆ ನಮ್ಗೆಲ್ಲರಿಗೂ ತಿಳ್ಕೊಬೇಕು ಅಂತ ತುಂಬಾ ಕುತೂಹಲ ಮೇಡಮ್. ಎಸ್ ಮೇಡಮ್. ಸೊ ನಾನು ವರ್ಕ್ ಮಾಡ್ತಾ ಇದ್ದಾಗೆ ನನಗೆ ಅರೇಂಜ್ ಮ್ಯಾರೇಜ್ ನಮ್ದು 2013 ಅಲ್ಲಿ ನನ್ಗೆ ಮದ್ವೆ ಆಯ್ತು. ಸೊ ಅದೇ ಹೇಳ್ತೀನಲ್ವಾ, ನನ್ನ ಮದ್ವೆ ಆಗಿ ನನಗೆ ಕೊಟ್ಟಿದ್ದು ಕೊಟ್ಟೂರು. ಸೊ ನನಗೆ ಸ್ಟಾರ್ಟಿಂಗ್ ಅದಕ್ಕೆ ಪ್ರಿಯಾಂಕಾ ಕೊಟ್ಟೂರು ಅಂದ ತಕ್ಷಣ ನನ್ಗೆ ಖುಷಿ ಆಗೋಯ್ತು. ಆಕ್ಚುಲಿ ನನ್ನ ಈ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗಕ್ಕೆ ಈ ಫ್ಯಾಮಿಲಿನೂ ಕೂಡ ಕಾರಣನೇ. ಸೊ ನಮ್ಮ ಅತ್ತೆ ಮಾವ ಉಮಾರಾಣಿ ಅವರು, ಪ್ರಹ್ಲಾದ್ ಶೆಟ್ಟಿ ಅವರು, ಹಾಗೆ ನನ್ನ ಹಸ್ಬೆಂಡ್ ಹೆಸರು ನಾಗರಾಘವೇಂದ್ರ ಅಂತ. ಎಸ್, 2013 ಅಲ್ಲಿ ನನ್ ಮದ್ವೆ ಆಯ್ತು. ಓಕೆ, ನಿಮ್ಗೆ ಮಗನ್ಗೋಸ್ಕರ ನೀವು ಕೆಲಸವನ್ನ ಕ್ವಿಟ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ನಿಮ್ಮ ಮಗನ ಹೆಸರು ಏನು ಅಂತ ತಿಳ್ಕೊಬೋದಾ ಮೇಡಮ್? ಎಸ್ ಮೇಡಮ್, ಅವನ ಹೆಸರು ದೇವಾಂಶ್ ಅಂತ. ಸೊ ನಮಗೆ ದೇವಾಂಶ್, ದೇವರಾಂಶ. ಸೊ ನಮಗೆ ಬೇರೆ ಏನು ಹುಡುಕ್ಲಿಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಅದೇ ಹೆಸರು ಅನಿಸ್ತು. ಸೊ ಅದೇ ಹೆಸರನ್ನ ಇಟ್ವಿ ನಾವು. ತುಂಬಾ ಚೆನ್ನಾಗಿದೆ ಹೆಸರು. ಎಸ್ ಮೇಡಮ್. ಸೊ ಇನ್ನ ಈ ರೀತಿಯಾಗಿ ಇರೋವಾಗ ನಿಮ್ಗೆ ಇವಾಗ ನೀವು ಆಧ್ಯಾತ್ಮಿಕವಾಗಿ ನೀವು ನಮ್ಗೆಲ್ಲರಿಗೂ ಕೂಡ ಪರಿಚಿತರಾಗಿರ್ತಕ್ಕಂಥದ್ದು. ನೀವು ಆಧ್ಯಾತ್ಮಿಕತೆಗೆ ಯಾವ ರೀತಿಯಾಗಿ ಕನೆಕ್ಟ್ ಆದ್ರಿ? ಅಂದ್ರೆ ಹುಟ್ಟಿದಾಗ್ನಿಂದ ಕೂಡ ನಿಮ್ಮ ತವರು ಮನೆಯಿಂದಾನು ನಿಮ್ಗೆ ಆಧ್ಯಾತ್ಮಿಕವಾದ ವಾತಾವರಣ ಇತ್ತಾ, ಅಥವಾ ಅತ್ತೆ ಮನೆಯಲ್ಲಿ ಸಿಕ್ತಾ, ಅಥವಾ ಇದು ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಮೇಡಮ್. ಎಸ್ ಮೇಡಮ್. ಸೊ ನನ್ನ ಧ್ಯಾನ ಪರಿಚಯ ಆಗಿದ್ದೆ ನನ್ಗೆ ಮದ್ವೆ ಆದ್ಮೇಲೆ. ಸೊ ನಮ್ಮ ಅತ್ತೆ ಅವರಿಂದ, ಉಮಾರಾಣಿ ಅವರಿಂದ. ಅದಕ್ಕಿಂತ ಮುಂಚೆ ನನಗೆ ಧ್ಯಾನದ ಬಗ್ಗೆ ಗೊತ್ತ. ಯಾವಾಗ ನಮ್ ಚಿಕ್ಕಪ್ಪ ಕೂಡ್ಸೋರು ಚಿಕ್ಕವರಿದ್ದಾಗ, ಬ್ರೆತ್ ಮೆಡಿಟೇಷನ್, ಆನಪಾನಸತಿ ಅಂತೆಲ್ಲ ಸುಮ್ನೆ ಕಣ್ಮುಚ್ಕೊಂಡು ಕೂಡನೋರು. ಬಟ್ ಅಷ್ಟು ನನಗೆ ಗೊತ್ತಿರ್ಲಿಲ್ಲ ಆಕ್ಚುಲಿ ಇದರದ ಮಹತ್ವ, ಇಂಪಾರ್ಟೆನ್ಸ್ ಅದ್ ಹೆಂಗೆ ಅಂತ ನನಗೆ ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು. ಇಲ್ಲಿರೋ ವಾತಾವರಣ ನೋಡಿ ನನ್ ತುಂಬಾ ಇಷ್ಟ ಆಗೋದು. ಹೆಂಗೆ ಈ ತರ ಕಾಮ್ ಆಗಿರ್ತಾರೆ, ಹೆಂಗೆ ಎಷ್ಟು ಪಾಸಿಟಿವ್ ಆಗಿರ್ತಾರೆ ಅಂತ ಅವ್ರು ಹೇಳೋರು ನಮ್ಮತ್ತೆ. ಇಲ್ಲ, ನಾವು ಮೆಡಿಟೇಷನ್ ಮಾಡ್ತೀವಿ, ನೀವು ಮೆಡಿಟೇಷನ್ ಮಾಡಿ ಅಂತ. ಆ ತರ ಇರ್ಬೇಕಾದ್ರೆ 2016 ಅಲ್ಲಿ ನಾವು ಇನ್ನು ಬೇಬಿಗೆ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡ್ವಿ, ನಾನು ನನ್ನ ಹಸ್ಬೆಂಡ್. ಅವಾಗ ನಮ್ಮತ್ತೆ ಯಾವಾಗ್ಲೂ ಒಂದ್ ವಿಷಯ ಹೇಳೋರು, ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಅಂದ್ರೆ ಉನ್ನತ ಲೋಕವಾಸಿಗಳು, ಇವಾಗ ನಾವೇನ್ ದೇವರುಗಳು ದೇವತೆಗಳಂತೀವಲ್ಲ, ಅವರೇ, ಬೇರೆ ಅಲ್ಲ. ಅವರೆಲ್ಲರೂ ಕೂಡ ಈಗ ಭೂಮಿಗೆ ಬರೋಕೆ ಸಿದ್ಧವಾಗಿದ್ದಾರೆ. ಅವ್ರಿಗೆ ಧ್ಯಾನ ಮಾಡೋ ಗರ್ಭ ಬೇಕು, ವೆಜಿಟೇರಿಯನ್ ಗರ್ಭ ಬೇಕು. ಸೊ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಯಾಕೆ ಇದನ್ನ ಟ್ರೈ ಮಾಡಬಾರ್ದು, ಎಕ್ಸ್ಪೆರಿಮೆಂಟ್ ಮಾಡಬಾರ್ದು, ಆಮೇಲೆ ನೋಡೋಣ ಅಂತ 2016 ಅಲ್ಲಿ ನಾನು ಫಸ್ಟ್ ಟೈಮ್ ಪ್ರೇಮ್ನಾಥ್ ಸರ್ ಅನ್ನ ಮೀಟ್ ಮಾಡಿದ್ದು. ಸೊ ಈ ಸಂದರ್ಭದಲ್ಲಿ ನಾನು ಪ್ರೇಮ್ನಾಥ್ ಸರ್ಗೆ ನಾನು ಎಷ್ಟು ಗ್ರಾಟಿಟ್ಯೂಡ್ ಹೇಳಿದ್ರು ಕಮ್ಮಿನೇ. ಅದೇನೋ ಹೇಳ್ತಾರಲ್ಲ, ಪ್ರತಿ ಹಂತದಲ್ಲೂ ಒಬ್ರು ಸಪೋರ್ಟ್ ಮಾಡೋರು, ಗೈಡ್ ಮಾಡೋರು ಇದ್ರೆ ಒಬ್ರು ಹೆಂಗೆಲ್ಲ ಟರ್ನ್ ಆಗ್ಬೋದು ಅನ್ನೋದಕ್ಕೆ ನಾನೇ ಉದಾಹರಣೆ. ಅವರು ತಂದೆ ತಾಯಿ ಅನ್ನೋದಕ್ಕಿಂತ ಒಂದು ದೇವರೇ ನನ್ನ ಲೈಫ್ ಅಲ್ಲಿ. ಅಷ್ಟು ಬದಲಾವಣೆಗೆ ಕಾರಣನೇ ಅವರು. ಸೊ ಅವರು ಆಗಸ್ಟ್ 2016 ಅಲ್ಲಿ ಮೀಟ್ ಆದಾಗ ಈ ಇಂಟೆನ್ಷನ್ ಅಂದ್ರೆ ಈ ಸಂಕಲ್ಪ ಧ್ಯಾನ ಮಾಡಿಸ್ತಾರಲ್ವಾ, ಆತರ ಮಗು ಬೇಕು ಅಂತ ನಮ್ಗೆ ಸಂಕಲ್ಪ ಇಡಿಸಿ ಧ್ಯಾನ ಮಾಡಿಸಿ ಹಂಗೆ ಪರಿಚಯ ಆದ್ರು ನನಗೆ ಅವರು. ಓಕೆ, ಅಂದ್ರೆ ಈ ರೀತಿಯಾಗಿ ನಿಮ್ಗೆ ಧ್ಯಾನದ ಪರಿಚಯ ಆಯ್ತು, ಆಧ್ಯಾತ್ಮಿಕತೆಗೆ ಈ ರೀತಿಯಾಗಿ ನೀವು ಹೆಜ್ಜೆಯನ್ನ ಇಟ್ರಿ. ಓಕೆ, ಹಾಗಾದ್ರೆ ನೀವು ಈ ಒಂದು ಧ್ಯಾನ ಮಾರ್ಗಕ್ಕೆ ಬಂದ ನಂತರ ನಿಮ್ಗೆ ಪತ್ರಿಜಿಯವರು ಯಾವಾಗ ಪರಿಚಯ ಆದ್ರು, ಮತ್ತೆ ಆ ಒಂದು ಕ್ಷಣ ಹೇಗಿತ್ತು ಅಂತ? ಎಸ್ ಮೇಡಮ್, ಅದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಏನು ಅಂತಂದ್ರೆ, ಪ್ರೇಮ್ನಾಥ್ ಸರ್ನ ಮೀಟ್ ಮಾಡಕ್ಕಿಂತ ಮುಂಚೆ ಅನ್ಸುತ್ತೆ, ಇಲ್ಲಿ ಕೊಟ್ಟೂರಲ್ಲಿ ಪಿರಮಿಡ್ ಶಂಕುಸ್ಥಾಪನೆ ಟೈಮಲ್ಲಿ ಪತ್ರಿಜಿ ಅವರು ಬಂದಿದ್ದಾರೆ ಅಂತ ನಾವೆಲ್ಲ ಊರಿಗೆ ಬಂದಿದ್ವಿ. ಅವಾಗ ಯಾರು ನನಗೆ ಗೊತ್ತಿಲ್ಲ. ವೆರಿ ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನನಗೆ ಝೀರೋ ನಾಲೆಡ್ಜ್ ಸ್ಪಿರಿಚುವಾಲಿಟಿ ಬಗ್ಗೆ, ಗುರುಗಳ ಬಗ್ಗೆ. ನನಗೆ ಯಾರು ಅಷ್ಟು ಆ ಚಿಕ್ಕ ವಯಸ್ಸಿಂದನೂ ಕೂಡ ಹಂಗೆ ಯಾರು ಟಚ್ ಇಲ್ಲ. ಬಟ್ ಮನೇಲೆಲ್ಲ ಫುಲ್ ಒಂದು ಹಬ್ಬದ ವಾತಾವರಣ, ಎಷ್ಟಕ್ಕೊಂದು ಜನ ಇದ್ದಾರೆ, ಎಲ್ಲ ಓಡಾಡ್ತಾ ಇದಾರೆ, ಯಾರೇ ಪತ್ರಿಜಿ ಬಂದಿದ್ದಾರೆ ಅಂತ. ಸೊ ಅದೇ ಎನರ್ಜಿಲಿ ನಾವು ಓಡಾಡ್ತಾ ಇದ್ವಿ. ಪತ್ರಿಜಿ ಅವರು ಇನ್ನೇನು ಎದ್ದು ಹೋಗ್ಬೇಕು, ಸಾಯಂಕಾಲ ಇನ್ನು ಹೊರಡ್ಬೇಕು ಅಂತಂದ್ರೆ ಟೀ ಗಿಡು ಅಂತ ನನ್ ಕಳ್ಸಿದೆ. ನಾನ್ ಟೀ ಮಾಡ್ತಾ ಇದ್ದೀನಿ, ಅದು ಟೀ ಮಾಡ್ತಾ ಫುಲ್ ಖುಷಿಯಿಂದ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ಮೇ ಬಿ ಅದೆಲ್ಲ ಎನರ್ಜಿಸ್ ನೋಡಿ, ಇಷ್ಟು ದೊಡ್ಡ ವ್ಯಕ್ತಿಗೆ ನಾನ್ ಟೀ ಮಾಡ್ತಾ ಇದ್ದೀನಲ್ಲಪ್ಪ ಅನ್ನೋ ಖುಷಿನೂ ಏನೋ ಗೊತ್ತಿಲ್ಲ, ಮಾಡ್ತಾ ಇದ್ದೀನಿ ಖುಷಿಯಿಂದ. ಸ್ವಲ್ಪ ಹೊತ್ತಾದ್ಮೇಲೆ ಹೇಳಿದ್ರು, ಇಲ್ಲ ಸರ್ಗೆ ಟೀ ಬೇಡವಂತೆ, ಹೊರಟ್ರು ಅಂತ. ನನಗೆ ಫುಲ್ ಅಲ್ಲಿಂದ ಬೇಜಾರಾಗಿ ಬರ್ತಾ ಇದ್ದೀನಿ. ಅದೇ ನಾನು ಎಷ್ಟು ಪ್ರೀತಿಯಿಂದ ಮಾಡಿದ್ನಲ್ವಾ, ಅವ್ರು ಕೊಡಕ್ ಆಗ್ಲಿಲ್ವಲ್ಲ, ಕುಡಿಸ್ಲಿಲ್ವಲ್ಲ ಅಂತ. ಎಲ್ಲರೂ ನಿಂತಿದೀವಿ ಬಾಯಿ ಹೇಳಕ್ಕೆ. ಎಷ್ಟೊಂದ್ ಜನ ಇದ್ದಾರೆ, ನಾನು ಒಬ್ಳೆ ಅಲ್ಲ, ಒಂದ್ 15-20 ಜನ ಇದೀವಿ. ಸರ್ ಕಾರಲ್ಲಿ ಕೂತಿದ್ದಾರೆ, ಇನ್ನೂ ನೆನಪಿದೆ, ವೈಟ್ ಕಾರಲ್ಲಿ ಫ್ರಂಟ್ ಸೀಟಲ್ಲಿ ಕೂತಿದ್ದಾರೆ. ಹಿಂಗ್ ಕರೆದ್ರು. ನಾನೇನ್ ಅನ್ಕೊಂಡೆ, ಬೇರೆ ಯಾರಿಗೂ ಕರಿತಾ ಇದಾರೆ, ನನಗ್ ಪರಿಚಯ ಇಲ್ವಲ್ಲ, ನಾನ್ ಟೀ ಮಾಡ್ತಾ ಇದೀನಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ನಾನು ಈ ಕಡೆ ನೋಡ್ತಾ ಇದೀನಿ, ಯಾರು ಕರಿತಾ ಇದ್ರೆ ಹೋಗ್ತಾ ಇಲ್ವಲ್ಲ. ನುವ್ವೆ ರಾ ಅಂತಂದ್ರು.
ಆ ಮೂಮೆಂಟ್ ನನ್ಗೆ ನೆನಪಿದೆ ಇನ್ನು. ಆ ಫೀಲಿಂಗ್ ಇಟ್ ವಾಸ್ ವೆರಿ ವಿಯರ್ಡ್ ಫೀಲಿಂಗ್. ಒಂದ್ 10-15 ಹೆಜ್ಜೆ ದೂರದಲ್ಲಿ ಇದೀವಿ. ನನಗೆ ಆ 10-15 ಹೆಜ್ಜೆ ಇಡದೆ ತುಂಬಾ ಕಷ್ಟ ಆಗೋಯ್ತು. ಒಳಗಡೆಯಿಂದ ಏನೋ ಫುಲ್ ಎಮೋಷನ್ಸ್ ಬರ್ತಾ ಇದೆ, ಅಳು ಬರ್ತಾ ಇದೆ. ನನಗೆ ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಅಲ್ಲಿ ಹೋಗಿ ನಿಂತಿದ್ದೀನಿ. ಸರ್ ಈ ತರ ಸಣ್ಣ ಮಕ್ಳಿಗೆ ಕೈ ಇಟ್ಕೋತಾರಲ್ಲ, ಅದ್ ಸಮಾಧಾನ ಮಾಡಕ್ಕೆ ಆತರ ಕೈ ಇಟ್ಕೊಂಡು, ಇವತ್ ಯಾಕೋ ಹೊಟ್ಟೆ ಸರಿ ಇಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಕುಡಿತೀನಿ, ನೆನ್ಪಿಟ್ಕೊ ನಂದು ನಿಂದು ಟೀ ಬಾಕಿ ಇದೆ ಅಂತ. ಆ ಸರ್ ಮಾತಾಡೋವರೆಗೂ ಫುಲ್ ಅಳ್ತಾ ಇದ್ದೀನಿ ನಾನು. ಇಲ್ಲಿವರೆಗೂ ಗೊತ್ತಿಲ್ಲ ನಾನು ಯಾಕತ್ತೆ, ಯಾಕಷ್ಟು ವಿಯರ್ಡ್ ಬಿಹೇವ್ ಮಾಡಿದೆ ಅಂತ. ಸೊ ಅದೇ ಆ ಫೀಲಿಂಗ್, ಅದು ಏನು ಹೇಳ್ತಾರಲ್ವಾ, ತಾಯಿ ಪ್ರೀತಿಗಿಂತನೂ ಜಾಸ್ತಿ ಏನೋ ಅದು ವರ್ಣನೆ ಮಾಡಕ್ ಆಗಲ್ಲ. ಅದಕ್ಕೆ ಅಷ್ಟು ಎಮೋಷನಲ್ ಆದ್ನೇನೋ ನಾನು ಅವತ್ತು ಅನ್ಸುತ್ತೆ. ಸೊ ಪತ್ರಿಜಿ ಅವರು ಈ ತರ ನನ್ಗೆ ಫಸ್ಟ್ ಇಂಪ್ರೆಷನ್. ನನಗೆ ಗೊತ್ತಿರೋ ಪ್ರಕಾರ ಪತ್ರಿಜಿ ಪ್ರತಿಯೊಬ್ಬರ ಜೀವನದಲ್ಲೂ ಈ ತರದೊಂದು ಏನೋ ಮೆಮೊರಬಲ್ ಮೂಮೆಂಟ್ ಕ್ರಿಯೇಟ್ ಮಾಡಿರ್ತಾರೆ. ಸೊ ನನ್ಗೆ ನನ್ನ ಲೈಫ್ ಅಲ್ಲಿ ಈ ತರ. ಓಕೆ, ಅಂದ್ರೆ ನಿಮ್ಗೆ ಪತ್ರಿಜಿಯವರ ಒಂದು ಪರಿಚಯ, ಆ ಒಂದು ಸಂಪರ್ಕ, ಇದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಅನುಭೂತಿ ನಿಮ್ಗೆ ಕೊಡ್ತು. ಅದನ್ನ ಕೇಳಿಸ್ಕೊಂಡಂತ ನಮಗೂ ಅಂತದ್ದೇ ಅನುಭೂತಿ ನಮ್ಗೆ ಸಿಗ್ತಾ ಇದೆ. ನೀವ್ ಹೇಳ್ತಾ ಇದ್ರೆ ನಾವ್ ಆ ಸಿನಿಮಾನ ನೋಡ್ತಾ ಇದೀವಿ. ನೀವ್ ಹೇಗೆ ಹತ್ತಿರ್ಬೋದು, ಅಲ್ಲಿ ಪತ್ರಿಜಿಯವ್ರು ಹೇಗ್ ಕರ್ದಿರ್ಬೋದು, ನಿಮ್ಮನ್ನ ಹೇಗೆ ಅವರು ಮುದ್ದು ಮಾಡ್ತಾ ನಿಮ್ಗೆ ಸಮಾಧಾನ ಮಾಡಿರ್ಬೋದು ಅನ್ನೋದನ್ನ ಆ ಕಣ್ಮುಂದೆ ಬಂದ ಹಾಗೆ ಆಗ್ತಾ ಇದೆ ಮೇಡಮ್. ಓಕೆ, ನೀವು ಈ ಒಂದು ಧ್ಯಾನ ಮಾರ್ಗಕ್ಕೆ ಬಂದ್ರಿ ಅಲ್ವಾ? ಬಂದ್ಮೇಲೆ ನಿಮ್ಗೆ ಪ್ರೇಮ್ನಾಥ್ ಸರ್ ಅವರು ಸಂಕಲ್ಪ ಧ್ಯಾನ ಮಾಡಿಸಿದ್ರು, ಒಳ್ಳೆ ಸಂತಾನ ಬೇಕು ಅಂತ. ಅದ್ರ ಪ್ರಕಾರ ನಿಮ್ಗೆ ಒಳ್ಳೆ ಸಂತಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ವಿಚಾರಗಳು ನಿಮ್ಗೆ ಗೊತ್ತಾಯ್ತು? ಅವ್ರು ಹೇಳಿದ ಪ್ರಕಾರನೇ ಆಯ್ತಾ? ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಏನೇನ್ ವಿಚಾರಗಳಿದೆ, ದಯವಿಟ್ಟು ನಮ್ ಜೊತೆ ಹಂಚ್ಕೊಳ್ಳಿ ಮೇಡಮ್. ವೆರಿ ಸಿಂಪಲ್ ಇಂಟೆನ್ಷನ್. ನಾನು ಅದೇ ಹೇಳ್ತೀನ, ಸಂಕಲ್ಪ ಅಂದ್ರೆ ಏನೋ ದೊಡ್ಡದ ಆತರದ್ ಏನು ಇಲ್ಲ. ಜಸ್ಟ್ ಒಂದ್ ಇನ್ವಿಟೇಷನ್ ಕೊಡೋದು. ಇವಾಗ ಸುರಲಾಗಾಂಬಿಕಾ ಮೇಡಮ್ ನಮ್ ಮನೆಗ್ ಬನ್ನಿ ಪ್ಲೀಸ್, ನಮ್ ಮನೇಲಿ ಫಂಕ್ಷನ್ ಇದೆ ಅಂತ ಹೆಂಗೆ ಪ್ರೀತಿಯಿಂದ ಕರಿತೀವಲ್ಲ, ಅಷ್ಟೇ ಪ್ರೀತಿಯಿಂದ ಹೈಯರ್ ಡೈಮೆನ್ಷನ್ ಮಾಸ್ಟರ್ ಯಾರು ರೆಡಿ ಇದಾರೆ ಈ ಭೂಮಿಗೆ ಬರೋಕೆ, ಅವ್ರಿಗೆ ನನ್ನ ಗರ್ಭ ಕೊಡೋಕೆ ನಾನು ಸಿದ್ಧವಾಗಿದ್ದೀನಿ. ನಿಮ್ಗೆ ಏನ್ ಸಪೋರ್ಟ್ ಬೇಕು ಅದು ನಾನು ಕೊಡಕ್ ಸಿದ್ಧವಾಗಿದ್ದೀನಿ. ಅದು ಕೂಡ ಪತ್ರಿಜಿ ಅವರ ಸಂಕಲ್ಪ ಅನುಸಾರವಾಗಿ ಯಾರು ವರ್ಕ್ ಮಾಡಕ್ ಸಿದ್ಧವಾಗಿದ್ದಾರೋ. ಸೊ ಜನರಲ್ ಆಗಿ ಯಾರು ಅಲ್ಲ, ಈ ಯಾರು ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್ಗೋಸ್ಕರ ಯಾರು ಉನ್ನತ ಲೋಕ ಮಾಸ್ಟರ್ ವರ್ಕ್ ಮಾಡಕ್ ಸಿದ್ಧವಾಗಿದಾರಲ್ಲ, ಅವರನ್ನು ನಾವು ಇನ್ವೈಟ್ ಮಾಡಿ. ಅಂಡ್ ಸರ್ ಆತರ ಇನ್ವೈಟ್ ಮಾಡಿ ಮೆಡಿಟೇಷನ್ ಮಾಡಿಸ್ತಾ ಇದಾರೆ. ನನಗೆ ಒಂದು ಮಗು ಧ್ಯಾನದಲ್ಲಿ ನನಗೆ ಕಾಣಿಸ್ತು. ಒಂದು ಫುಲ್ ಬ್ರೈಟ್ ಆಗಿದೆ, ಬೆಳ್ಳಗಿದೆ. ನನಗೆ ಗೊತ್ತಿಲ್ಲಲ್ಲ ವಿಷನ್ಸ್ ಎಲ್ಲ ಕಾಣುತ್ತೆ ಅಂತ. ನನ್ ಡೌಟ್ ಪಟ್ಟು ನಾನು ಸರ್ಗೆ ಹೇಳ್ದೆ, ಇಲ್ಲ ಬೇಡ, ಇದನ್ನ ನನ್ನ ಮೈಂಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂತ. ಸರ್ ಈ ತರ ನನ್ ಮಗು ಕಾಣಿಸ್ತಾ ಇದೆ ಅಂದ ತಕ್ಷಣ ವಿತಿನ್ 1 ಸೆಕೆಂಡ್ ಕೂಡ ಅವ್ರು ಸ್ಟಾಪ್ ಮಾಡಿದೆ. ಇಮ್ಮಿಡಿಯೇಟ್ ಆಗಿ ನಂಗೆ ಸೆಕೆಂಡ್ ಕೊಡ್ತಾ ಇದ್ರು. ಕಂಗ್ರಾಟ್ಸ್ ಮೇಡಮ್, ನೀವು ಪೇರೆಂಟ್ಸ್ ಆಗಿದ್ದೀರಾ ಅಂತ. ಫುಲ್ ಕ್ವೆಶನ್ ಮಾರ್ಕ್. ಮತ್ತೆ ಏನು ಇಷ್ಟು ಖಚಿತವಾಗಿ ಹೇಳ್ತಾ ಇದಾರೆ, ಇಷ್ಟು ಸಾಧ್ಯನಾ? ಅಂಡ್ ನಮ್ ಜೊತೆ ಇನ್ನೊಬ್ರು ಬಂದಿದ್ರು. ನಾವು ಬೇಬಿಗೋಸ್ಕರ ಹೋದ್ರೆ, ಇನ್ನೊಬ್ಬ ಅವ್ರಿಗೆ ಮದ್ವೆ ಆಗ್ತಿರ್ಲಿಲ್ವಂತ, ಹುಡುಗಿ ಸಿಗ್ತಾ ಇರ್ಲಿಲ್ಲ. ಇಬ್ರಿಗೂ ಒಂದೇ ಇಂಟೆನ್ಷನ್ ಕೊಟ್ಟು ಮೆಡಿಟೇಷನ್ ಮಾಡಿಸ್ತಾ ಇದ್ರು. ನಾನ್ ಕೇಳ್ದೆ ಸರ್ಗೆ, ಸರ್ ನನಗ್ ಬೇಬಿ ಬೇಕು, ಅವ್ರಿಗಿನ್ನೂ ಮದ್ವೆ ಆಗಿಲ್ಲಲ್ಲ ಅಂದ್ರೆ, ಇದು ಇಂಡೈರೆಕ್ಟ್ ಮೇಡಮ್, ಬೇಬಿನ ಇನ್ವೈಟ್ ಮಾಡಿದ್ರೆ ಅವರ ತಾಯಿನ ಅದೇ ಹುಡ್ಕೊಂಡ್ಬಿಡುತ್ತೆ ಅಂತ. ಮಿರಾಕ್ಯುಲಸ್ಲಿ ನಾನ್ ಪ್ರೆಗ್ನೆಂಟ್ ಆದಾಗ ನಾನ್ ಸರಿ ಫೋನ್ ಮಾಡಿ ಹೇಳ್ದಾಗ, ನೀನೇ ಲೇಟ್ ಪ್ರಿಯಾಂಕಾ, ನಿನ್ಕಿನ ನಿನ್ ಜೊತೆ ಬಂದಿದ್ನಲ್ಲ ಹುಡುಗ ಮದ್ವೆ ಆಗಿ ಆಲ್ರೆಡಿ ಪ್ರೆಗ್ನೆಂಟ್ ಆಗ್ಬಿಟ್ಟಿದ್ದಾಳೆ ಅವಳು, ನೀನೇ ತುಂಬಾ ಲೇಟು ಅಂತ ಹೇಳಿದ್ರು ನನಗೆ. ಅಂದ್ರೆ ಒಂದು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ಒಂದು ಯೂನಿವರ್ಸ್ಗೋಸ್ಕರ ಒಂದು ಇಂಟೆನ್ಷನ್ ಇಟ್ಕೊಂಡ್ರೆ ಆ ಇಡೀ ನೇಚರ್ ಸಪೋರ್ಟ್ ಮಾಡ್ಬಿಡುತ್ತೆ. ಸೊ ಸರ್ ಹೇಳಿದ್ರು ಪ್ರತಿದಿನ ಮೆಡಿಟೇಷನ್ ಮಾಡ್ಬೇಕು, ಬಿಡದೆ ಫಾರ್ 41 days. ಸೊ ನಾನು ಹೋಗಿ ಎವ್ರಿ ಡೇ ಮೆಡಿಟೇಷನ್ ಮಾಡ್ತಾ ಇದ್ದೆ. ಆ ಟೈಮಲ್ಲೂ ಕೂಡ ಮಿರಾಕ್ಯುಲಸ್ ಎಕ್ಸ್ಪೀರಿಯನ್ಸಸ್ ನನಗೆ ಆ ಪ್ರೆಗ್ನೆನ್ಸಿ ಆಗೋಕ್ಕಿಂತ ಮುಂಚೆನೆ ನನಗೆ ಅನ್ಸೋದು, ಯಾರೋ ನನ್ನ ನೋಡ್ತಾ ಇದ್ದಾರೆ, ನಾನು ಕೆಲಸ ಮಾಡ್ಬೇಕಾದ್ರೆ ಯಾರೋ ನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಈ ತರ 10-15 days ಆದ್ಮೇಲೆ ನನಗೆ ಒಳಗಡೆಯಿಂದಾನೇ ಅನ್ಸಕ್ ಸ್ಟಾರ್ಟ್ ಆಯ್ತು, ನಾನು ಪ್ರೆಗ್ನೆಂಟ್ ಅಂತ. ವಿಚ್ ಇಸ್ ನಾಟ್ ಪಾಸಿಬಲ್. ಆ ಟೈಮಲ್ಲಿ ಇವಾಗಿನ ಪೀರಿಯಡ್ಸ್ ಮುಗಿದಿತ್ತು. ಫುಲ್ ಗೊಂದಲ ಒಳಗಡೆ, ಏನ್ ಆಗ್ತಾ ಇದೆ ಗೊತ್ತಿಲ್ಲ. ಈ ಇನ್ಸಿಡೆಂಟ್ ಆಗಿ ಎಕ್ಸಾಕ್ಟ್ಲಿ 1.5 month 2 months ಒಳಗಡೆ ನಾನು ನ್ಯಾಚುರಲ್ ವೇ ಅಲ್ಲಿ ಪ್ರೆಗ್ನೆಂಟ್ ಆದೆ. ಅಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಕೂಡ ಎಲ್ಲಾದ್ರೂ ಈಸಿಯೆಸ್ಟ್ ಏನಾದ್ರೂ ಇದ್ರೆ ಅದ್ ನಂದೆ. ಅಟ್ಲೀಸ್ಟ್ ಮೂವೀಸ್ ಅಲ್ಲಾದ್ರೂ ಸ್ವಲ್ಪ ಡಿಫಿಕಲ್ಟಿ ತೋರಿಸ್ತಾರೆ ಪ್ರೆಗ್ನೆನ್ಸಿದು. ನನ್ಗೆ ಯಾವ ವಾಮಿಟಿಂಗ್ಸ್ ಇರ್ಲಿಲ್ಲ ಮ್ಯಾಮ್, ತಲೆ ತಿರುಗದಿರ್ಲಿಲ್ಲ, ಸುಸ್ತಾಗದ್ ಏನು ಇರ್ಲಿಲ್ಲ, ನಾರ್ಮಲ್ ಇರ್ತಿದ್ದೆ. ಆಲ್ಮೋಸ್ಟ್ ನಾನು 8 months ವರೆಗೂ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಅಂಡ್ ಆಫೀಸಲ್ಲೂ ನನಗೆ ಕೆಲಸ ಕೊಡ್ತಾ ಇರ್ಲಿಲ್ಲ, ಪ್ರೆಗ್ನೆಂಟ್ ಅಂತ. ಸೊ ಅಲ್ಲೂ ಕೂಡ ನಾನು ಆ ಟೈಮಲ್ಲಿ ಪರ್ಟಿಕ್ಯುಲರ್ಲಿ ನನಗೆ BK ಶಿವಾನಿ ಅವ್ರದ್ದು ವರ್ಚ್ಯೂ ಬೇಬಿ ಕಾನ್ಸೆಪ್ಟ್ಸ್ ಅಂತ
ಕೆಲವೊಂದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಬಂತು. ಅದು ಹೆಂಗ್ ಬಂತು ಗೊತ್ತಿಲ್ಲ, ನಾನು ನಾರ್ಮಲಿ ಅಷ್ಟು ವಾಚ್ ಮಾಡ್ತಿರ್ಲಿಲ್ಲ ಯೂಟ್ಯೂಬ್. ಸಡನ್ ಆಗಿ ಬಂತು ಆ ವಿಡಿಯೋಸ್, ನನಗೆ ವೆರಿ ಹೆಲ್ಪ್ಫುಲ್. ಹೆಂಗೆ ನಮ್ಮ ಆಲೋಚನೆ ಇರಬೇಕು, ನಮ್ಮ ಮಗು ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡ್ಬೇಕು, ನಮ್ಮ ಮಗುಗೆ ಯಾವ ಕ್ವಾಲಿಟೀಸ್ ಇಂದ ಇರ್ಬೇಕು ಅಂತ ಬಯಸ್ಬೋದು. ಯಾಕಂದ್ರೆ ಅವಾಗಿನ ಪರ್ಸನಾಲಿಟಿ ಬಿಲ್ಡ್ ಆಗ್ತಾ ಇರತ್ತಂತೆ. ಆ ನಮ್ಗೆ ನಾವ್ ಅನ್ಕೊಂತೀವಿ ಒಂದು ಬೇಬಿ ಅಂದ ತಕ್ಷಣ, ಹುಟ್ಟಿದ ತಕ್ಷಣ ನಮ್ಗೆ ವಿಷನ್ ಬರುತ್ತಲ್ವಾ. ಆಕ್ಚುಲಿ ನಾವು ಫಸ್ಟ್ ಡೇ ಆಫ್ ಪ್ರೆಗ್ನೆನ್ಸಿ ಇಂದನೂ ಕೂಡ ಆ ಬೇಬಿ ಪರ್ಸನಾಲಿಟಿ ಡೆವಲಪ್ ಆಗ್ತಾ ಇರತ್ತಂತೆ, ಆ ಸೋಲ್ ಕನೆಕ್ಟ್ ಆಗ್ಬಿಟ್ಟಿರುತ್ತೆ. ಸೊ ನನ್ನ ವಿಷಯದಲ್ಲಿ ಅದೇ ಆಗಿದ್ದು ಅಂತ ನನಗೆ ಅನ್ಸುತ್ತೆ. ನನ್ನ ಮಗು ನನ್ನನ್ನ ಆ, ಎಲ್ಲಾ ತರದಾಗೆ ಅನಲೈಸ್ ಮಾಡಿ 10-15 ದಿನ ಆದ್ಮೇಲೆ ಕನ್ಫರ್ಮೇಶನ್ ಕೊಟ್ಟಿದ್ದು, ನಾನಿನ್ನ ಮಗುವಾಗಿ ಬರ್ತೀನಿ, ಅದಕ್ಕೆ ನನಗೆ ಪ್ರೆಗ್ನೆಂಟ್ ಅಂತ ನನಗೆ ಅನ್ಸುತ್ತೆ. ಸೊ ಈ ಎಕ್ಸ್ಪೀರಿಯನ್ಸ್ ನಿಜ ಅಂತ ಹೇಳಕ್ಕೆ ನನಗೆ ಫ್ಯೂ ಮಂತ್ಸ್ ಬ್ಯಾಕ್ ಫ್ರಮ್ ನೋವೆ ನನ್ನ ಮಗ ಹೇಳ್ತಾ ಇದ್ದಾನೆ, ಅಮ್ಮ ನಾನು ನಿನ್ನ ಹೆಂಗ್ ಚೂಸ್ ಮಾಡ್ಕೊಂಡೆ ಗೊತ್ತಾ. ನೋಡಿ, ಅದೇ ಹೇಳ್ತಾರಲ್ವಾ, ಇಲ್ಲಿ ಪೇರೆಂಟ್ಸ್ ಮಕ್ಕಳನ್ನ ಚೂಸ್ ಮಾಡಲ್ಲ, ಮಕ್ಳೇ ಪೇರೆಂಟ್ಸ್ ಅನ್ನ ಚೂಸ್ ಮಾಡ್ತಾರೆ. ಅದನ್ನು ಅವ್ನ್ ಕರೆಕ್ಟ್ ಮಾಡ್ದ. ಅಮ್ಮ ನಾನು ಹೆಂಗ್ ನಿನ್ನ ಚೂಸ್ ಮಾಡ್ದೆ ಗೊತ್ತಾ, ಹೆಂಗೆ ಅಂದ್ರೆ ಅವ್ನ್ ಟ್ರೆಜರ್ ಬಾಕ್ಸ್ ಅಲ್ಲಿ ಇದ್ನಂತೆ, ಅಲ್ಲಿ ನೋಡ್ತಾ ಇದ್ನಂತೆ ಯಾವ ಯಾವ ಮದರ್ಗೆ ಅಮ್ಮಂಗೆ ಬೇಬಿ ಬೇಕು ಅಂತ. ಅದ್ರಲ್ಲಿ ನಾನ್ ಕಾಣಿಸಿದ್ನಂತೆ, ನಾನ್ ಕೇಳೋದನ್ನ, ನಾನ್ ಪ್ರೇ ಮಾಡ್ತಿರೋದು ಅವನಿಗೆ ಗೊತ್ತಾಯ್ತಂತೆ, ನನಗೆ ಒಂದ್ ಡಿವೈನ್ ಬೇಬಿ ಬೇಕು, ನನ್ನ ಲೈಫಲ್ಲಿ ಬನ್ನಿ ಅಂತ. ಸೊ ಹಂಗಾಗಿ ಅವನು ನನ್ನ ಚೂಸ್ ಮಾಡ್ಕೊಂಡಂತ. ಅದು ಯಾವಾಗ ಹೇಳ್ತಾನೆ, ನೀನು ಬಟ್ಟೆ ಒಣಗಾಕ್ತಾ ಇದ್ದೆ ಮೇಲೆ, ಆಗ ನಾನಿನ್ನ ಚೂಸ್ ಮಾಡ್ಕೊಂಡೆ ಅಂತ. ದಿಸ್ ಇಸ್ ವೆರಿ ಟ್ರೂ. ಈ ಎಕ್ಸ್ಪೀರಿಯನ್ಸ್ ನಾನು ಒಬ್ಬ ಸರ್ ಹತ್ರ ಹೇಳಿದ್ರೆ ಅವ್ರು ಹೇಳಿದ್ರು, ಕ್ರೇಡಲ್ ಅನ್ನೋ ಬುಕ್ ಅಲ್ಲಿ ಇದು ಬರ್ದಿದಾರಂತೆ, ಹೇಗೆ ಒಂದು ಸೋಲ್ ಬೇಬಿಯನ್ನ ಚೂಸ್, ಒಂದು ಸೋಲ್ ಅವ್ರ ಮದರ್ ಅನ್ನ ಚೂಸ್ ಮಾಡ್ಕೊಡುತ್ತೆ ಅಂತ. ಸೇಮ್ ನನ್ನ ಎಕ್ಸ್ಪೀರಿಯನ್ಸ್ ಏನ್ ಹೇಳಿದ್ನಲ್ವಾ, ಅದನ್ನೇ ಬರ್ದಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ತರ ಎಷ್ಟೋ ಮಿರಾಕ್ಲಸ್ ಎಕ್ಸ್ಪೀರಿಯನ್ಸ್ ನನ್ನ ಪ್ರೆಗ್ನೆನ್ಸಿಯಲ್ಲಿ. ಆಕ್ಚುಲಿ ನನ್ನ ಲೈಫ್ ಅಲ್ಲೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ನನ್ನ ಮಗ ಹುಟ್ಟಿದ್ಮೇಲೆ ಫುಲ್ ಆಪೋಸಿಟ್ ಯೂ ಟರ್ನ್ ನನ್ನ ಲೈಫ್. ಬಿಕಾಸ್ ಎಷ್ಟೆಲ್ಲ ನಾನು ನನ್ನ ಲೈಫ್ ಚೆನ್ನಾಗಿಲ್ಲ, ನಾನ್ ಚೆನ್ನಾಗಿಲ್ಲ ಅಂತ ಅನ್ಕೊಂಡು ಒಳಗೊಳಗೆ ಕೊರಗ್ತಾ ಇರ್ತಿದ್ದೆ. ಭಯ, ಕೋಪ, ಸಿಟ್ಟು, ಬೇಜಾರು, ನನ್ನ ಲೈಫ್ ಅಂದ್ರೆ ನನಗೆ ಇಷ್ಟ ಇರ್ತಿರ್ಲಿಲ್ಲ. ಆ ತರದ್ದು ಇವತ್ತು ನನ್ನ ಲೈಫ್ ಅಂದ್ರೆ ನನಗೆ ಇಷ್ಟ ತುಂಬಾ. ದ ಬೆಸ್ಟ್ ಲೈಫ್ ಅಂದ್ರೆ ನಂದೇ ಏನಪ್ಪಾ, ಈಸಿ ಲೈಫ್ ನಂದೇ ಏನಪ್ಪಾ ಅಂತ ಒಂಥರ ಆ ಚೇಸಿಂಗ್ ಸ್ಟಾಪ್ ಆಗಿ ಒಂಥರ ನೆಮ್ಮದಿ ನನ್ನಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೆಲ್ಲ ಕಾರಣ ಮೆಡಿಟೇಷನ್ ಅಂಡ್ ನನ್ನ ಮಗನೇ ಅಂತ ನಾನು 100% ಹೇಳ್ತೀನಿ. ಅಂದ್ರೆ ನಿಮ್ಮ ಮಗ ಒಬ್ಬ ಸುಪ್ರೀಂ ಮಾಸ್ಟರ್, ಒಬ್ಬ ಗ್ರೇಟ್ ಮಾಸ್ಟರ್ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಎಷ್ಟೋ ಜನರಿಗೆ ಆ ಗ್ರೇಟ್ ಮಾಸ್ಟರ್ ಯಾರು ಅಂತ ತಿಳ್ಕೊಬೇಕು ಅಂತ ಕುತೂಹಲ ಇರುತ್ತೆ. ಆ ಮಾಸ್ಟರ್ ಹೆಸರು ಏನು ಅನ್ನೋದು ನಿಮ್ಗೆ ಏನಾದ್ರೂ ಅದು ಅರ್ಥ ಆಗಿತ್ತಾ ಹೇಗೆ ಅಂತ? ಅದು ಮ್ಯಾಮ್ ಏನಾಗಿತ್ತು ಗೊತ್ತಾ, ನನ್ನ ಪ್ರೆಗ್ನೆನ್ಸಿ ಟೈಮ್ ಅಲ್ಲೂ ಕೂಡ ನನಗೆ ಒಂದ್ ದಿವಸ ಏನ್ ಮಾಡಿದೀನಿ, ಮೆಡಿಟೇಷನ್ ಕುತ್ಕೊಂಡ್ರೆ ಬರೇ ಇದು ಈ ಭಗವದ್ಗೀತೆ ಶ್ಲೋಕ ಬರ್ತಾ ಇದೆ. ಯಾವಾಗ ಅಧರ್ಮ ಇರುತ್ತೋ ಧರ್ಮನ ಸ್ಥಾಪನೆ ಮಾಡಕ್ಕೆ ಆ ಪರಮಾತ್ಮ ಬರ್ತಾನೆ ಅಂತ. ಆಲ್ಮೋಸ್ಟ್ 1 hour ನನಗೆ ಅದೇ ಶ್ಲೋಕ ಕೇಳಿಸ್ತಾ ಇದೆ. ಇದು ಯಾವಾಗ ಆಲ್ಮೋಸ್ಟ್ 8-9 years ಬ್ಯಾಕ್ ಪ್ರೆಗ್ನೆನ್ಸಿ ಟೈಮಲ್ಲಿ. ಅದಾದ್ಮೇಲೆ ಕೋವಿಡ್ ಟೈಮಲ್ಲಿ ಒಂದ್ಸರಿ ಪ್ರೇಮ್ನಾಥ್ ಸರ್ ಹತ್ರ ಮಾತಾಡ್ಬೇಕಾದ್ರೆ ಅವನ ಹತ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ, ಅವ್ನು ಯಾವಾಗ್ಲೂ ಕೂಡ ಈ ತರ ಲಾಕ್ ಮಾಡಿ ಮಲ್ಕೊಂತಾ ಇದ್ದ ಚಿಕ್ಕವನಿದ್ದ. ಆಲ್ಮೋಸ್ಟ್ 3 years ವರ್ಗು ಯಾವಾಗ್ಲೇ ಮಲ್ಸಿದ್ರು. ಅಂಡ್ ಎಷ್ಟೋ ಸರಿ ಸಡನ್ ಆಗಿ ಮಧ್ಯರಾತ್ರಿ ಅವ್ನಿಗೆ ಮುಟ್ಟಕ್ ಆಗ್ತಿರ್ಲಿಲ್ಲ, ಶಾಕ್ ಹೊಡೆದಂಗ ಆಗ್ಬಿಡೋದು. ನನ್ಗೆ ಮಾತಾಡಿಸ್ತಾ ಮುಡ್ತಾ ಇದ್ದೆ ನಾನು. ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾಗ ಸರ್ ಹೇಳಿದ್ರು, ನೀನು ಮತ್ತೆ ಅವನು ಯಾರು ಅಂತ ನೋಡಿದ್ಯಾ? ನನಗೆ ಗೊತ್ತಿಲ್ಲ. ಇದೆಲ್ಲ ನೋಡ್ಬೋದಾ, ಗೊತ್ತಿಲ್ಲ ಸರ್ ನನಗೆ ಅಂತ. ಓಕೆ, ನೀನ್ ಕಣ್ಮುಚ್ಕೊಂಡು ಅವನ್ನ ಇನ್ವೈಟ್ ಮಾಡು ಅಂತ. ನಾ ಇನ್ವೈಟ್ ಮಾಡಿದ್ರೆ ಆಸ್ಟ್ರಲ್ಲಿ ನನ್ ಮುಂದೆ ಬಂದು ಕುಂತಿದ್ದಾನೆ, ಬಟ್ ಫಿಸಿಕಲಿ ಬೇರೆ ಎಲ್ಲೋ ಆಟ ಆಡ್ತಾ ಇದ್ದಾನೆ. ವಿಚಿತ್ರ ಅನಿಸ್ತಾ ಇದೆ ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ. ಅವ್ನು ಫುಲ್ಲು ಬ್ರೈಟ್ ಆಗಿ ನಗ್ತಾ ಇದ್ದಾನೆ. ಅವನಿಗೆ ಕೇಳು, ಸರ್ ಎಲ್ಲ ಗೈಡ್ ಮಾಡ್ತಾ ಇದಾರೆ ಪ್ರೇಮ್ನಾಥ್ ಸರ್, ಅವನಿಗೆ ಕೇಳು ನೀನ್ ಯಾರು ಅಂತ. ಅಲ್ಲ, ನೀನು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ದೆ ಅಂತಂದ್ರೆ, ನಾನು ಎಷ್ಟೋ ಸಾಧನೆಯನ್ನ ಮಾಡಿದೀನಿ ಅಂತ ನನಗೊಂದು ಗುಹೆ ಕಾಣಿಸ್ತಾ ಇದೆ ಹಿಮಾಲಯದಲ್ಲಿ. ಎಷ್ಟು ವರ್ಷ ಸಾಧನೆ ಮಾಡಿದ್ಯಾ ಅಂತಂದ್ರೆ ನಿನಗ್ ಲೆಕ್ಕಕ್ಕೂ ಸಿಗದಷ್ಟು ಅಂತ. ಓಕೆ, ಮತ್ತೆ ನೀನ್ ಯಾರು ಅಂತ ತಿಳ್ಕೊಬೋದಂದ್ರೆ, ನಾನು ಆದಿಯೋಗಿ ಅಂತ ಹೇಳ್ತಾ ಇದ್ದಾನೆ. ಫುಲ್ ನನಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಆಮೇಲೆ ನಿನ್ ಲೈಫ್ ಪರ್ಪಸ್ ಏನು ಅಂತಂದ್ರೆ, ನಾನು ಧರ್ಮವನ್ನ ಸ್ಥಾಪನೆ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಏನ್ ಕ್ಲೂ ಕೊಟ್ಟಿದ್ನಲ್ವಾ, ಅದನ್ನೇ ಹೇಳ್ತಾ ಇದ್ದಾನೆ. ಆ ಎಕ್ಸ್ಪೀರಿಯನ್ಸ್ ಅದಾಯ್ತಾ. ಆಮೇಲೆ ಓಕೆ, ನಾನು ಕೇಳಿದೆ, ನನ್ನೇ ಯಾಕೆ ಚೂಸ್ ಮಾಡ್ಕೊಂಡೆ ನೀನು, ಎಷ್ಟೆಲ್ಲ ಇದ್ರಲ್ವ, ಇಷ್ಟು ದೊಡ್ಡ ಮಾಸ್ಟರ್ ಅಲ್ವಾ ಅಂದ್ರೆ, ನನಗೆ ನೀನಂದ್ರೆ ಇಷ್ಟ ಅಮ್ಮ, ನಿನ್ನ ನಾನು ಬಹಳ ಜನ್ಮದಿಂದ ನೋಡ್ತಾ ಇದ್ದೀನಿ, ನೀನ್ ನನಗೆ ಸಪೋರ್ಟ್ ಮಾಡ್ತೀಯ ಅಂತ ಗೊತ್ತು, ಅದಕ್ಕೆ ನಾನು ನಿನ್ ಚೂಸ್ ಮಾಡ್ಕೊಂಡಿದೀನಿ ಅಂತ.
ಇದು ಯಾವಾಗ ಮ್ಯಾಮ್ ಆಲ್ಮೋಸ್ಟ್ 2021-22 ಅಲ್ಲಿ. ಅದಾದ್ಮೇಲೆ ರೀಸೆಂಟ್ ಅಲ್ಲಿ ನಾವು ಡಿಸೆಂಬರ್ ಅಲ್ಲಿ ಕಾಶಿಗೆ ಹೋಗಿದ್ವಿ. ಓಕೆ, ಅಲ್ಲಿ ವಿಶ್ವನಾಥನ ಹತ್ರ ನಾನು ಧ್ಯಾನ ಮಾಡ್ತಾ ಇದ್ದೀನಿ, ವಿಶ್ವನಾಥ ಟೆಂಪಲ್ ಅಲ್ಲಿ. ಅಲ್ಲಿ ನಾನೊಂದು ಕ್ವೆಶನ್ ಕೇಳಿದೆ ಸುಮ್ನೆ ವಿಶ್ವನಾಥಂಗೆ, ನೀ ಹೆಂಗೆ ಬರೇ ಲಿಂಗುನ ತೋರಿಸ್ತೀರಾ, ನೀನ್ ಹೆಂಗಿರ್ತೀಯ ಅಂತ ನಾನು ನಿನ್ ರೂಪ ನೋಡ್ಬೇಕಲ್ಲ ಅಂತಂದ್ರೆ, ಫುಲ್ಲು ನನ್ ಮಗ ಕಾಣಿಸ್ತಾ ಇದ್ದಾನೆ ನನಗೆ. 5 ನಿಮಿಷ ಕಾಣಿಸ್ತಾ ಇದ್ದಾನೆ, ಹೇಳ್ತಾ ಇದ್ರೆ ನಾನು ಆಲ್ರೆಡಿ ನಿನ್ ಜೊತೆ ಇದ್ದೀನಿ, ಮತ್ತೆ ನನ್ನ ನೋಡ್ಬೇಕಾ ಅಂತ. ಸೊ ಎಷ್ಟು ಮಿರಾಕಲಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ಅವನ್ ಜೊತೆ ಒಂದ್ ಎಕ್ಸ್ಪೀರಿಯನ್ಸ್ ಹೇಳಕ್ ಹೋದ್ರೆ ಮ್ಯಾಮ್ ಅದೇ ಟೈಮೇ ಸಾಕಾಗಲ್ಲ. ಇನ್ನೊಂದ್ಸರಿ ಏನಾಯ್ತು ಅಂದ್ರೆ, ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಾನು ಬರೀ ನಮ್ ಪಾಸ್ಟ್ ಲೈಫ್ಸ್ ನೋಡ್ಕೊಂತೀವಲ್ಲ, ಅದ್ರಲ್ಲಿ ಬರೀ ನಾನು ಯಾರಿಗೋ ಹಾರ್ ಮಾಡಿರೋ ಲೈಫೇ ನಾನು ನೋಡ್ಕೊಂತಾ ಇದ್ದೀನಿ. ಯಾರಿಗೋ ಏನೋ ಚುಚ್ಚಿದಂಗೆ, ಯಾರಿಗೋ ಹಿಂಸೆ ಮಾಡ್ದಂಗೆ. ಅದ್ ನೋಡ್ತಾ ನೋಡ್ತಾ ಒಂದ್ ಟೈಮಲ್ಲಿ ಒಂಥರ ಬೇಜಾರ್ ನನ್ ಮೇಲೆ, ನಾನು ಇಷ್ಟು ಕೆಟ್ಟೋಳ, ಇಷ್ಟು ಪಾಪ ಮಾಡಿದೀನ, ಬರೇ ನಾನು ಬರೇ ಎಲ್ಲರೂ ಹಿಂಸೆ ಕೊಟ್ಟಿದ್ದೇನೆ ಅಂತ ಒಂಥರ ದುಃಖ ನನ್ನಲ್ಲಿ. ಓಕೆ, ಆತರ ಎಲ್ಲ 1-2-3 ಡೇಸ್ ಆದ್ಮೇಲೆ ಅವನು ನನ್ನ ತೊಡೆ ಮೇಲೆ ಮಲಗಿದ್ದಾನೆ, ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ಮಾಡ್ತಾ ಮಾಡ್ತಾ ಒಂದು 3-4 ಒಂದು ನಂದು ರಿಲೇಟೆಡ್ ಆಗಿರೋ ಬರ್ತ್ಸ್ ಅನ್ನ ತೋರಿಸ್ತಾ ಇದ್ದಾನೆ. ಒಂದ್ ಬರ್ತಲ್ಲಿ ಅವನೇನೋ ಅಜ್ಜಿ ಆಗಿದ್ದಾನೆ, ನಾನು ನೋಡ್ಕೊಂಡಿದ್ದೀನಿ. ಇನ್ನೊಂದ್ ಬರ್ತಲ್ಲಿ ಒಂದ್ ಮಗು ನೀರಿಗೆ ಬೀಳ್ತಾನೆ, ಅವನ್ನ ಕಾಪಾಡಿದ್ದೀನಿ. ಈ ತರ 3-4 ಬರ್ತ್ ತೋರಿಸಿ ಹೇಳ್ತಾ ಇದ್ದೇನೆ, ಅಮ್ಮ ನೋಡು, ನೀನ್ ಬರೇ ಪಾಪ ಮಾಡಿ ಬರೇ ಪಾಪ ಅಂತ ಅನ್ಕೋಬೇಡ, ನೀನ್ ಎಷ್ಟು ಪುಣ್ಯ ಕರ್ಮ ಮಾಡಿದ್ಯಾ, ಅದಕ್ಕೆ ನಾನು ನಿನ್ ಲೈಫಲ್ಲಿ ಬಂದಿದ್ದೀನಿ ಅಂತ. ಸೊ ಬರೇ ನಮ್ಮ ಕೆಟ್ಟದಷ್ಟೇ ಯಾಕೆ ಕಾಣುತ್ತೆ, ಸರಿಯಾದ ಕರ್ಮಗಳು ಮಾಡಿದೆ ಯಾಕೆ ಕಾಣಿಸುತ್ತೆ ಅಂದ್ರೆ, ಕ್ಲಿಯರ್ ಮಾಡ್ಕೊಳಕ್ಕೆ ನಮ್ಗೆ ಯೂನಿವರ್ಸ್ ಚಾನ್ಸ್ ಕೊಡ್ತಾ ಇದೆ. ಒಳ್ಳೇದ್ ಯಾಕೆ ಕಾಣಿಸಲ್ಲ ಅಂತಂದ್ರೆ, ಇವಾಗ್ಲೇ ನನಗೆ ಅದು ಗೊತ್ತು ಇದು ಗೊತ್ತು ಅಂತ ತಲೆ ಮೇಲೆ ಏರ್ಬಿಟ್ಟಿರ್ತೀವಿ. ಇನ್ನೂ ಅಷ್ಟು ಒಳ್ಳೆ ಜನ್ಮ, ನಾನೇ ದೊಡ್ಡೋಳು ಅಂತ ಗ್ರೇಟ್ ಆದ್ರೆ ನಮ್ಮನ್ನ ಕಾಪಾಡೋರು ಯಾರವಾಗ ಅಲ್ವಾ? ನೇಚರ್ ಅದಕ್ಕೆ ಎಲ್ಲಾನು ಕರೆಕ್ಟ್ ಆಗಿ ಸೆಟ್ ಮಾಡಿರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಮಗ ಯಾರು ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ಆ ಅರ್ಥ ಆಗಿರೋದಷ್ಟೇ ಅಲ್ಲದೆ ಅನುಭವಗಳು ಕೂಡ ಸಿಕ್ಕಿದೆ. ವಂಡರ್ಫುಲ್ ಮೇಡಮ್, ವಂಡರ್ಫುಲ್. ಸೊ ಈ ರೀತಿಯಾಗಿ ನಿಮ್ಮ ಮಗನ ವಿಷಯದಲ್ಲಿ ನಿಮ್ಗೆ ಗೊತ್ತಾಯ್ತು. ಆಮೇಲೆ ಇನ್ನ ಗ್ರೇಟ್ ಮಾಸ್ಟರ್ಸ್ ಅನ್ನುವಂಥದ್ದೆಲ್ಲ ನಮ್ಗೆ ಗೊತ್ತಿದೆ ಅಲ್ವಾ? ಆತರ ಗ್ರೇಟ್ ಮಾಸ್ಟರ್ಸ್ ಯಾರಾದ್ರೂ ನಿಮ್ಗೆ ಕನೆಕ್ಟ್ ಆದ್ರೆ ಅದು ಹೇಗೆ, ಏನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ವಿಚಾರಗಳಿದ್ರೆ ಹಂಚ್ಕೊಳ್ಳಿ ಮೇಡಮ್. ಎಸ್ ಮೇಡಮ್. ಸೊ ಅದ್ ಹೇಳಿದ್ನಲ್ವಾ, ನನ್ನ ಈ ಜರ್ನಿಯಲ್ಲಿ ಫಸ್ಟ್ ಟರ್ನಿಂಗ್ ಪಾಯಿಂಟ್ ನನ್ ಮಗ ಹುಟ್ಟಿದ್ದು. ಅದೇ ಒಂದ್ ಮಿರಾಕಲ್ ನಮ್ಮ ಲೈಫ್ ಅಲ್ಲಿ, ದ ಗ್ರೇಟ್ ಬ್ಲೆಸ್ಸಿಂಗ್. ಇದಾದ ತಕ್ಷಣ ಸೆಕೆಂಡ್ ಅಂದ್ರೆ ಕೋವಿಡ್ ಟೈಮ್ ನಮಗೆ ಆಕ್ಚುಲಿ ವರ. ಎಲ್ಲರೂ ಬೈಕೊಂಡಿರ್ತಾರಲ್ವಾ, ದ ಬೆಸ್ಟ್ ಥಿಂಗ್ ಹ್ಯಾಪೆಂಡ್ ಇನ್ ಮೈ ಲೈಫ್ ಅಂತ ನಾನು ಹೇಳ್ತೀನಿ. ಆ ಟೈಮಲ್ಲಿ ಏನಾಯ್ತು, ಬೆಂಗಳೂರಲ್ಲಿ ಎಲ್ಲ ಲಾಕ್ಡೌನ್ ಅಂತ ನಾವು ಊರಿಗೆ ಬಂದ್ಬಿಟ್ವಿ, ಕೊಟ್ಟೂರಿಗೆ. ಆ ಟೈಮಲ್ಲಿ ಪ್ರೇಮ್ನಾಥ್ ಸರ್ ಅವರು ಆಮೇಲೆ ವೆಂಕಟೇಶ್ ಸರ್ ಅವರು ನೈಟ್ ಸೆಷನ್ಸ್ ಮಾಡೋರು, ಮೆಡಿಟೇಷನ್ಸ್ ಬರೀ. ಅದು ಕೂಡ ನನಗೆ ಸೂಟ್ ಆಗೋ ತರ, ಏನೋ ನನಗೋಸ್ಕರನೇ ಪ್ಲಾನ್ ಮಾಡಿರೋ ತರ. 10:30 ಸ್ಟಾರ್ಟ್ ಆಗೋದು, 3 ಗಂಟೆ 4 ಗಂಟೆವರೆಗೂ ಮೆಡಿಟೇಷನ್ ಮಾಡ್ತಾ ಇದ್ವಿ ನಾವು. ಸೊ ನಾನು ಆಕ್ಚುಲಿ ನನಗೆ ಸ್ಪಿರಿಚುವಲ್ ವಿಸ್ಡಮ್ ಅಂತ ಏನೋ ಒಂದ್ ಸ್ವಲ್ಪ ಸಿಕ್ಕಿದ್ದು ಅಂದ್ರೆ ಆ ನೈಟ್ ಸೆಷನ್ಸ್ ಅಲ್ಲೇ ಅಂತ ನಾನು ನಿಜ ಹೇಳ್ತೀನಿ. ಬಿಕಾಸ್ ಅಲ್ಲೇ ಹೊಸದ ಟರ್ಮ್ಸ್ ನನಗೆ ಗೊತ್ತಾಗ್ತಾ ಹೋಯ್ತು. ಆ ಮೆಡಿಟೇಷನ್ಸ್ ಅಲ್ಲಿ 1-2 ತಿಂಗಳು ನಾನು ಬರೇ ಅಳ್ತಾ ಇದ್ದೆ ನೈಟ್ ಸೆಷನ್ ಅಲ್ಲಿ. ಬರೀ ಅಳೋದು 2 ಗಂಟೆ 3 ಗಂಟೆವರೆಗೂ ಸುಮ್ಮನೆ ಅಳ್ತಾ ಇರೋದು. ಯಾಕೆ ಅಳ್ತಾ ಇದ್ದೀನಿ ಗೊತ್ತಾಗ್ತಿರ್ಲಿಲ್ಲ. ಪಾಪ ನನ್ನ ಹಸ್ಬೆಂಡ್ ಮಲ್ಗಿರೋರು ಎದ್ದು ಗಾಬರಿ ಪಡೋರು, ಏನಾಗೋಯ್ತು ಅಳ್ತಾ ಇದ್ಯಾ ಅಂತ. ನನಗೆ ಗೊತ್ತಿಲ್ಲ ಯಾಕೆ ಅಳ್ತಾ ಇದ್ದೀನಿ ಅಂತ. ಸೊ ಅದೆಲ್ಲ ಹೇಳ್ತಾರಲ್ಲ, ಫಸ್ಟ್ ನೀವು ಮೆಡಿಟೇಷನ್ ಜಾಸ್ತಿ ಮಾಡ್ತಾ ಹೋದಾಗ ನಮ್ಮ ಚಿತ್ತ ಶುದ್ಧಿ ಆಗುತ್ತೆ, ನಮ್ಮ ಎಮೋಷನ್ಸ್ ಏನೇನಿದೆ ಅಲ್ವಾ ಅದೆಲ್ಲ ರಿಲೀಸ್ ಆಗ್ತಾ ಇರುತ್ತೆ, ಕಣ್ಣೀರ್ ರೂಪದಲ್ಲಿ. ಸೊ ನನಗೆ 2 months ಕಂಟಿನ್ಯೂಸ್ ಆಗಿ ಅದಾಯ್ತು. ಅದಾದ ತಕ್ಷಣ ಒಂದಿನ ಮೆಡಿಟೇಷನ್ ಕೂತ್ಕೊಂಡಿದ್ದೀನಿ, ನನ್ಗೆ ಇನ್ನೂ ನೆನಪಿದೆ, ಇಲ್ಲಿ ಯಾರೋ ಬಂದು ಚುಚ್ಚದಂಗೆ, ಏನೋ ಇಟ್ಟಂಗೆ ನನಗೆ ಫೀಲ್ ಆಯ್ತದ. ಅದಾಗಿ ಸ್ವಲ್ಪ ದಿನಕ್ಕೆ ನನಗೆ ಬರಿಬೇಕು ಅನ್ಸುತ್ತೆ. ನಾನು ಅದೇ ಹೇಳ್ತೀನಲ್ವಾ, ಅವಾಗ ಪ್ರೇಮ್ನಾಥ್ ಸರ್ ಅವೈಲೇಬಲ್ ಇರ್ತಾ ಇದ್ರು. ನನ್ನ ಲಕ್ಕಿ ಪೀರಿಯಡ್ ಏನೋ ಗೊತ್ತಿಲ್ಲ. ಸೊ ಏನೇ ಡೌಟ್ಸ್ ಬಂದ್ರು ನಾವು ಸರ್ಗೆ ಸರ್ ಹೇಳಿದ್ರು, ಏನೇ ಡೌಟ್ಸ್ ಬಂದ್ರು ಏನೇ ಎಕ್ಸ್ಪೀರಿಯನ್ಸ್ ಆದ್ರೂ ಗೈಡೆನ್ಸ್ಗೋಸ್ಕರ ಕಾಲ್ ಮಾಡ್ಬೋದು ಅಂತ. ಕಾಲ್ ಮಾಡಿದಾಗ ಸರ್ ಹೇಳೋರು, ಇಲ್ಲ ಮೆಡಿಟೇಷನ್ ಮಾಡ್ತಾ ಕೆಲವೊಬ್ಬರಿಗೆ ಕೆಲವೊಂದು ರೀತಿಯಾದ ಅನುಭವಗಳು ಆಗ್ತಾ ಬರುತ್ತೆ. ಮೇ ಬಿ ನಿನಗೆ ಮೆಸೇಜ್ ಬರ್ತಾ ಇರ್ಬೋದು, ಆಟೋ ರೈಟಿಂಗ್ಸ್ ಮುಖಾಂತರ ಬರ್ತಾ ಇರ್ಬೋದು ಹೈಯರ್ ಮಾಸ್ಟರ್ಸ್ ಇಂದ. ಸೊ ಯಾವಾಗ್ಲೂ ಮೆಡಿಟೇಷನ್ ಮಾಡಿದ್ರು ಬುಕ್ ಇಟ್ಕೊಂಡು ಕೂಡು ಅಂತ ಹೇಳೋರು. ಸೊ ಅದೇ ರೀತಿಯಾಗಿ ನಾನು ಅವಾಗ ಚಿಕ್ಕ ಮಗು ಅಲ್ವಾ, ರಿಸ್ಟ್ರಿಕ್ಟ್ ಮಾಡಿರ್ಲಿಲ್ಲ ನನಗೆ ಇಷ್ಟೇ ಅವರ್ಸ್ ಮೆಡಿಟೇಷನ್ ಅಂತ. ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಒಂದ್ಸರಿ ಆರ್ ಅಂತ ಬರಿತಾ ಹೋದೆ. ಅದು ಆಲ್ಮೋಸ್ಟ್ 15 days ನನಗೆ ಬರೀ ಆರ್ ಅಂತ ಬರ್ದಿದ್ದೀನಿ. ಮತ್ತೆ ಮೆಡಿಟೇಷನ್ ಮಾಡ್ತಾ ರಾಂಪ ಅಂತ ಬರಿತಾ ಹೋದೆ. ನನಗೆ ಎರಡಾಗ ಅನ್ಸೋದು, ಏನಿದು
ವಿಚಿತ್ರವಾಗಿದೆ ರಾಂಪ ಅಂತ ಯಾರಾದ್ರೂ ಹೆಸರು ಇಟ್ಕೊಂತಾರ ಅಥವಾ ಊರ್ ಹೆಸರ, ತಿಂಡಿ ಹೆಸರ, ಏನಿರ್ಬೋದು ಇದು ಅಂತ ಪ್ರೇಮ್ ಸರಿ ಮತ್ತೆ ಕಾಲ್ ಮಾಡಿ, ಸರ್ ಏನೋ ಬರೇ ರಾಂಪ ರಾಂಪ ಅಂತ ಬರ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ, ಇದು ಸರ್ ಇದು ಊರ್ ಇರ್ಬೋದು ಅಂತ ನಕ್ಕೆ. ನಾನು ಆಕ್ಚುಲಿ ಯಾವತ್ತು ಬೈದ್ರು ಸರ್, ನಾನು ಆತರ ನಗಬಾರ್ದು ನೋಡಿ. ಲೋಬ್ಸಂಗ್ ರಾಂಪ ಅಂತ ದ ಗ್ರೇಟ್ ಟಿಬೇಟಿಯನ್ ಲಾಮಾ ಅವರು, ಅವ್ರದ್ದು ಎಷ್ಟೋ ಬುಕ್ಸ್ ಇದೆ, ಅವ್ರು ನಿನಗೆ ಕನೆಕ್ಟ್ ಆಗ್ತಾ ಇದಾರೆ ಅನ್ಸುತ್ತೆ, ಅವ್ರ ಜೊತೆ ಕನೆಕ್ಟ್ ಆಗು ಅಂತ. ಮತ್ತೆ ಒಂದ್ ಸ್ವಲ್ಪ ದಿನ ಹಂಗೆ ಅವರು ನನ್ ಮೆಡಿಟೇಷನ್ ಮಾಡಿದಾಗ ನಂಗೆ ಫೀಲ್ ಆಗೋದು ಯಾರೋ ನನ್ ಜೊತೆ ಪ್ರೊಟೆಕ್ಟ್ ಮಾಡ್ತಾ ಇದಾರೆ, ಯಾರೋ ನನ್ನ ಕಾಯ್ತಾ ಇದಾರೆ ಅನ್ಸೋದು. ಲಾಸ್ಟಿಗೆ ನಾನೇ ಒಂದ್ ದಿವಸ ಕೇಳ್ದೆ, ಐ ಆಮ್ ಸೋ ಹ್ಯಾಪಿ ನೀವು ನನ್ನ ಜೊತೆ ಕನೆಕ್ಟ್ ಆಗಿದಿರಲ್ವಾ, ನನಗೆ ಗೈಡ್ ಮಾಡಕ್ ರೆಡಿ ಇದೀರಲ್ವಾ, ನಾನು ಗೈಡೆನ್ಸ್ ರಿಸೀವ್ ಮಾಡ್ಕೊಳಕ್ ರೆಡಿ ಇದೀನಿ, ನನಗೆ ಏನಾದ್ರೂ ಮೆಸೇಜ್ ಕೊಡಿ, ಹಾಫ್ ಪೇಜ್. ಹಿಂಗೆ ಕೇಳಿ ನಾನು, ಹಾಫ್ ಪೇಜ್ ಮೆಸೇಜ್ ಕೊಡಿ, ಬರೀ ನನ್ಗಷ್ಟೇ ಅಲ್ಲ ನಂತರ ಎಷ್ಟೋ ಜನಕ್ಕೆ ಇದು ಉಪಯೋಗ ಆಗ್ಬೇಕು ಅಂದಾಗ ಸ್ಟಾರ್ಟ್ ಆಯ್ತು. ಅದೇನೋ ಅಂತಾರಲ್ವ, ಒಂಥರ PhD ಲೆವೆಲ್ ಟ್ರೈನಿಂಗ್ ಅದು. ಇಟ್ ವಾಸ್ ವೆರಿ ಟಫ್. ನನ್ನಲ್ಲಿರೋ ಎಲ್ಲದಕ್ಕೂ ಅವ್ರು ಒಂದೊಂದೇ ಸಬ್ಜೆಕ್ಟ್ ತರ ಮಾಡಿ ಅದರಿಂದ ಹೆಂಗೆ ಹೊರಗಡೆ ಬರ್ಬೇಕು ಅಂತ ನನಗೆ ಟ್ರೈನಿಂಗ್ ಮಾಡ್ತಾ ಹೋದ್ರು. ಇಟ್ಸ್ ನಾಟ್ ಲೈಕ್ ಅವ್ರು ಸುಮ್ನೆ ಕನೆಕ್ಟ್ ಆಗ್ತಾ ಇದ್ರು, ಅವ್ರೇನೋ ಎನರ್ಜಿ ಕೊಡ್ತಿದ್ರು ಅಲ್ಲ. ಓಕೆ, ನನ್ನಲ್ಲಿ ಏನ್ ಪ್ರಾಬ್ಲಮ್ ಇದೆ ಇವಾಗ, ಅತಿಯಾದ ದುಃಖ. ಈ ದುಃಖ ಯಾಕೆ ಬರುತ್ತೆ, ದುಃಖದಿಂದ ಹೆಂಗ್ ಹೊರಗಡೆ ಬರ್ಬೇಕು, ಅದೆಲ್ಲ ಪಾಯಿಂಟ್ಸ್ ವೈಸ್ ಕೊಡೋರು. ಓಕೆ, ಏನೋ ಇನ್ಸಿಡೆಂಟ್ ಆಗುತ್ತೆ, ದುಃಖ ಎಲ್ಲ ಬರುತ್ತೆ, ಅದರಿಂದ ಈ 10ರಲ್ಲಿ ನೀನೊಂದ್ ಮಾಡ್ಬೇಕು. ರೆಗ್ಯುಲರ್ ಆಗಿ ಬರೀ ಅಳದ್ ಪ್ಯಾಟರ್ನ್ ಅಲ್ಲ, ಬ್ರೇಕ್ ದ ರೂಟೀನ್ ತರ. ಈ ತರ 1-2 ತಿಂಗಳು ಬರೀ ದುಃಖದ ಮೇಲೆ ನನಗೆ ಟ್ರೈನಿಂಗ್ ಆಗ್ತಾ ಬಂತು. ಅದು ಚಾಲೆಂಜಿಂಗ್ ಮ್ಯಾಮ್. ಏನಾಗ್ತಾ ಇತ್ತು, ಸೆಷನ್ ಕೇಳೋರು ಯಾರಾದ್ರೂ ಒಳಗಡೆಯಿಂದ ನೀನ್ ದುಃಖದ ಬಗ್ಗೆನೇ ಹೇಳ್ಬೇಕು ಅಂತ ಬರೋದು. ಆ ದುಃಖದ ಬಗ್ಗೆ ಹೇಳ್ಬೇಕಂತ ಒಪ್ಕೊಂಡಾಗ ಹಿಂದಿನ ದಿವಸ ನನ್ ಟೆಸ್ಟ್ ಇರೋದು, ನಾನು ಎಷ್ಟು ಅದ್ರಲ್ಲಿ ಗೆದ್ದಿದ್ದೀನಿ, ಅದನ್ನೆಷ್ಟು ನಿಭಾಯಿಸ್ಕೊಳ್ಳೋ ಶಕ್ತಿ ಇದೆ ಅಂತ. ದುಃಖ ಆದ್ಮೇಲೆ ಲೋನ್ಲಿನೆಸ್, ಒಂಟಿತನ ಯಾಕೆ ಬರುತ್ತೆ, ಏನ್ ಮಾಡಿದ್ರೆ ಒಂಟಿತನ ಹೋಗುತ್ತೆ. ಆಮೇಲೆ ಕೋಪ ಯಾಕೆ ಬರುತ್ತೆ, ಭಯ, ಜಲಸಿ, ಈ ತರ ಎಲ್ಲ ಎಮೋಷನ್ಸ್ ಮೇಲೆ ನನಗೆ ವರ್ಕ್ ಮಾಡ್ಕೊಳಕ್ಕೆ ಸಹಾಯ ಮಾಡಿದ್ರು. ನನ್ ನಿಜವಾಗ್ಲೂ ನನ್ನ ಎಮೋಷನಲಿ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿದ್ದೀನಿ. ಇವಾಗ ಏನೇ ಬಂದ್ರು ಅನಲೈಸ್ ಮಾಡೋ ಶಕ್ತಿ ಇದೆ, ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆ ಅಂತಂದ್ರೆ ಇದೆಲ್ಲ ಕ್ರೆಡಿಟ್ಸು ಲೋಬ್ಸಂಗ್ ರಾಂಪ ಮಾಸ್ಟರ್ಗೆ ಹೋಗ್ಬೇಕು. ಅವರು ಬಿಟ್ಟು ಬಿಡದೆ ನನಗೆ 1 ವರ್ಷ ಟ್ರೈನಿಂಗ್ ಇಂದ ನಾನು ಅಟ್ಲೀಸ್ಟ್ ಈ ಹಂತಕ್ಕೆ ತಲುಪಿದ್ದೀನಿ. ವಂಡರ್ಫುಲ್. ಅಂದ್ರೆ ನಿಮ್ಗೆ ಲೋಬ್ಸಾಂಗ್ ರಾಂಪ ಮಾಸ್ಟರ್ ನಿಮ್ಗೆ ಕನೆಕ್ಟ್ ಆಗಿದ್ದಾರೆ, ಅವ್ರು ಗೈಡ್ ಮಾಡಿದ್ದಾರೆ, ನಿಮ್ಮನ್ನ ಟ್ರೈನ್ ಅಪ್ ಮಾಡಿದ್ದಾರೆ ಅನ್ನೋದು ನಮ್ಗೆ ಈಗ ಅರ್ಥ ಆಯ್ತು. ಓಕೆ ಮೇಡಮ್, ಈ ಒಂದು ಜರ್ನಿಯಲ್ಲಿ ಏಂಜಲ್ಸ್ ಅಂತ ಹೇಳ್ತಾರಲ್ವಾ, ಸುಪ್ರೀಂ ಮಾಸ್ಟರ್ಸ್ ಅಂತಂದಾಗ ಇವರೆಲ್ಲರೂ ಗೊತ್ತಾಗುತ್ತೆ. ಏಂಜಲ್ಸ್ ಅನ್ನುವಂತ ಪದಗಳು ಕೂಡ ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ನಿಮ್ಗೆ ಆ ತರದ್ದು ಏನಾದ್ರು ಏಂಜಲ್ಸ್ ಬಗ್ಗೆ ಪರಿಕಲ್ಪನೆ ಆಗ್ಲಿ, ಅನುಭವ ಆಗ್ಲಿ, ಅದ್ರ ಬಗ್ಗೆ ಒಂದು ತಿಳುವಳಿಕೆ ಆಗ್ಲಿ, ಆ ತರದ್ದು ಏನಾದ್ರು ಇದ್ರೆ ದಯವಿಟ್ಟು ಹಂಚ್ಕೊಳ್ಳಿ ಮೇಡಮ್. ಎಸ್ ಮೇಡಮ್. ಸೊ ಅದ್ ಹೇಳಿದಲ್ವಾ, ರಾಂಪ ಮಾಸ್ಟರ್ ಜೊತೆ ನನಗೆ ಹಲವಾರು ಮಾಸ್ಟರ್ಸ್ ಕೂಡ ಕನೆಕ್ಟ್ ಆಗೋರು. ಪರಮಹಂಸ ಯೋಗಾನಂದ ಅವರು, ಲಾಹಿರಿ ಮಹಾಶಯ ಅವರು, ಕಾಳಿ ಮಾತೆ, ಹನುಮಾನ್, ಈ ತರ ಒಂದೊಂದು ಹಂತದಲ್ಲಿ ಒಬ್ಬೊಬ್ಬರಿಂದ ಟ್ರೈನಿಂಗ್ ನನಗೆ ಸಿಗ್ತಾ ಹೋಯ್ತು. ಈ ಸಮಯದಲ್ಲಿ ಏನಾಯ್ತು, ನನಗೆ ಒಂದ್ ದಿವಸ ಈ ವೆಂಕಟೇಶ್ ಸರ್ ಗಾರ್ಡಿಯನ್ ಏಂಜಲ್ಸ್ ಅಂತ ಒಂದು ಮೆಡಿಟೇಷನ್ ಮಾಡಿಸಿದ್ರು. ನನಗೆ ಗೊತ್ತಿಲ್ಲ ಅಲ್ಲಿವರೆಗೂ ಏಂಜಲ್ಸ್ ಯಾರು ಇರ್ತಾರ. ಅವ್ರು ಏನ್ ಹೇಳಿದ್ರು, ಹೆಂಗೆ ನಮ್ಮ ಈ ಫಿಸಿಕಲ್ ಲೈಫ್ ಅಲ್ಲಿ ಇಬ್ರು ತಂದೆ ತಾಯಿ ಇರ್ತಾರಲ್ವಾ, ಅದೇ ರೀತಿಯಲ್ಲಿ ನಮ್ಗೆ ಸ್ಪಿರಿಚುಲಿ ಗೈಡ್ ಮಾಡಕ್ಕೆ ನಮ್ಗೆ ಇಬ್ರು ಏಂಜಲ್ಸ್ ಇರ್ತಾರೆ, ಅವರೇ ಗಾರ್ಡಿಯನ್ ಏಂಜಲ್ಸ್ ಅಂತ ಮೆಡಿಟೇಷನ್ ಮಾಡಿಸಿದ್ರು. ಅದಾಗಿ ಮೆಡಿಟೇಷನ್ ಮಾಡಿದ್ಮೇಲೆ ನನಗೆ ನೆಕ್ಸ್ಟ್ ದಿನದಿಂದಾನೇ ನನಗೆ ಒಂಥರ ಮೆಡಿಟೇಷನ್ ಕುಂತ್ರೆ ಫುಲ್ ಒಂಥರ ಲವ್ ಫೀಲ್ ಆಗೋದು, ಖುಷಿ ಆಗೋದು ಏನೋ ಒಂಥರ. ಆಮೇಲೆ ನಂಬರ್ಸ್ ಕಾಣಿಸೋದು, ಫೆದರ್ಸ್ ಸಿಗೋದು, ಈ ತರ ಎಲ್ಲ ಆಗ್ತಾ ಇತ್ತು. ನಾನು ಗಮನ ಕೊಟ್ಟಿಲ್ಲ, ನಂಗೆ ಇವೆಲ್ಲ ಸಿಗ್ನಲ್ಸ್ ಅಂತ ಗೊತ್ತಿಲ್ಲ, ಜಸ್ಟ್ ಸುಮ್ನೆ ಇರ್ತಾ ಇದ್ದೆ. ಅದಾದ್ಮೇಲೆ 3-4 ಡೇಸ್ ಆದ್ಮೇಲೆ ಸುಮ್ನೆ ಈ ತರ ವಿಂಡೋ ನೋಡ್ಕೊಂತ ನಾನು ಮಾತಾಡ್ಕೊಂತಾ ಇದ್ದೀನಿ. ಅರೆ ಅವತ್ತೆಲ್ಲ ನಿಮ್ ಗಾರ್ಡಿಯನ್ ಏಂಜಲ್ಸ್ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರಲ್ಲ, ಎಲ್ರಿಗೂ ಒಂದ್ ಹೆಸರು ಇರುತ್ತಲ್ವಾ. ಸೊ ನನ್ನ ಹೆಸರು ಹೆಂಗ್ ಪ್ರಿಯಾಂಕಾ ಅಂತ ಇದೆ, ಹಂಗೆ ಗಾರ್ಡಿಯನ್ ಏಂಜಲ್ಸ್ಗೂ ನೇಮ್ ಇರ್ಬೇಕಲ್ವಾ. ಗಾರ್ಡಿಯನ್ ಏಂಜಲ್ಸ್, ನನ್ನ ಗಾರ್ಡಿಯನ್ ಏಂಜಲ್ಸ್ ನಮ್ ಜೊತೆ ನೀವು ಕನೆಕ್ಟ್ ಆಗಿದ್ರೆ ನಿಮ್ಮ ಹೆಸರು ಏನಿರ್ಬೋದು ಅಂತ ಅನ್ಕೊಂತಾ ಇದೀನಿ ಮನ್ಸಲ್ಲಿ. ಮೆಡಿಟೇಷನ್ ಮಾಡ್ತಾ ಇಲ್ಲ, ಸುಮ್ನೆ ವಿಂಡೋ ನೋಡ್ತಾ ಇದೀನಿ. ನಾನು ಒಳಗಡೆಯಿಂದ ಅನ್ಸ್ತಾ ಇದೆ ಮೆಟೆಟ್ರಾನ್ ಅಂತ. ಅಗೇನ್ ಇದೆಲ್ಲ ಫಸ್ಟ್ ಟೈಮ್ ನಾನು ವರ್ಡ್ಸ್ ಕೇಳಿದೆ, ಏನಿದು ಮೆಟೆಟ್ರಾನ್, ಹೆಂಗಿದೆ ಅಲ್ಲ ಹೆಸರು, ಗಾರ್ಡಿಯನ್ ಏಂಜಲ್ಸ್ ನೇಮ್ ಇರ್ಬೋದಾ, ಇಷ್ಟು ಸ್ಟ್ರಾಂಗ್ ಆಗಿ ಬರ್ತಾ ಇದೆಲ್ಲ ಅಂತ ಫನ್ನಿ. ಅವಾಗ ಹಂಗೆ ಹುಡುಗ್ ಬುದ್ಧಿ ಅಲ್ವಾ, ನಂಬಲ್ಲ ಬೇಗ, ಎಲ್ಲದನ್ನು ತಮಾಷೆ ಆಗಿ ತಗೊಳೋದು. ಈ ತರ ನಕ್ಕೊಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿದೀನಿ. ಸರ್ಚ್ ಮಾಡಿದ್ರೆ ಫುಲ್ ಒಂದ್ 5 ನಿಮಿಷ ನನಗೆ ಕೈ ಕಾಲ ಆಡ್ತಾ ಇಲ್ಲ. ಯಾಕೆ ಅಂದ್ರೆ ಆರ್ಕ್ ಏಂಜಲ್ ಮೆಟೆಟ್ರಾನ್ ಅಂತ. ಅವ್ರು ಈ ಆರ್ಕ್ ಏಂಜಲ್ಸ್ ಏನಂದ್ರೆ ಏಂಜಲ್ಸ್ಗೆ ಹೆಡ್.
ಈ ಆರ್ಕ್ ಪರ್ಟಿಕ್ಯುಲರ್ಲಿ ಮೆಟೆಟ್ರಾನ್ ಅನ್ನೋರು ಭೂಮಿ ಮೇಲೆ ಹುಟ್ಟಿ ಜನ್ಮ ತಗೊಂಡು ಇಲ್ಲಿ ಪಾಠಗಳನ್ನ ಕಲಿತು ಅಸೆಂಡ್ ಆಗಿ ಏಂಜಲ್ ಆದವರು. ಕೆಲವೇ ಏಂಜಲ್ಸ್ ಅಲ್ಲಿ ಇವರು ಒಬ್ರು ವೆರಿ ಪವರ್ಫುಲ್ ಏಂಜಲ್. ಇವರು ನಾರ್ಮಲಿ ಎಮೋಷನಲ್ ಬ್ಯಾಲೆನ್ಸ್ಗೆ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಅಂಡ್ ಆ ದಿನ ಮೆಟೆಟ್ರಾನ್ ಅಂತ ಗೊತ್ತಾದ ತಕ್ಷಣ ಒಂದು ವೈಟ್ ಲೈಟ್ ನನ್ನ ಫಿಸಿಕಲ್ ಐಸ್ಗೆ ವಿಂಡೋ ಇಂದ ಬರ್ತಾ ಇರೋ ತರ, ನನಗೆ ಕನೆಕ್ಟ್ ಆಗಿರೋ ತರ. ಆರ್ಕ್ ಏಂಜಲ್ ಮೈಕಲ್ ನಂಗೆ ಆಲ್ಮೋಸ್ಟ್ ಎಷ್ಟೋ ಇಯರ್ಸ್ ನನಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ನನಗೆ ನನ್ನ ಪ್ರಾಣಹಿತ ಅಂತ ಇದ್ದಾರೆ ಒಬ್ರು ತೆಲುಗಲ್ಲಿ, ಅವರು ಏಂಜಲ್ಸ್ ಮೇಲೆ ಒಂದ್ ಸೆಷನ್ ಮಾಡ್ತಾರೆ. ಆಗ ಡೀಟೇಲ್ಡ್ ಆಗಿ ಈ ಏಂಜಲ್ಸ್ ಯಾರು, ಏಂಜಲ್ಸ್ ಕನೆಕ್ಟ್ ಆದ್ರೆ ಏನು ಸಿಗ್ನಲ್ಸ್ ಬರುತ್ತೆ, ಆಲ್ರೆಡಿ ನನಗೆ ಏನೇನ್ ಆಗ್ತಾ ಇತ್ತಲ್ವಾ ಅದನ್ನೇ ಅವ್ರು ಹೇಳ್ತಾ ಹೋದ್ರು. ಅಂಡ್ ನನ್ನ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಏಂಜಲ್ಸ್ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಎಷ್ಟೋ ಸಪೋರ್ಟ್ ಮಾಡಿದ್ದಾರೆ, ಫಿಸಿಕಲ್ ಇಂದ ಹಿಡಿದು ಸ್ಪಿರಿಚುವಲ್ ವರ್ಗು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಮ್ಯಾಮ್ ಕನೆಕ್ಟರ್ಸ್ ತರ. ಓಕೆ, ನಾನು ನಿಮ್ ಜೊತೆ ಕನೆಕ್ಟ್ ಆಗ್ಬೇಕಂದ್ರೆ ಫೋನ್ ಬೇಕಲ್ವಾ, ಫೋನ್ ಮಾತಾಡೋದು, ನೀವೆಲ್ಲೋ ಇದೀರ, ಆ ತರ ನಾನೊಂದು ಹೈಯರ್ ಮಾಸ್ಟರ್ ಜೊತೆ ಕನೆಕ್ಟ್ ಆಗ್ಬೇಕು ಅಂದ್ರೆ ಇವರು ಕನೆಕ್ಟರ್ಸ್ ತರ ಮಾಡ್ತಾರೆ. ಇವರು ಕೂಡ ಯಾರು ಅಂತಂದ್ರೆ ನಾವ್ ಹೆಂಗೆ ಆ ಪರಮಾತ್ಮನಿಂದ ಬಿಡುಗಡೆಯಾಗಿ ಬಂದಿರ್ತೀವಲ್ವಾ, ಅದೇ ತರ ಇವರು ಕೂಡ ಪರಮಾತ್ಮನಿಂದ ಬಿಡುಗಡೆಯಾಗಿ ಫಿಸಿಕಲ್ ಬಾಡಿ ತಗೊಳಲ್ಲ. ಇವರ ಪ್ರಣಾಳಿಕ ಏನಿರುತ್ತೆ, ಲೈಫ್ ಪರ್ಪಸ್ ಏನಿರುತ್ತೆ, ಯಾರ್ಯಾರು ಸ್ಪಿರಿಚುವಾಲಿಟಿಲಿ ಇರ್ತಾರಲ್ವಾ ಅವ್ರಿಗೆಲ್ಲರಿಗೂ ಗೈಡ್ ಮಾಡೋದು, ಪ್ರೀತಿಯನ್ನ ಹಂಚೋದು, ಕಾಂತಿಯ ಜೊತೆ ಕನೆಕ್ಟ್ ಮಾಡೋದೇ ಇವರ ಜೀವನ ಉದ್ದೇಶ ಆಗಿರುತ್ತೆ. ಎಸ್, ಅಂಡ್ ಎಷ್ಟು ಮಿರಾಕ್ಯುಲಸ್ ಎಕ್ಸ್ಪೀರಿಯನ್ಸ್ ನನಗೆ ಏಂಜಲ್ಸ್ ಜೊತೆ ಅಂದ್ರೆ, ಒಂದ್ಸರಿ ಏನಾಗಿದೆ, ಸೆಷನ್ ಈ ತರ ಮಾಡ್ಬೇಕು, ಚಪಾತಿ ಹಂಚ್ ತಟ್ಟಿಸ್ಕೊಂಡ್ಬಿಟ್ಟಿದೀನಿ ಇಲ್ಲಿ ನಾನು ಅರ್ಜೆಂಟಿಗೆ, ನೈಟ್ ಸೆಷನ್ ಇತ್ತು, ಜೋರಾಗೆ ತಟ್ಟಿದೆ. ಓಕೆ, ನಾನು ಅಲ್ಲಿಂದ ಬಂದು ಪಟ ಪಟ ರೆಡಿ ಆಗಿ ಇದೇ ಪ್ಲೇಸಲ್ಲಿ ಇದೇ ಚೇರಲ್ಲಿ ಕುತ್ಕೊಂಡಿದ್ದೀನಿ, ಮೆಡಿಟೇಷನ್ ಮಾಡಿಸ್ತಾ ಇದೀನಿ. ನನಗೆ ಇಲ್ಲಿ ಬಂದು ಯಾರೋ ಊದಿದ ತರ ನನಗೆ ಫೀಲ್ ಆಗ್ತಾ ಇದೆ, ಶಕೀಲಿ ಸಮ್ಮರ್ ಅಲ್ಲಿ ಫುಲ್ಲು AC ಇಟ್ಟಂಗೆ ಅದೇ ಆ ಭಾಗದಲ್ಲಿ. ಅಂಡ್ ನನಗೆ ಗೊತ್ತಾಗ್ತಾ ಇದೆ ನನ್ ಏಂಜಲ್ಸ್ ಪ್ರೆಸೆನ್ಸ್ ನನಗೆ ಫೀಲ್ ಆಗ್ತಾ ಇದೆ. ಅದಾದ್ಮೇಲೆ ಸೆಷನ್ ಆದ್ಮೇಲೆ ಹೋಗಿ ಮಲ್ಕೊಂಡಿದೀನಿ, ಬೆಳಿಗ್ಗೆ ಎದ್ದಿದೀನಿ, ಎಲ್ಲ ಕೆಲಸ ಮಾಡಿದೀನಿ. ಆಮೇಲೆ ಎಷ್ಟೊತ್ತಾದ್ಮೇಲೆ ನಂಗೆ ನೆನಪಾಗಿದೆ, ಅರೆ ಇಲ್ಲಿ ಕೈಯಲ್ಲಿ ನಾನು ಸುಟ್ಕೊಂಡಿದ್ನಲ್ಲ, ಜೋರಾಗೆ ತಗ್ಲಿತ್ತಲ್ಲ, ಸ್ವಲ್ಪ ನಾರ್ಮಲ್ ಸುಟ್ಕೊಂಡ್ರೆ ಬೊಬ್ಬೆ ಬರುತ್ತಲ್ಲ, ಯಾವ ಬೊಬ್ಬೆ ಇಲ್ಲ, ಕಲೆ ಇಲ್ಲ. ಅದ್ ಹೆಂಗ್ ಮಾಯ ಆಯ್ತು ನನಗೆ ನಿಜ ಗೊತ್ತಿಲ್ಲ. ಸೊ ಈ ತರ ಎಷ್ಟೋ ಸಹಾಯಗಳು ನಾವು ಕೇಳ್ದೇನೆ ಮಾಡ್ತಾ ಇರ್ತಾರೆ ಏಂಜಲ್ಸ್. ಸೂಪರ್. ಅಂದ್ರೆ ಗ್ರೇಟ್ ಮಾಸ್ಟರ್ಸ್ ಅಷ್ಟೇ ಅಲ್ಲದೆ ಏಂಜಲ್ಸ್ ಜೊತೆ ಕೂಡ ನಿಮ್ಗೆ ಅದ್ಭುತವಾದ ಕನೆಕ್ಟಿವಿಟಿ ಇದೆ, ಮಿರಾಕ್ಯುಲಸ್ ಆಗಿರ್ತಕ್ಕಂಥ ಅನುಭವಗಳು ಕೂಡ ನಿಮ್ಮಲ್ಲಿ ಇದೆ. ತುಂಬಾ ತುಂಬಾ ಅದ್ಭುತ ಮೇಡಮ್. ಇಷ್ಟೆಲ್ಲ ಅನುಭವಗಳು, ವಿಚಾರಗಳು ತಮ್ಮಿಂದ ನಾವು ತಿಳ್ಕೊಳ್ತಾ ಇದೀವಿ. ಅದೇ ರೀತಿಯಾಗಿ ಪತ್ರಿಜಿಯವರ ಸಂಕಲ್ಪದ ಭಾಗ ಅಂದ್ರೆ ಪಿರಮಿಡ್ ಜಗತ್ತು. ಪಿರಮಿಡ್ ಶಕ್ತಿ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾಯ್ತಾ? ಅದು ಹೇಗೆ ನಿಮ್ಗೆ ಪಿರಮಿಡ್ಗಳು ಕನೆಕ್ಟ್ ಆಗಿದ್ರೆ ಅದು ಹೇಗೆ ಕನೆಕ್ಟ್ ಆಗಿದಾವೆ, ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋಂತ ಕುತೂಹಲ ಮೇಡಮ್ ನಮ್ಗೆ. ಎಸ್ ಮೇಡಮ್. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ 2017 ಅಲ್ಲಿ 16 ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದು. ಪ್ರೆಗ್ನೆನ್ಸಿ ಟೈಮಲ್ಲಿ ಊರಿಗೆ ಬಂದಾಗ ಅವಾಗ್ಲೇ ಇಲ್ಲಿ ಚೇರ್ ಪಿರಮಿಡ್ಸ್ ಎಲ್ಲ ಇಟ್ಟಿದ್ರಲ್ವಾ, ಅದ್ರ ಕೆಳಗೆ ಕುಂತ್ರೆ ಸಾಕು, ಅದು ಒಂದು ಶಕ್ತಿ ಕ್ಷೇತ್ರ ಅಂತ ಅನ್ಸೋದು. ಅದೊಂದು ಕಾನ್ಶಿಯಸ್, ಪಿರಮಿಡೇ ಒಂದು ಕಾನ್ಶಿಯಸ್ ಅಂತ ನನಗೆ ಅನ್ಸೋದು. ಅವಾಗ ಕಾನ್ಶಿಯಸ್ ಅಂದ್ರೆ ಏನಂತ ಗೊತ್ತಿಲ್ಲ, ಎನರ್ಜಿ ಅಂತ ಗೊತ್ತಿಲ್ಲ, ನನಗೆ ಈ ತರ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೆ ನಾನು. ಬಟ್ ಇಟ್ ಈಸ್ ವೆರಿ ಟ್ರೂ. ನೀವು ನಾರ್ಮಲ್ ಮೆಡಿಟೇಷನ್ ಮಾಡೋದಕ್ಕೂ ಪಿರಮಿಡ್ ಕೆಳಗಡೆ ಮೆಡಿಟೇಷನ್ ಮಾಡೋಕ್ಕೂ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಡಿಫ್ರೆನ್ಸ್. ನೀವು ಅತಿ ಬೇಗನೆ ಥಾಟ್ಲೆಸ್ ಸ್ಟೇಜಿಗೆ ಹೋಗೋಕೆ ಹೆಲ್ಪ್ ಆಗುತ್ತೆ. ಅಂಡ್ ವಾಟರ್ ಮೇಲೆ ಇಟ್ಕೊಂಡು ನಾವು ಎನರ್ಜೈಸ್ ಮಾಡಿ ಕುಡಿದಾಗ, ನಾವ್ ಏನ್ ಇಂಟೆನ್ಷನ್ ಇಟ್ಕೊಂಡು ಕುಡಿತೀವಲ್ವಾ ಅದು ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ. ನಾನು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದೀನಿ. ಸೊ ಪಿರಮಿಡ್ ಎನರ್ಜಿ ಇದೆಲ್ಲ ಆಡ್ ಆನ್ ನಮಗೆ. ಧ್ಯಾನ ಮಾಡೋರ್ಗೆ ಹಬ್ಬ ತರ 1 ತಾಸು ಧ್ಯಾನ ಮಾಡೋರ್ಗೆ ಪಿರಮಿಡ್ ಕೆಳಗಡೆ ಕುತ್ಕೊಂಡ್ರೆ 3 ತಾಸು ಧ್ಯಾನ ಮಾಡಿದಷ್ಟು ಆ ಶಕ್ತಿ ನಮ್ಗೆ ಲಭಿಸುತ್ತೆ. ಐ ಹೈಲಿ ರೆಕಮೆಂಡ್, ಯಾರೇ ಇದ್ರು ಕೂಡ. ಇವಾಗೆಲ್ಲ ಪಿರಮಿಡ್ ಕ್ಯಾಪ್ಸ್ ಬಂದಿದೆ ಅಲ್ವಾ, ಅಥವಾ ಇನ್ನು 2x2 ಪಿರಮಿಡ್ಸ್ ವಾಲ್ ಹ್ಯಾಂಗಿಂಗ್ ಬಂದಿದೆ. ಸೊ ಅದನ್ನ ನೀವ್ ಎಲ್ಗೋದ್ರೂ ಬಿಚ್ಕೊಂಡು ಹೋಗ್ಬೋದು ಬೇಕಾದ್ರೆ, ವೆರಿ ಕನ್ವಿನಿಯಂಟ್. ಪ್ಲೀಸ್ ಎಕ್ಸ್ಪೆರಿಮೆಂಟ್ ಮಾಡಿ, ಇದು ನನ್ನ ಸ್ವ ಅನುಭವ. ಪಿರಮಿಡ್ ಆರ್ ವೆರಿ ಬೆಸ್ಟ್ ಫಾರ್ ಸ್ಪಿರಿಚುವಲ್ ಸಾಧನೆ. ಒಟ್ನಲ್ಲಿ ಪಿರಮಿಡ್ ಶಕ್ತಿ ನಿಮ್ಗೆ ಏನು ಅನ್ನೋದು ಅರ್ಥ ಆಗಿದೆ. ಓಕೆ, ನೀವು ಪತ್ರಿಜಿ ಮಾರ್ಗದಲ್ಲಿ ನಿಮ್ಮ ಹೆಜ್ಜೆಗಳನ್ನ ಹಾಕ್ತಾ ಇದ್ದೀರಿ. ಈ ಒಂದು ಮಾರ್ಗದಲ್ಲಿ ಧ್ಯಾನ ಪ್ರಚಾರ ಅನ್ನೋದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ನೀವು ಧ್ಯಾನ ಪ್ರಚಾರವನ್ನ ಪ್ರಾರಂಭ ಯಾವಾಗ ಮಾಡಿದ್ರಿ, ಹೇಗ್ ಮಾಡಿದ್ರಿ? ಅದು ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರೂ ತೊಂದರೆಗಳು, ಚಾಲೆಂಜಸ್ ಅಥವಾ ಅವಮಾನ ಈ ತರದ್ ಏನಾದ್ರೂ ಆಯ್ತಾ?
ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ನುವಂಥದ್ದು ಮೇಡಮ್. ಯಾಕೆಂದ್ರೆ ಈಗ ತುಂಬಾ ಜನ ಹೊಸಬ್ರು ಈ ಒಂದು ಮಾರ್ಗಕ್ಕೆ ಬರ್ತಾ ಇದ್ದಾರೆ. ಅವ್ರಿಗೆ ಈ ವಿಚಾರಗಳು ಈ ಒಂದು ಹೆಜ್ಜೆಗಳಿಟ್ಟಾಗ ಏನಾದ್ರು ಚಾಲೆಂಜಸ್ ಬಂದ್ರೆ ಹೆದರ್ಕೊಳ್ಳೋದು, ಧ್ಯಾನ ಬಿಟ್ಬಿಡೋದು, ಈ ತರದ್ದೆಲ್ಲ ಮಾಡುವಂತದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಅನುಭವ, ಧ್ಯಾನ ಪ್ರಚಾರ ಅನ್ನುವಂಥದ್ದು ನೀವು ಸ್ಟಾರ್ಟ್ ಮಾಡಿದ್ರೆ ಅಂತದ್ದೇನಾದ್ರು ಚಾಲೆಂಜಸ್ ಬಂದಿದ್ರೆ ಅದನ್ನ ನೀವೆಲ್ಲ ಹೇಗೆ ಓವರ್ಕಮ್ ಮಾಡಿದ್ರಿ, ಇದನ್ನ ತಿಳ್ಕೊಬೇಕು ಅನ್ನೋ ಕುತೂಹಲ ಮೇಡಮ್. ಎಸ್ ಮೇಡಮ್. ಸೊ ನಾವು ಸ್ಪಿರಿಚುವಲ್ ಪಾತ್ ಅಲ್ಲಿ ಇದ್ದಾಗ ಎಷ್ಟೋ ಚಾಲೆಂಜಸ್ ಕೂಡ ಬರುತ್ತೆ. ಬರೀ ನಾವು ಎಲ್ರಿಗೂ ಒಂದ್ ಕಲ್ಪನೆ ಇರುತ್ತೆ, ಓಕೆ ಧ್ಯಾನ ಮಾಡ್ತಾ ಇದಾರೆ, ಇವ್ರಿಗೆ ಏನು ನೋವು ಆಗೋದಿಲ್ಲ, ಏನು ಬೇಜಾರಾಗಲ್ಲ, ಏನು ಎಮೋಷನ್ಸ್ ಬರಲ್ಲ. ಬಟ್ ದಟ್ ಇಸ್ ವೆರಿ ರಾಂಗ್. ಎಲ್ಲರಿಗೂ ಅದು ಬರುತ್ತೆ. ಬಟ್ ಧ್ಯಾನ ಮಾಡಿದ್ರೆ ನಮ್ಗೊಂದು ಸೂಪರ್ ಪವರ್ ಇದ್ದಂಗೆ. ಯಾವ್ದು ಸತ್ಯ, ಯಾವ್ದು ಅಸತ್ಯ, ಯಾವ್ದು ಧರ್ಮ, ಯಾವ್ದು ಅಧರ್ಮ ಅನ್ನೋದು ಆ ಜ್ಞಾನ ನಮ್ಮಲ್ಲಿದ್ದಾಗ ಅತಿ ಬೇಗನೆ ಆ ಚಾಲೆಂಜ್ ಇಂದ ಹೊರಗಡೆ, ಆ ಟೆಸ್ಟ್ ಇಂದ ಹೊರಗಡೆ ಬರೋದು ತುಂಬಾ ಈಸಿ ಆಗುತ್ತೆ. ಸೊ ನನಗೆ ನಾನು ಯಾಕೆ ಸೆಷನ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ, ಒಂದ್ ದಿವಸ ನಾನು ಮೆಡಿಟೇಷನ್ ಅಲ್ಲಿ ಕೂತ್ಕೊಂಡಾಗ ನನಗೆ ಪತ್ರಿಜಿ ಕನೆಕ್ಟ್ ಆಗಿ, ನನಗೆ ನಾರ್ಮಲಿ ಅವರು ಫಿಸಿಕಲ್ ಆಗಿ ಮಾತಾಡೋದಕ್ಕಿಂತ ನಂಗೆ ಆಸ್ಟ್ರಲಿ ಗೈಡೆನ್ಸ್, ಕಣ್ ಮುಚ್ಕೊಂಡು ನಂಗೆ ಅವ್ರ ವಾಯ್ಸ್ ಕೇಳಿಸೋದು, ಕ್ಲಿಯರ್ ವಾಯ್ಸ್, ಅದು ಅದೇ ಟೋನು, ಅದೇ ಸ್ಲ್ಯಾಂಗ್ ಅಲ್ಲಿ. ಸೊ ಅವ್ರು ಹೇಳೋರು, ನನ್ನ ಆಶೆ ಏನ್ ಗೊತ್ತಾ, ನನ್ನ ಆಸೆ ಏನ್ ಗೊತ್ತಾ, ನಾನೆಲ್ಲ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಕಟ್ಟಿದೀನಲ್ವಾ, ಇದನ್ನ ನೀವೆಲ್ಲರೂ ಬುನಾದಿಯಾಗಿ ತಗೊಂಡು ಪರ್ವತಕ್ಕಿಂತ ಹೆಚ್ಚು ಬೆಳಿಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮನ್ನ ನೀವು ರಿಸ್ಟ್ರಿಕ್ಟ್ ಮಾಡ್ಕೋಬಾರ್ದು ಅಂತ. ಸೊ ನಾನು ಕೇಳ್ದೆ, ಓಕೆ ಸರ್, ಬಟ್ ನನಗೆ ಏನ್ ಗೊತ್ತು, ನನಗೆ ವೆರಿ ಲೆಸ್ ವಿಸ್ಡಮ್, ಬಿಕಾಸ್ ನಾನು ಯಾವ ಬುಕ್ಸ್ ಓದಿಲ್ಲ, ಯಾವ ಪಾಂಡಿತ್ಯವನ್ನು ಓದಿಲ್ಲ. ಏನ್ ಮೆಡಿಟೇಷನ್ ಮೆಸೇಜ್ ಬರುತ್ತೋ ಅದನ್ನೇ ನಾನು ಅನ್ವಯಿಸ್ತಾ ಇರೋದು ಅಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ರು. ಇವಾಗ ನಾವು ಟೀಚರ್ ಅಂತ ಯಾರಿಗಂತೀವಿ? LKG ಸ್ಟೂಡೆಂಟ್ಸ್ಗೂ ನಾವು LKG ಟೀಚರ್ಗೂ LKG ಆ ಕ್ಲಾಸ್ ಟೀಚರ್ಗೂ ನಾವು ಟೀಚರ್ ಅಂತೀವಲ್ವಾ? ಅದೇ ರೀತಿ PhD ಸಬ್ಜೆಕ್ಟ್ ಹೇಳ್ಕೊಡೋನ್ಗೂ ನಾವು ಗುರುಗಳು ಟೀಚರ್ ಅಂತೀವಲ್ವಾ? ಅದೇ ರೀತಿಯಾಗಿ ನಿನ್ಗೇನ್ ಗೊತ್ತು ಅದನ್ನ ನೀನ್ ಹೇಳ್ತಾ ಹೋಗು ಅಂತ. ಅಂಡ್ ನನ್ನ ಬಿಗ್ಗೆಸ್ಟ್ ಫಿಯರ್ ಇದೆ ಮ್ಯಾಮ್, ಸ್ಟೇಜ್ ಫಿಯರ್. ನನಗೆ ತುಂಬಾ ಭಯ ಸ್ಟೇಜ್ ಅಂದ್ರೆ. ಚಿಕ್ಕ ವಯಸ್ಸಲ್ಲಿ ನನಗೆ ಎಷ್ಟು ನಾನು ಹ್ಯಾವ್ ಫೇಸ್ಡ್ ವೆರಿ ಪೇನ್. ಏನಂದ್ರೆ ಸ್ಪೀಚ್ ಎಲ್ಲ ಬರ್ಕೊಂಡು ಹೋಗೋದು, ಕಾಂಪಿಟೇಷನ್ಸ್ ಅವಾಗೆಲ್ಲ ಅಲ್ಲ. ಇನ್ನೇನ್ ಸ್ಟೇಜ್ ಹತ್ಬೇಕು, ಗಡು ಅಳು ಬಂದ್ಬಿಡ್ತಿದ್ದೆ ನಾನು ಮಾಡಲ್ಲ ಅಂತ. ಇಲ್ಲ ಕೆಲವೊಂದ್ಸರಿ ಸ್ಟೇಜ್ ಹತ್ತಿದ್ರು ಕೂಡ ಧೈರ್ಯ ಮಾಡಿ ಹತ್ತಿದ್ರೆ ಒಂದು ವರ್ಡ್ ಬಾಯಲ್ಲಿ ಬರ್ತಿರ್ಲಿಲ್ಲ. ಎಲ್ಲರೂ ನಗೋರು ನನ್ ಮುಂದೆ ಕುತ್ಕೊಂಡು. ನನ್ನ ಬಿಗ್ಗೆಸ್ಟ್ ಫಿಯರ್ ನನ್ನ ಸ್ಟೇಜ್ ಫಿಯರ್. ಯಾಕಂದ್ರೆ ನನ್ನ ಒಳಗಡೆ ಕುಂತಿತ್ತು ನಾನ್ ಚೆನ್ನಾಗಿಲ್ಲ, ನಾನು ಏನ್ ಮಾಡಿದ್ರು ಚೆನ್ನಾಗಿರಲ್ಲ ಅಂತ. ಆ ಭಯನ ನನಗೆ ಹೋಗ್ಲಾಡ್ಸ್ಕೊಟ್ಟಿದ್ದೆ ನನಗೆ ಪತ್ರಿಜಿ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನಾನು ಪಿರಮಿಡ್ ವ್ಯಾಲಿಗೆ ಹೋಗಿದ್ದೆ ಒಂದ್ಸರಿ. ಫ್ರಮ್ ಸಡನ್ ಆಗಿ ನಂಗೆ ಅನ್ಸಕ್ ಸ್ಟಾರ್ಟ್ ಆಯ್ತು ನಾನು ಪಿರಮಿಡ್ ವ್ಯಾಲಿಗೆ ಹೋಗ್ಬೇಕು ಅಂತ. ಅಲ್ಲಿ ನನಗೆ ಪತ್ರಿಜಿಯನ್ನ ಮೀಟ್ ಮಾಡೋ ಅವಕಾಶ ಸಿಕ್ತು. ಮೇ ಬಿ ಅದೇ ಫಸ್ಟ್ ಟೈಮ್ ನಾನು ಮೆಡಿಟೇಷನ್ ಇಷ್ಟೆಲ್ಲ ಮಾಡಿದ್ಮೇಲೆ ಸರ್ನ ಮೀಟ್ ಮಾಡಿದ್ದು 2021 ಅಲ್ಲಿ. ನಾನು ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ, ನಾನು ತುಂಬಾ ಚೆನ್ನಾಗಿ ಆಗ್ತಾ ಇದ್ದೀನಿ ಅನಿಸ್ತಾ ಇದೆ. ಬಿಕಾಸ್ ಇಟ್ ವಾಸ್ ಅ ವೆರಿ ಟಫ್ ಜರ್ನಿ, ನಾಟ್ ಈಸಿ ಒನ್. ಒಂದೊಂದೇ ಎಲ್ಲ ದಾಟಕೊಂತ. ಬಟ್ ನಾನು ಲಾಸ್ಟ್ ಕೇಳಿದೆ, ಸರ್ ಇನ್ನೂ ಏನೋ ಮಾಡ್ಬೇಕು ಅನಿಸ್ತಾ ಇದೆ ಸರ್, ಏನೋ ಮಿಸ್ಸಿಂಗ್ ಇದೆ ಅಂತ ಅಂದಾಗ ಸರ್ ಕಣ್ಣಲ್ಲೇ ಕಣ್ಣಿಟ್ಟು ನೋಡಿದ್ರು ನನ್ಗೆ. ಆಮೇಲೆ ಮನೆಗ್ ಬಂದೆ. ನನಗೆ ನೈಟ್ ಸಡನ್ 12 ಗಂಟೆಗೆ ಯಾರೋ ಒಡೆದು ಎಬ್ಸಿ ಸರ್ ವಾಯ್ಸ್ ಕೇಳಿಸ್ತಾ ಇದೆ, ಸರಿ ನೀನ್ ಇವಾಗ ನಿನ್ ಲೈಫ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ಯಲ್ಲ, ಇದನ್ನ ನಿನ್ ತರ ಇರೋ ಎಷ್ಟೋ ಜನಕ್ಕೆ ನೀನ್ ಸಹಾಯ ಮಾಡ್ಬೇಕು. ಐ ಸೆಡ್ ಓಕೆ, ಹೆಂಗ್ ಮಾಡೋದು ಸರ್? ನೀನ್ ಏನ್ ಕಲ್ತಿದ್ಯಲ್ಲ ಒಂದ್ ಶಾರ್ಟ್ ವಿಡಿಯೋಸ್ಗಳ ಮೂಲಕ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ಮಾಡ್ಬೇಕು ಅಂತ. ಅಲ್ಲಿವರೆಗೂ ನನಗೆ ಏನೂ ಗೊತ್ತಿಲ್ಲ, ಎಡಿಟ್ ಮಾಡೋದು ಗೊತ್ತಿಲ್ಲ, ಚಾನೆಲ್ ಗೊತ್ತಿಲ್ಲ. ಬ್ಲೈಂಡ್ ಆಗಿ ಸರ್ ಏನ್ ಹೇಳ್ತಾರೆ, ಓಕೆ ಸರ್, ಮತ್ತೆ ಈ ಚಾನೆಲ್ ಏನ್ ಹೆಸರು ಇಡ್ಬೇಕು? ಸ್ಪಿರಿಚುವಲ್ ಸೀಡ್ ಅಂತ ಇಡ್ಬೇಕು. ಓಕೆ ಸರ್. ವಿತಿನ್ 5 minutes ಅಲ್ಲಿ ನಾನು ಯೂಟ್ಯೂಬ್ 12 ಗಂಟೆಗೆ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಕೂಡ ನಾನು ಕ್ರಿಯೇಟ್ ಮಾಡಿದೆ. ಹೆಂಗೆ ಅಂತ ಗೊತ್ತಿಲ್ಲ, ಸಡನ್ ಟಕ ಮಾಡಿ ಇಟ್ಟೆ. ಅಂಡ್ ನನಗೆ ನನ್ನ ಲೈಫಲ್ಲಿ ನನಗೆ ಏನೇನು ಉಪಯೋಗ ಆಗಿದೆನೋ, ಏನೇನು ಹೆಲ್ಪ್ ಆಗಿದೆನೋ, ಸರ್ ವಿಸ್ಡಮ್ ನನಗೆ ಏನೇನು ಕೊಟ್ಟಿದಾರೋ ಅದೆಲ್ಲನೂ ಕೂಡ ಶಾರ್ಟ್ ವಿಡಿಯೋಸ್ಗಳ ಮೂಲಕ ಒಂದ್ ಸ್ವಲ್ಪ ನನ್ನ ಕೈಲಾದ ಒಂದು ಚಿಕ್ಕ ಸರ್ವಿಸ್ ಅಂತಾನೆ ಹೇಳ್ಬೋದು, ಅದನ್ನ ನಾನು ಮಾಡ್ತಾ ಇದ್ದೀನಿ. ಅಂಡ್ ಎಷ್ಟು ಪ್ರೀತಿ ಸಿಗ್ತಾ ಇದೆ ಆ ಚಾನಲ್ ಇಂದ ಅಂತಂದ್ರೆ ಅದು ವರ್ಣನೆ ಮಾಡಕ್ಕಾಗಲ್ಲ. ಇವಾಗ ನಾನು ಅನುಭವಿಸಿ ಕ್ಲಿಯರ್ ಮಾಡ್ಕೊಂಡಾಗ ಎಷ್ಟು ಖುಷಿ ಸಿಗುತ್ತೋ, ಈ ತರ ಬೇರೆಯವರ ಅದನ್ನ ಉಪಯೋಗ ಪಡೆದಿದ್ದಾರೆ ಅಂತ ತಿಳಿದ ತಕ್ಷಣ ಅದನ್ನ ಹಂಚಿದಾಗ ಅದಕ್ಕಿಂತ 100ರಷ್ಟು ಖುಷಿ ನನಗೆ ಸಿಗ್ತಾ ಇದೆ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಸೊ ಇದಕ್ಕೆಲ್ಲ ನಾವು ಪತ್ರಿಜಿಗೆ ಕೃತಜ್ಞತೆ ಹೇಳಬೇಕು.
ಎಲ್ಲೋ ಮೂಲೆಯಲ್ಲಿ ಇರೋ ನಮ್ಮನ್ನ ಈ ತರ ಎಲ್ಲರಿಗೂ ಜ್ಞಾನವನ್ನ ಹಂಚೋ ಮೀಡಿಯಂ ಆಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಏನ್ ಬರ್ತಾ ಇದೆ ವಿಡಿಯೋಸ್ ಅದೆಲ್ಲ ಖಂಡಿತವಾಗ್ಲೂ ನಾನ್ ಹೇಳಿದ್ದಲ್ಲ. ನನಗೆ ಆ ದಿನ ಬೆಳಗ್ಗೆ ಎದ್ದು ಏನ್ ಅನ್ಸುತ್ತೋ, ಏನ್ ಫ್ಲೋ ಬರುತ್ತೋ ಅದ್ರ ಬೇಸಿಸ್ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ನನಗೆ ಒಂದು 10 ಪಾಯಿಂಟ್ಸ್ ಬರುತ್ತೆ, ಏನೇನ್ ಹೇಳ್ಬೇಕು, ಯಾವ್ದ್ರ ಬಗ್ಗೆ ವಿಡಿಯೋ. ಇಮಿಡಿಯೇಟ್ ಆಗಿ ಒಂದ್ ಸ್ವಲ್ಪ ಟೈಮ್ ಮಾಡ್ಕೊಂಡು ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ವಿತ್ ಇನ್ ನೋ ಟೈಮ್ ಅಲ್ಲಿ ನಾನು ಆ ವಿಡಿಯೋ ಎಡಿಟ್ ಮಾಡಿ ನಾನು ಪೋಸ್ಟ್ ಮಾಡ್ತೀನಿ. ಅಂಡ್ ಎಷ್ಟೋ ಜನ ಹೇಳ್ತಾರೆ ನಮಗೆ ಇದೇ ಡೌಟ್ ಇತ್ತು ಮ್ಯಾಮ್, ಇದ್ರ ಬಗ್ಗೆ ನೀವು ವಿಡಿಯೋ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ. ಇನ್ನೂ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಇನ್ನು 2 ವರ್ಷದ ಹಿಂದೆದ್ ವಿಡಿಯೋ ಬಗ್ಗೆ ಕೇಳಿದ್ರೆ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನಲ್ಲ ಅದನ್ನ ಮಾಡಿದ್ದು, ನಾನು ಒಂದು ಮೀಡಿಯಂ ತರ ಇದ್ಕೊಂಡು ನಾನು ಅಲೋ ಮಾಡಿದಷ್ಟೇ. ಅಂಡ್ ತುಂಬಾ ಜನ ಹೇಳ್ತಾರೆ ಸೀರಿಯಸ್ಲಿ ಮ್ಯಾಮ್ ನೀವೇ ನನ್ನ ಗುರುಗಳು ಅಂತ. ಸೊ ನಾನು ಯಾವ ಗುರು ಅಲ್ಲ, ಓಕೆ, ಐ ಆಮ್ ಯುವರ್ ಫ್ರೆಂಡ್. ಆ ಗುರು ಅನ್ನೋ ಕಾನ್ಸೆಪ್ಟೇ ಇಲ್ಲ. ಒಂದ್ ಲೈನ್ ಓದಿದ್ದೆ ಮ್ಯಾಮ್, ಇಟ್ ಇಸ್ ಸೋ ಬ್ಯೂಟಿಫುಲ್ ನನಗೆ ಹಾರ್ಟ್ಗೆ. ಇಟ್ಸ್ ಆಲ್ವೇಸ್ ಬೆಟರ್ ಟು ಬಿ ಅನ್ ಆಂಟ್ ಹೂ ಟೇಸ್ಟ್ ಶುಗರ್ ರಾದರ್ ದೆನ್ ಬೀಯಿಂಗ್ ಅ ಶುಗರ್ ಅಂತ. ಸೊ ನಾನು ಒಂದು ಶಿಷ್ಯಳಾಗಿ ಇನ್ನೂ ಕಲಿಬೇಕು ಅನ್ನೋ ಮನೋಭಾವನೆ ಇದೀನಿ ಹೊರತಾಗಿ ನಾನು ಒಂದು ಗುರು ಆಗ್ಬೇಕು, ನನ್ ಗುರು ಅಂತ ನಿಜ ನಾನು ಹೇಳ್ಕೊಡಲ್ಲ. ಇಂದ್ ಯಾರೇ ಗುರು ಅಂತ ಕರೆದ್ರು ನಾನು ಅದನ್ನ ಆಕ್ಸೆಪ್ಟ್ ಮಾಡಲ್ಲ. ಐ ಆಮ್ ಯುವರ್ ಫ್ರೆಂಡ್. ನಾನು ಏನು ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ತಿದ್ಕೊಂತಾ ಇದ್ದೀನಿ. ಇಟ್ಸ್ ಅ ನೆವರ್ ಎಂಡಿಂಗ್. ನನಗೆ ಏನ್ ವರ್ಕ್ ಆಗಿದೆ ಅದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಎಸ್. ಸೊ ಹಿಂಗೆ ನನಗೆ ಪತ್ರಿಜಿ ಅವರು ಕೊಟ್ಟ ಆ ಕೆಲಸವನ್ನ ನಾನು ನಿರ್ವಹಿಸ್ತಾ ಇದ್ದೀನಿ. ಏನಾದ್ರೂ ಚಾಲೆಂಜಸ್ ಅನ್ನುವಂಥದ್ದನ್ನ ನೀವು ಫೇಸ್ ಮಾಡಿದೀರಾ ಮೇಡಮ್ ಪ್ರಚಾರದ ಸಮಯದಲ್ಲಿ? ತುಂಬಾ ಮ್ಯಾಮ್, ಹೇಳ್ತೀನಲ್ವಾ, ಇಟ್ ಇಸ್ ನಾಟ್ ಈಸಿ. ಐ ಆಮ್ ಲಕ್ಕಿ, ನನಗೆ ಪ್ರೇಮ್ನಾಥ್ ಸರ್ ಸಪೋರ್ಟ್ ಇರೋದು. ಐ ಆಮ್ ರಿಯಲಿ ವೆರಿ ಲಕ್ಕಿ. ತುಂಬಾ ಜನ ನನಗೆ ಕಾಲ್ ಮಾಡಿ ಹೇಳೋರು, ಬರೇ ನೀನ್ ಸೆಷನ್ ಮಾಡಿ ವಿಡಿಯೋಸ್ ಮಾಡಿದ್ರೆ ಏನ್ ಬರುತ್ತೆ, ಅಲ್ಲೆಲ್ಲ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡ್ಬೇಕು ಅಂದ್ರೆ ತುಂಬಾ ಕಾಲ್ ಎಳೆಯೋರು. ಆಮೇಲೆ ಸಪೋರ್ಟ್ ಮಾಡದೇ ಇರೋರು, ನಗೋರು. ಸ್ಟಿಲ್ ಐ ಟ್ರಸ್ಟ್ ಪತ್ರಿಜಿ ಅಷ್ಟೇ. ಪತ್ರಿಜಿ ನನಗೆ ಇದು ನಂಬಿ ಕೊಡ್ತಾ ಇದಾರೆ. ಇದು ನನ್ಗೋಸ್ಕರ ನಾನು ಮಾಡ್ತಾ ಇಲ್ಲ, ಯಾರಿಗೋಸ್ಕರನೋ ಮಾಡ್ತಾ ಇಲ್ಲ. ಇದರ ಅವಶ್ಯಕತೆ ಯಾರಿಗೂ ಇರುತ್ತೆ. ಈ ವಿಡಿಯೋದಿಂದ ಒಬ್ರಿಗೂ ಯೂಸ್ ಆದ್ರೆ ಸಾರ್ಥಕ ಆಗುತ್ತೆ ವಿಡಿಯೋ ಅನ್ನೋದು. ಅಂಡ್ ಅದು ಕೂಡ ಚಾಲೆಂಜ್ ಆಕ್ಚುಲಿ. ಪ್ರತಿಯೊಬ್ರು ನಾವು ಕಲಿಲೇಬೇಕು ಅಂತ ಹೇಳ್ತೀನಿ. ಇವಾಗ ನಮಗೊಬ್ರು ಇನ್ಸಲ್ಟ್ ಮಾಡ್ತಾ ಇದಾರೆ, ನಮ್ಮನ್ನ ಕರ್ಕೊಂತಾ ಇಲ್ಲ ಅಂತಂದ್ರೆ ಇದು ಅವ್ರಿಗಲ್ಲ, ನಮಗೆ ನಮ್ಮ ಸ್ಟ್ರೆಂತ್ ಮೇಲೆ ನಾವು ನಂಬೋಕೆ ನಮಗದು ಬರುತ್ತೆ. ಏನಂತ ಹೇಳ್ತಾರಲ್ವಾ, ಹಣ್ಣಾಗಿರೋ ಮ್ಯಾಂಗೋ ಮೇಲೆ ಕಲ್ಲೊಡಿಯೋರು ಜಾಸ್ತಿ ಅಂತ. ಓಕೆ, ಸೊ ನಿಮ್ ಲೈಫ್ ಅಲ್ಲಿ ನೀವು ಬೆಳಿತಾ ಇದ್ದೀರಾ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದೀರ ಅಂದ್ರೆ ನಿಮ್ಮನ್ನ ಹೇಟ್ ಮಾಡೋರು ನಿಮ್ಮ ಸುತ್ತ ಸ್ಟಾರ್ಟ್ ಆಗ್ತಾರ. ಸೊ ದಟ್ ಇಸ್ ದ ಕ್ಲಿಯರ್ ಇಂಡಿಕೇಶನ್ ಅಂತ ಹೇಳ್ತಾರೆ. ಅಂಡ್ ಯಾವಾಗ್ಲೂ ಕೂಡ ನನಗನ್ಸುತ್ತೆ, ನನ್ನ ಹಿಂದೆ ಹನುಮಾನ್ ಇದಾರೆ, ನನ್ನ ಹಿಂದೆ ಪತ್ರಿಜಿ ಇದಾರೆ. ಅವ್ರು ನನ್ ಮುಖಾಂತರ ಮಾಡಿಸ್ತಾ ಇದಾರೆ. ಸೊ ನಾನಿಲ್ಲಿ ಯಾರು ಏನ್ ಮಾತಾಡ್ಕೊಂಡ್ರು ನನಗೆ ಐ ಡೋಂಟ್ ಗಿವ್ ಅ ಎನರ್ಜಿ ಅಷ್ಟೇ. ಸೊ ತುಂಬಾ ನೀವೇನಾದ್ರೂ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿಮಗೆ ಕೆಲವೊಬ್ರಿಗೆ ಇವಾಗಿನ ಸ್ಟಾರ್ಟ್ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೆ ಏನು ಇಂಪ್ರೂವ್ಮೆಂಟ್ ಕಾಣಿಸಲ್ಲ. ತುಂಬಾ ಜನ ಬಿಟ್ಬಿಡ್ತಾ ಇರ್ತಾರೆ ಅವಾಗ. ಸೊ ನಾವ್ ಏನಂತ ಹೇಳ್ತಾರಲ್ಲ ಪತ್ರಿಜಿ, ಅದಕ್ಕೆ ನೀನು ಒಂದು ಮೇಕೆ ಅಷ್ಟು ಕರ್ಮ ಮಾಡಿದ್ರೆ ಒಳ್ಳೆ ಹಿಂಗೆ ಸೊಂಟದಲ್ಲಿ ಎತ್ಕೊಂಡು ಹೋಗ್ಬಿಡ್ಬೋದು. ಗುಡ್ಡದಷ್ಟು ನೀನ್ ಕರ್ಮ ಮಾಡಿದಾಗ ಆ ಗುಡ್ಡನೇ ಕರಗ್ಬೇಕಲ್ವಾ. ಸೊ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ, ನೀವು ಮೆಡಿಟೇಷನ್ ಬಿಡಬೇಡಿ ಅಂತ. ತುಂಬಾ ನಗೋರ್ ಇರ್ತಾರೆ ಸುತ್ತ, ಏನ್ ಮೆಡಿಟೇಷನ್ ಮಾಡ್ತೀಯಾ ಅಂತ. ಸೊ 1-2-3 ವರ್ಷ ಬಿಡದೆ ನೀವು ಮಾಡಿ. ಅಂಡ್ ತುಂಬಾ ಜನಕ್ಕೆ ಸೆಷನ್ ಮಾಡ್ಬೇಕು ಅಂತ ಇರುತ್ತೆ. ಓಕೆ, ಸೊ ದಯವಿಟ್ಟು ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಳ್ಳಿ. ದಟ್ ಇಸ್ ಅ ಫಸ್ಟ್ ಸ್ಟೆಪ್. ಅಂಡ್ ಯಾವಾಗ ಸರ್ವಿಸ್ ಮಾಡ್ತಾ ಹೋಗ್ತೀವಲ್ವಾ, ನಿಮ್ಮ ಫಿಸಿಕಲ್ ಲೈಫ್ ಈಸಿ ಆಗ್ಬಿಡುತ್ತೆ. ನಿಮಗ್ ಗೊತ್ತೂ ಆಗಲ್ಲ, ನಿಮ್ ಜಾತಕದಲ್ಲಿ ಬರ್ದಿರ್ತಾರೆ ಈ ವರ್ಷದಿಂದ ಈ ವರ್ಷ ನಿಮಗ್ ಕಷ್ಟ ಅಂತ. ಬಟ್ ನೀವ್ ಯಾವಾಗ ಸರ್ವಿಸ್ ಮಾಡ್ತಾ ಹೋಗ್ತಿರಲ್ವಾ, ಆ ಜಾತಕನೇ ನೀವು ಸುಳ್ಳು ಮಾಡ್ಬೋದು. ಇದನ್ನ ಐ ಎಕ್ಸ್ಪೀರಿಯನ್ಸ್ ದಿಸ್ ವೆರಿ ಮಚ್. ನನ್ನ ಲೈಫಲ್ಲಿ ಕೆಲವೊಂದು ಹೇಳ್ತಾ ಇರೋರು, ಇದಾಗತ್ತೆ ಅಂತ ನಾನು ಚಾಲೆಂಜ್ ಆಗಿ ತಗೊಳೋದು. ಓಕೆ, ಇವ್ರು ಹೇಳಿದಾರಲ್ಲ, ನಾನು ಮೆಡಿಟೇಷನ್ ಮಾಡಿ ಇದು ಸುಳ್ಳು ಅಂತ ಪ್ರೂವ್ ಮಾಡೋಣ ಅಂತ. ಹಂಗೆ ಆಗೋದು. ಸೊ ನಮ್ಮ ಶಕ್ತಿ ಎಷ್ಟಿರುತ್ತಂದ್ರೆ, ನಮ್ಮ ಲೈಫ್ ಅನ್ನ ನಾವು ಬದಲಾಯಿಸ್ಕೊಳ್ಳೋ ಶಕ್ತಿ ನಮ್ಮಲ್ಲಿರುತ್ತೆ. ಸೊ ಈ ಶಕ್ತಿ ಬರ್ಬೇಕು ಅಂದ್ರೆ ಹಂಗೆ ಬರಲ್ವಲ್ಲ. ಎಲ್ಲರೂ ಕಲ್ಲೊಡಿತಾ ಇರ್ತಾರೆ, ಕಾಲ್ ಎಳಿತಾ ಇರ್ತಾರೆ, ನೀನ್ ಚೆನ್ನಾಗಿಲ್ಲ ಅಂತ ಇರ್ತಾರೆ. ಹೆಂಗ್ ಹೋಗ್ಬೇಕು ಅಂತ ಹೇಳ್ತಾರೆ ಗೊತ್ತಾ, ಕುದುರೆಗೆ 2 ಇಟ್ಟಿರ್ತಾರಲ್ವಾ, ಆತರ ನಿಮ್ದೇನೋ, ನಿಮ್ಮ ಸಾಧನೆ ಏನೋ, ನಿಮ್ಮ ಕೆಲ್ಸ ಏನೋ ಅಷ್ಟೇ ನೀವು ಮಾಡ್ಕೊಂತ ಹೋಗ್ರಿ. ನಿಮ್ ಲೈಫ್ ಅಲ್ಲಿ ವಿತ್ ನೋ ಟೈಮ್ ಎಷ್ಟೋ ಒಂದು ಬ್ಯೂಟಿಫುಲ್
ಪ್ಲೇಸ್ಗೆ ನೀವು ರೀಚ್ ಆಗ್ತೀರಾ. ಎಸ್ ಎಸ್. ಅಂದ್ರೆ ಈ ಒಂದು ಪ್ರಚಾರ ಅನ್ನುವಂಥದ್ದು, ಸರ್ವಿಸ್ ಅನ್ನುವಂಥದ್ದು ಸ್ಟಾರ್ಟ್ ಮಾಡಿದ್ಮೇಲೆ ಈ ರೀತಿಯಾಗಿರ್ತಕ್ಕಂಥ ಚಾಲೆಂಜಸ್ ಬಂದಿದೆ, ಅದನ್ನ ನೀವು ಹೀಗೆ ಈ ರೀತಿಯಾಗಿ ಓವರ್ಕಮ್ ಮಾಡಿದಿರಿ ಅನ್ನೋದು ಆಯ್ತು. ಓಕೆ ಮೇಡಮ್, ಮತ್ತೆ ಇನ್ನೊಂದು ಪ್ರಶ್ನೆಗೆ ನಮ್ಗೆ ನಿಮ್ಮ ಅನುಭವದಿಂದ ಉತ್ತರ ಬೇಕಾಗಿತ್ತು ಮೇಡಮ್. ಏನು ಅಂತಂದ್ರೆ, ಕೆಲವರು ಹೊಸದಾಗಿ ಧ್ಯಾನ ಪ್ರಾರಂಭ ಮಾಡಿದಾಗ ಅವ್ರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಅನುಭವಗಳು ಬರ್ತಾ ಇರುತ್ತೆ. ಆ ಒಂದು ಜರ್ನಿಯಲ್ಲಿ ಅವರು ತುಂಬಾ ಖುಷಿಯಾಗಿ ಮುಂದೆ ಮುಂದೆ ಸಾಗ್ತಾ ಇರ್ತಾರೆ. ಆದ್ರೆ ಮಧ್ಯದಲ್ಲಿ ಏನಾದ್ರು ಪರೀಕ್ಷೆಗಳು ಬಂತು ಅಂತಂದಾಗ ಅವ್ರಿಗೆ ಒಂದ್ ರೀತಿಯಾಗಿರ್ತಕ್ಕಂಥ ಭಯ ಮತ್ತೆ ಗೊಂದಲ ಅನ್ನುವಂಥದ್ದು ಉಂಟಾಗತ್ತೆ. ಆ ರೀತಿ ಭಯ ಮತ್ತೆ ಗೊಂದಲ ಅನ್ನುವಂಥದ್ದು ಉಂಟಾದಾಗ ಅವ್ರು ಕೆಲವರು ಹೆದರ್ಕೊಂಡಿದೇನಪ್ಪ, ಧ್ಯಾನಕ್ಕೆ ಬಂದ್ಮೇಲೆ ನನ್ಗೆ ಇದೆಲ್ಲ ಏನೇನೋ ಆಗ್ತಾ ಇದೆಯಲ್ಲ ಅಂತ ಧ್ಯಾನನೇ ಬಿಟ್ಬಿಡುವಂತವ್ರು ಕೂಡ ಇರ್ತಾರೆ. ಸೊ ಆ ರೀತಿಯಾಗಿ ಧ್ಯಾನ ಬಿಟ್ಬಿಡುವಂಥದ್ದು ಅಥವಾ ಧ್ಯಾನದ ಬಗ್ಗೆ ಭಯವನ್ನ ತುಂಬಿಕೊಳ್ಳುವಂಥದ್ದು ಇಂಥದ್ದೆಲ್ಲ ಇರುತ್ತಲ್ವಾ? ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜೀವನದಲ್ಲಿ ಈ ತರದ್ದು ಏನಾದ್ರು ಪರೀಕ್ಷೆ ಬಂತ? ನಿಮ್ಮ ಆ ಒಂದು ಉತ್ತರ ಎಷ್ಟೋ ಜನಕ್ಕೆ ಬೆಳಕಾಗುತ್ತೆ ಅಂತ ಮೇಡಮ್. ಎಸ್ ಮೇಡಮ್. ಸೊ ರಾಂಗ್ ಇದು ನಂಬಿಕೆ ಇದೆ ಆಕ್ಚುಲಿ. ಇವಾಗ ಎಲ್ರು ಪೂಜೆ ಮಾಡ್ತಾ ಇರ್ತಾರೆ, ಪೂಜೆ ಮಾಡಿದ್ರೆ ಕಷ್ಟಗಳು ಬರಲ್ವಾ, ಅಥವಾ ಕಷ್ಟಗಳು ಬಂದಾಗ ಓ ನಾನ್ ಪೂಜೆ ಮಾಡಿದಕ್ಕೆ ಕಷ್ಟ ಬಂತಾ ಅಂತ ನಾವು ಕ್ವೆಶನ್ ಮಾಡಲ್ವಲ್ಲ, ಬಿಕಾಸ್ ಅಷ್ಟು ಟ್ರಸ್ಟ್ ಅಲ್ವಾ ದೇವ್ರ ಮೇಲೆ. ಅದೇ ರೀತಿಯಾಗಿ ಧ್ಯಾನ ಮಾಡಿದ್ರೆ ಕಷ್ಟ ಬರಲ್ಲ ಅನ್ನೋ ಕಾನ್ಸೆಪ್ಟ್ ಇದ್ರೆ ಅದನ್ನ ಬಿಟ್ಬಿಡಿ. ಧ್ಯಾನ ಮಾಡಿದ್ರು ಕಷ್ಟಗಳು ಬರುತ್ತೆ, ಆದ್ರೆ ಅದನ್ನ ಈಸಿಯಾಗಿ ನಿಭಾಯಿಸೋ ಜ್ಞಾನ, ಶಕ್ತಿ, ಸ್ಥಿತಿ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ. ನಮಗೆ ಇದನ್ನ ತುಂಬಾ ಜನರಲ್ಲಿ ನಾನು ನೋಡಿದ್ದೀನಿ ಮ್ಯಾಮ್. ಎಷ್ಟೋ ಡೀಪ್ ಆಗಿ ಚಾಲೆಂಜ್ ಬರೋದು ವೆರಿ ಸುಲಭವಾಗಿ ಬಂದು ಹೋಗೋದನ್ನ ನಾನು ತುಂಬಾ ನೋಡಿದ್ದೀನಿ. ಓಕೆ, ನೀವು ಧ್ಯಾನ ಮಾಡ್ತಾ ಇದ್ದೀರಾ, ಕಷ್ಟಗಳು ಬರ್ತಾ ಇದೆ ಅಂದ್ರೆ ನೀವು ಟ್ರಸ್ಟ್ ಅನ್ನ ಬಿಡಬೇಡಿ. ಧ್ಯಾನ ಮಾಡಿದ್ರೆ ಒಳ್ಳೇದೇ ಆಗತ್ತೆ ಹೊರತಾಗಿ ಇಲ್ಲಿವರೆಗೂ ಕೆಟ್ಟದಾಗಿಲ್ಲ. ಬಿಕಾಸ್ ನಾವು ಪೂಜೆ ಮಾಡೋ ದೇವರುಗಳು ಎಲ್ಲರೂ ಕೂಡ ಕಷ್ಟ ಬಂದಾಗ ಧ್ಯಾನನೇ ಮಾಡಿದಲ್ವಾ. ಸತಿ ಬಿಟ್ಟಾಗ ಸತ್ತಾಗ ಶಿವ ಏನ್ ಮಾಡ್ದ? ಧ್ಯಾನನೇ ಮಾಡ್ದಲ್ವಾ. ಸೊ ನಾವು ದೇವರುಗಳಿಂದ ಯಾಕೆ ಈ ನಂಬಿಕೆಯನ್ನ ಕಲಿಬಾರ್ದು? ಯಾಕೆ ಅವರ ಹೋದ ಹಾದಿಯನ್ನ ನಾವು ಕಲಿಬಾರ್ದು? ಓಕೆ, ಕಷ್ಟ ಬರ್ತಾ ಇದೆನಾ, ಕಣ್ಮುಚ್ಕೊಂಡು ಕುಂದ್ರಬೇಕು. ಓಕೆ, ನನಗೆ ಈ ಕಷ್ಟ ಬಂದಿದೆ, ಇದನ್ನ ನಿಭಾಯಿಸೋದ್ ಹೆಂಗೆ? ಯೂನಿವರ್ಸ್ ನಂಗೆ ಶಕ್ತಿ ಕೊಡು. ಓಕೆ, ನಾನೇನೋ ಕರ್ಮಗಳನ್ನ ಮಾಡಿರ್ತೀನಿ, ಅದಕ್ಕೆ ನನಗೆ ಈ ಕಷ್ಟ ಬಂದಿದೆ. ನಮ್ಗೆಲ್ಲ ಗೊತ್ತಲ್ವಾ, ನಮ್ಮ ಇವಾಗಿನ ಕಷ್ಟ ಏನಿದೆ ಅಲ್ವಾ, ಇದೆಲ್ಲ ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪ ಕರ್ಮದ ಫಲ. ಪ್ರತಿಯೊಂದು ಅಷ್ಟೇ. ಏನಂತ ಹೇಳ್ತಾರೆ, ಅಟ್ಲೀಸ್ಟ್ ಒಂದು 10% ಆದ್ರೂ ನಾವು ಅನುಭವಿಸ್ಲೇಬೇಕು ಅಂತ ಹೇಳ್ತಾರೆ. ಧ್ಯಾನ ಮಾಡಿದ್ರೆ ಕಂಪ್ಲೀಟ್ ಆಗಿ ಕರ್ಮ ಕಳಿಯಲ್ಲ. ಆ 10% ನಾವ್ ಅನ್ಭವಿಸ್ಬೇಕು. ಆ 10% ನಿಮಗೆ ಇಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ಇಮ್ಯಾಜಿನ್ ಮಾಡಿ, ಆ 100% ಧ್ಯಾನ ಮಾಡ್ಲಾದೆ ನೀವು ಇದ್ದಿದ್ರೆ ಅನ್ಭವಿಸ್ಬೇಕಾಗಿದೆ, ಅದ್ ಇನ್ನ ಎಷ್ಟು ಕಷ್ಟ ಆಗೋದು. ಸೊ ಯಾವಾಗ್ಲೂ ಒಂದೇ ದೃಷ್ಟಿಕೋನದಿಂದ ನೋಡದೆ ಇನ್ನೊಂದು ಬ್ರಾಡರ್ ವೇ ಇಂದ ನೋಡಿ. ಯಾಕೆ ನಾವ್ ಅನ್ಕೋಬಾರ್ದು, ಓಕೆ ಅಪ್ಪ ಏನೋ ದೊಡ್ಡದಾಗಿ ಬರ್ಬೇಕಾಗಿದ್ದು ಚಿಕ್ಕದಾಗಿ ಹೋಗ್ತಾ ಇದೆ ಅಂತ ಯಾಕೆ ಅನ್ಕೋಬಾರ್ದು? ಈ ತರ ಒಂದು ಸರಿ ನೀವ್ ಅನ್ಕೊಂಡು ನೋಡಿ, ಆ ಯೂನಿವರ್ಸ್ ಇಂದ ಎಷ್ಟು ಸಪೋರ್ಟ್ ನಿಮಗ್ ಸಿಗ್ತಾ ಹೋಗುತ್ತೆ. ಎಸ್, ಸೂಪರ್ ಮೇಡಮ್. ಇಲ್ಲಿ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಈಗ ನಮ್ಮ ಜೀವನದಲ್ಲಿ ಏನೆಲ್ಲ ನಾವು ಫೇಸ್ ಮಾಡ್ತಾ ಇದೀವೋ ಅದೆಲ್ಲ ಬರ್ತಾ ಇದೆ ಅನ್ನೋದು ಹೇಳಿದ್ರಿ ಮೇಡಮ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕೆಲವಷ್ಟು ಪರಿಕಲ್ಪನೆಗಳನ್ನು ಕೂಡ ನಾವು ಕೇಳಿರೋದುಂಟು. ನಮಗೆ ಜೀವನದಲ್ಲಿ ಏನಾದ್ರೂ ಇವಾಗ ಸಮಸ್ಯೆಗಳು ಬರ್ತಾ ಇದೆ ಅಂದ್ರೆ ಅದು ನಾವು ಸ್ವತಃ ಮಾಡಿರ್ತಕ್ಕಂಥ ಕರ್ಮಗಳಿಂದನೂ ಬರ್ತಾ ಇರುತ್ತೆ. ಮತ್ತೆ ಆನ್ಸಿಸ್ಟ್ರಲ್ ವಂಶಾವಳಿಯಿಂದ ಬಂದಿರ್ತಕ್ಕಂಥ ಶಾಪ ಅಂತ ಹೇಳ್ತಾರಲ್ಲ, ಆ ರೀತಿಯಾಗೂ ಬರ್ತಾ ಇರುತ್ತೆ. ಮತ್ತೆ ನಾವು ಬೆಳೀತಾ ಇದ್ದಾಗ ಎಕ್ಸ್ಟರ್ನಲ್ ಎನರ್ಜೀಸ್ ಇರುತ್ತವಲ್ಲ, ಅವು ನಮ್ಮನ್ನ ತಡೆಯೋದಿಕ್ಕೋಸ್ಕರ ಅವು ಕೂಡ ಪ್ರಯತ್ನ ಮಾಡ್ತಾ ಇರುತ್ತವೆ ಅಂತ ಹೇಳ್ತಾರಲ್ಲ. ಸೊ ಸಮಸ್ಯೆ ಅನ್ನುವಂಥದ್ದು ಬಂದಾಗ ಅದು ಯಾವ ರೀತಿಯಾಗಿ ಯಾವುದರಿಂದ ಬಂದಿದೆ ಅಂತ ಹೇಗ್ ತಿಳ್ಕೋಬೇಕು? ಮತ್ತೆ ಆ ಸಮಸ್ಯೆಗಳಿಂದ ನಾವು ಹೊರಕ್ ಬರ್ಬೇಕು ಅಂತಂದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೇಗ್ ತಯಾರಾಗ್ಬೇಕು? ಇದು ಇದರಿಂದಾನೇ ಬಂದಿದೆ ಅನ್ನುವಂಥದ್ದು ತಿಳಿದಾಗ, ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ಟರ್ನಲ್ ಎನರ್ಜೀಸ್ ಇಂದ ನಮ್ಗೆ ಅದು ಏನೋ ಒಂದು ಸಮಸ್ಯೆ ಬರ್ತಾ ಇದೆ ಅಂತಂದಾಗ ಅದನ್ನ ನಾವು ಹೇಗ್ ಓವರ್ಕಮ್ ಮಾಡ್ಬೇಕು? ನೆಕ್ಸ್ಟ್ ಆನ್ಸಿಸ್ಟ್ರಲ್ ಕರ್ಸ್ ಇಂದ ನಮ್ಗೆ ಇದು ಸಮಸ್ಯೆ ಬರ್ತಾ ಇದೆ ಅಂದಾಗ ಅದರಿಂದ ಹೇಗೆ ಓವರ್ಕಮ್ ಆಗ್ಬೇಕು? ಇದ್ರ ಬಗ್ಗೆ ನಮ್ಗೆ ತಿಳ್ಕೊಬೇಕು ಅನ್ನೋಂಥದ್ದು ಇದೆ ಮೇಡಮ್. ಎಸ್ ಮೇಡಮ್. ಸೊ ಇದು ಎಲ್ರಿಗೂ ಅನ್ವಯಿಸೋ ತರ ನಾನು ಹೇಳ್ತೀನಿ. ಕೆಲವೊಬ್ಬರಿಗೆ ವಿಷನ್ಸ್ ಕಾಣಿಸುತ್ತೆ, ಕೆಲವೊಬ್ಬರಿಗೆ ವಿಷನ್ಸ್ ಕಾಣಿಸಲ್ಲ. ಕೆಲವೊಬ್ರು ಅವರ ಪಾಸ್ಟ್ ಲೈಫ್ ಅನ್ನ ನೋಡ್ಕೋಬಹುದು, ಈ ಕರ್ಮ ಯಾಕೆ ಬಂದಿದೆ ಅಂತ ತಿಳ್ಕೊಬಹುದು. ಆದ್ರೆ ಬ್ರಾಡರ್ ವ್ಯೂ ಅಲ್ಲಿ ನಾನು ಎಲ್ರಿಗೂ ಹೆಂಗೆ ಅಪ್ರೋಚ್ ಮಾಡ್ಬೇಕು ನಿಮ್ಮ ಸಮಸ್ಯೆಗಳನ್ನ ಅಂತಂದ್ರೆ, ಬರೇ ಪಾಸ್ಟ್ ಲೈಫ್ ಹೋಗಿ ನೋಡ್ಕೊಂಡ್ರಷ್ಟೇ ನಮಗೆ ಗೊತ್ತಾಗಲ್ಲ ನಮ್ಮ ಕರೆಂಟ್ ಲೈಫ್ ಅಲ್ಲಿ ಏನ್ ಸಿಚುವೇಶನ್ ಇದೆ, ಅವ್ರ ಜೊತೆ ಆ ಕಾರ್ಮಿಕ್ ರಿಲೇಶನ್ ಇದೆ, ಆ ಕಾರ್ಮಿಕ್ ಪ್ಯಾಟರ್ನ್ ಇದೆ, ಆನ್ಸೆಸ್ಟರ್ ದರ ಆಗಿರ್ಬೋದು, ಪ್ರೀವಿಯಸ್ ಬರ್ತ್ ದರ ಆಗಿರ್ಬೋದು. ಏನ್ ಮಾಡ್ಬೇಕು? ಓಕೆ,
ಈ ಪ್ರೆಸೆಂಟ್ ಲೈಫೇ ನಮ್ಗೆ ಕನ್ನಡಿ ತರ. ನಾವು ಏನೋ ಒಂದು ವಿದ್ಯೆ ಕಲಿತು ಪಾಸ್ಟ್ ಲೈಫ್ ನೋಡ್ಕೋಬೇಕು, ಆ ರೆಕಾರ್ಡ್ಸ್ ನೋಡ್ಕೋಬೇಕು, ಅದೇನು ಬೇಕಿಲ್ಲ. ಈ ಪ್ರೆಸೆಂಟ್ ಲೈಫ್ ಅನ್ನ ನೀವು ಗಮನಿಸ್ತಾ ಹೋದ್ರೆ ನಿಮ್ಮ ಕರ್ಮ ಗೊತ್ತಾಗುತ್ತೆ. ಕರ್ಮ ಹೆಂಗೆ ಕ್ಲಿಯರ್ ಆಗುತ್ತೆ? ಧ್ಯಾನ ಮಾಡಿದ್ರೆ ಜ್ಞಾನ ಬರುತ್ತೆ. ಧ್ಯಾನ ಮಾಡಿದ್ರೆ ಜ್ಞಾನ ಬರುತ್ತೆ. ಏನ್ ಜ್ಞಾನ ಬರುತ್ತೆ? ಕ್ಷಮಿಸೋ ಜ್ಞಾನ ಬರುತ್ತೆ. ಅಯ್ಯೋ ಪಾಪ ಅನ್ನೋ ಜ್ಞಾನ ಬರುತ್ತೆ. ಓಕೆ, ಇದೆಲ್ಲ ನನ್ನಿಂದನೇ ಆಗಿದೆ ಅನ್ನೋ ಆ ಅರಿವು ನಮ್ಮಲ್ಲಿ ಮೂಡ್ತಾ ಹೋಗುತ್ತೆ. ಈ ಜ್ಞಾನದಿಂದ ನಮ್ಮ ಕರ್ಮಗಳನ್ನ ನಾವು ಕ್ಲಿಯರ್ ಮಾಡ್ಕೋಬಹುದು. ಸೊ 3 hours ಮೆಡಿಟೇಷನ್. ಈವನ್ ಇನ್ನು ಎಕ್ಸ್ಟರ್ನಲ್ ಎನರ್ಜೀಸ್ ಇಂದನೂ ಕೂಡ, ಯಾವ ಎನರ್ಜಿನೂ ಕೂಡ ನೀವು ಹೈಯೆಸ್ಟ್ ಎನರ್ಜಿಯಿಂದ ಇದ್ದಾಗ ಅದು ನಿಮ್ಮನ್ನ ಏನು ಮಾಡಕ್ಕಾಗಲ್ಲ. ಸೊ ಇದರ್ ಪಾಸ್ಟ್ ಲೈಫ್ ಕರ್ಮ, ಆನ್ಸೆಸ್ಟರ್ ಹೀಲಿಂಗ್ ಕರ್ಮ, ಎಕ್ಸ್ಟರ್ನಲ್ ಎನರ್ಜಿ ಏನೇ ಇದ್ರೂ ಕೂಡ ಒನ್ ಸಿಟ್ಟಿಂಗ್ ಅಲ್ಲಿ 3 hours ಮೆಡಿಟೇಷನ್ ಮಾಡ್ಬೇಕು ಫಾರ್ 41 days, 90 days. ನಿಮ್ಮ ವಿಜುವಲೈಸ್ ಮಾಡ್ಕೊಬೇಕು, ಒಂದು ಡಿವೈನ್ ಲೈಟ್ ನಿಮ್ಮಲ್ಲಿ ಬರ್ತಾ ಇದೆ, ನಿಮ್ಗೆ ಫುಲ್ ಪ್ರೊಟೆಕ್ಟ್ ಮಾಡ್ತಾ ಇದೆ. ಜಸ್ಟ್ ಯಾಕಂದ್ರೆ ನಾವ್ ಹೆಂಗೆ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಚಿಕ್ಕ ವಯಸ್ಸಿಂದ ಅಂದ್ರೆ, ಅದೊಂದು ಕೆಲವರು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ, ನನ್ಗೆ ಯಾರು ಇಲ್ಲ, ನಂಗೆ ಹೆಲ್ಪ್ ಮಾಡೋರು ಯಾರು ಇಲ್ಲ ಅಂತ. ಜಸ್ಟ್ ನಾವು ನಮ್ಮಕ್ಕೋಸ್ಕರ ಏನ್ ಮಾಡ್ಬೇಕು, ಒಂದು ಡಿವೈನ್ ಲೈಟ್ ನಮ್ಮ ಸುತ್ತ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, ಯಾರು ನಮ್ಮನ್ನ ಟಚ್ ಮಾಡೋಕ್ ಆಗ್ತಾ ಇಲ್ಲ. ಅದೇ ರೀತಿಯಾಗಿ ನಮ್ಮ ಕರ್ಮದ ಎಲ್ಲಾ ಕಾರ್ಡ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಇದೆ ಅಂತ ಒಂದ್ 5 ನಿಮಿಷ ವಿಜುವಲೈಸ್ ಮಾಡ್ಕೊಂಡು ಫರ್ಗಿವ್ನೆಸ್ ಮೆಡಿಟೇಷನ್ ಮಾಡ್ಬೇಕು. ಇಟ್ಸ್ ಆಲ್ ವಾಟ್ ಯು ಗಿವ್ ಇಸ್ ವಾಟ್ ಯು ಗೆಟ್ ಅಲ್ವಾ. ಈ ಲೈಫ್ ಅಲ್ಲಿ ಏನೇನ್ ಮೆಜಾರಿಟಿ ಆಗಿ ಮೇ ಬಿ 1-5% ಎಕ್ಸ್ಟರ್ನಲ್ ಇರ್ಬೋದು, 95% ಎಲ್ಲ ಕರ್ಮ ಅನುಸಾರವಾಗಿ ನಡೀತಾ ಇದೆ. ಸೊ ನಾನೇನೋ ತೊಂದರೆ ಮಾಡಿದೀನಿ, ಅದಕ್ಕೆ ನಂಗೆ ತೊಂದರೆ ಆಗ್ತಾ ಇದೆ. ಸೊ ಅದಕ್ಕೆ ಕ್ಷಮೆ ಕೇಳ್ಬೇಕು, ಹೋಲ್ ಹಾರ್ಟೆಡ್ಲಿ ಕೇಳ್ಬೇಕು. ಇವಾಗ ಏನ್ ನೀವು ಅನ್ಭವಿಸ್ತಾ ಇದೀರಲ್ವಾ, ಐ ಆಮ್ ಸೋ ಸಾರಿ ಯೂನಿವರ್ಸ್, ನಾನು ಎಷ್ಟು ತಪ್ಪು ಮಾಡಿದೀನಿ, ದಯವಿಟ್ಟು ನಂಗೊಂದು ತಿದ್ಕೊಳ್ಳೋ ಚಾನ್ಸ್ ಕೊಡು ಅಂತ ಹೋಲ್ ಹಾರ್ಟೆಡ್ಲಿ ಕ್ಷಮೆ ಕೇಳಿದ್ರೆ ಎಷ್ಟೋ ಜನರ ಲೈಫ್ ಮಿರಾಕ್ಯುಲಸ್ ಆಗೋದನ್ನ ನಾನು ನೋಡಿದೀನಿ. ಆಕ್ಚುಲಿ ಈ ಕಾನ್ಸೆಪ್ಟ್ ಮೇಲೆ ನಾವು ಕರ್ಮ ಪ್ರಕ್ಷಾಳನ ಅಂತ ಒಂದು 41 days ಬರೀ ಮೆಡಿಟೇಷನ್ ಇಟ್ಕೊಂಡಿದ್ವಿ. ಬರೀ ಫರ್ಗಿವ್ನೆಸ್ ಕೇಳೋದು, ಏನಿಲ್ಲ, ಕಣ್ ಮುಚ್ಕೊಳ್ಳೋದು, ಒಂದೊಂದ್ ದಿನ ಒಬ್ಬೊಬ್ರಿಗೆ. ನೀವು ನಂಬಲ್ಲ ಎಷ್ಟು ಮಿರಾಕ್ಯುಲಸ್ ಎಕ್ಸ್ಪೀರಿಯನ್ಸಸ್ ನಾನು ನೋಡಿದೀನಿ ಅಂತಂದ್ರೆ, ಬೆಡ್ ರಿಡನ್ ಆದವರು ಕೂಡ ನಡ್ಕೊಂಡ್ ಬಂದಿದ್ದಾರೆ ಪ್ರೋಗ್ರಾಮ್ಸ್ಗೆ, ಬರೀ ಫರ್ಗಿವ್ನೆಸ್ ಮೆಡಿಟೇಷನ್ ಮಾಡಿ. ಹೆಲ್ತ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ರಿಲೇಶನ್ಶಿಪ್ಸ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಏನೇನು ಬೇಡವಾದ ಎಲ್ಲ ಒಂಥರ ಸ್ಟ್ರಗಲ್ ಇರುತ್ತಲ್ವಾ, ಅದನ್ನ ಕೂಡ ಅವ್ರು ಎಷ್ಟೋ ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಅತಿಯಾದ ಸಾಧನೆ, ಓಕೆ ನಾನು ಫರ್ಗಿವ್ನೆಸ್ ಮಾಡ್ತೀನಿ, ಒಂದ್ 5 ನಿಮಿಷ ಮಾಡ್ತೀನಿ, ಅದು ವರ್ಕ್ ಆಗಲ್ಲ. ಇವಾಗ ಗಾಡಿ ಮುಂದಕ್ಕೆ ಹೋಗಕ್ ಫ್ಯೂಲ್ ಬೇಕಲ್ವಾ, ಒಳಗಡೆ ಎನರ್ಜಿ ಇಲ್ಲ ಅಂದ್ರೆ ಹೆಂಗಾಗುತ್ತೆ. ಸೊ ಆ ಫರ್ಗಿವ್ನೆಸ್ ಮೆಡಿಟೇಷನ್ಗಿನ್ನ ಮುಂಚೆ ಸಾಧನೆ ಇಂಪಾರ್ಟೆಂಟ್. 3 hours ಮೆಡಿಟೇಷನ್ ಎಂತರ ಲೈಫ್ ಅನ್ನೇ ಇದು ಚೇಂಜ್ ಮಾಡ್ಬಿಡುತ್ತೆ. ಎಂತ ಡಿಫಿಕಲ್ಟ್ ಚಾಲೆಂಜಸ್ ಇದ್ರೂ ಕೂಡ ನಮ್ಗೆ ಗೊತ್ತಿಲ್ಲಾರ್ದೆ ಏನೋ ಒಂದು ಶಕ್ತಿ ನಮ್ಮಲ್ಲಿ ಬಂದ್ಬಿಡುತ್ತೆ. ಎಸ್, ಅಂದ್ರೆ ಎಂಥದ್ದೇ ಸಮಸ್ಯೆ ಬರ್ಲಿ, ಅದು ಆನ್ಸಿಸ್ಟ್ರಲ್ ಕರ್ಸ್ ಆಗಿರ್ಬೋದು, ಅಥವಾ ಎಕ್ಸ್ಟರ್ನಲ್ ಎನರ್ಜೀಸ್ ಇಂದ ಆಗಿರ್ಬೋದು, ಅಥವಾ ನಮ್ಮ ಕರ್ಮಗಳಿಂದ ಆಗಿರಬಹುದು, ಅದೆಲ್ಲವನ್ನೂ ಕೂಡ ಜ್ಞಾನಾಗ್ನಿ ದಗ್ಧ ಕರ್ಮಾಣ ಅನ್ನುವಂತ ಒಂದು ಸೂತ್ರದ ಪ್ರಕಾರ ಜ್ಞಾನವನ್ನ ತಿಳ್ಕೊಳ್ತಾ, ಆ ಒಂದು ಜ್ಞಾನವನ್ನ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ತಾ, ಮತ್ತೆ ನಮ್ಮ ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ತಾ ಎಲ್ಲವನ್ನು ಕೂಡ ನಾವು ದಾಟಬಹುದು. ನಮ್ಮ ಹಣೆ ಬರಹ ಅಂತ ಹೇಳ್ತೀವಲ್ಲ, ಹಣೆ ಬರಹವನ್ನೇ ನಾವು ಬದಲಾಯಿಸ್ಕೋಬಹುದು. ಹೇಗೆ ಅಂತಂದ್ರೆ ಇದು ಹೀಗೆ ಅನ್ನುವಂಥದ್ದು ನಿಮ್ಮ ಈ ವಿಚಾರಗಳಿಂದ ಬಹಳ ಸ್ಪಷ್ಟವಾಗಿ ಅರ್ಥ ಆಗಿರ್ತಕ್ಕಂಥದ್ದು. ಬಹಳ ಅದ್ಭುತವಾದ ವಿಚಾರಗಳು ಮೇಡಮ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಮೇಡಮ್, ನೀವು ಮಾತಾಡುವಂತ ಸಂದರ್ಭದಲ್ಲಿ ಒಂದ್ ಮಾತು ಹೇಳಿದ್ರಿ, ನಾವು ಸಸ್ಯಾಹಾರಿಗಳು ಅಂತ. ಸೊ ನೀವು ಸಸ್ಯಾಹಾರಿಗಳು, ಓಕೆ, ಅನೇಕ ಜನ ಇನ್ನೂ ಸಸ್ಯಾಹಾರಿಗಳು ಆಗಬೇಕಾಗಿದೆ. ಅಂಥವ್ರಿಗೆ ಅಂಥವ್ರಿಗೆ ನೀವು ಯಾವ ರೀತಿಯಾಗಿರ್ತಕ್ಕಂಥ ವಿಚಾರವನ್ನ ತಿಳ್ಸಕ್ ಇಷ್ಟಪಡ್ತೀವಿ? ಎಸ್ ಮೇಡಮ್, ನಾನು ವೆರಿ ಸಿಂಪಲ್ ಆಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಒಂದು ವಿಷಯ ಹೇಳ್ತೀನಿ. ಇವಾಗ ನಮ್ಗೆಲ್ಲ ಗೊತ್ತಲ್ವಾ, ಇವಾಗ ನಮ್ ಲೈಫ್ ಏನಿದೆ, ನಾವು ಮಾಡಿರೋ ಪಾಪ ಕರ್ಮದ ಫಲ. ಯಾರೇ ಮೆಡಿಟೇಟರ್ ನಾನ್ ಮೆಡಿಟೇಟರ್ ಆದ್ರೂ ಏನಂತಾನೆ, ಹಬ್ಬ ಏನ್ ಕರ್ಮ ಮಾಡಿದ್ನೋ ಅಂತ ಅಂತಾನೆ ಅಲ್ವಾ. ಸೊ ಗೊತ್ತಿಲ್ಲಾರ್ದೆ ಮಾಡಿರೋ ಕರ್ಮಕ್ಕೆ ಇಷ್ಟ ಅನ್ಭವಿಸ್ತಾ ಇದೀವಿ. ಗೊತ್ತಿದ್ದು ಆ ಪ್ರಾಣಿ ಹಿಂಸೆ ಈ ಜನ್ಮದಲ್ಲಿ ಮಾಡಿದ್ರೆ ಇನ್ನೂ ಲೈಫ್ ಇನ್ನೂ ಡಿಫಿಕಲ್ಟ್ ಚಾಲೆಂಜಿಂಗ್ ಆಗುತ್ತೆ ಹೊರತಾಗಿ ಈಸಿ ಅಂತೂ ಆಗೋದಿಲ್ಲ ಅಲ್ವಾ. ಸೊ ನೀವು ಯಾವ್ದು ವೆಜಿಟೇರಿಯನ್, ಯಾವ್ದು ನಾನ್ ವೆಜಿಟೇರಿಯನ್ ಅಲ್ಲ, ನೀವು ತಿನ್ನೋ ಅನ್ನದಲ್ಲಿ ಹಿಂಸೆ ಇದೆನಾ, ಆ ಎಮೋಷನ್ಸ್ ಕೂಡಿದೆನಾ, ಏನ್ ಎನರ್ಜಿಸ್ ಇದೆ ಆ ಫುಡ್ ಅಲ್ಲಿ. ಇವಾಗ ಯಾವ್ದೇ ಒಂದು ಪ್ರಾಣಿಯನ್ನ ನೀವು ಸ್ಲಾಟರ್ ಹೌಸ್ಗೆ ಹೋದ್ರೆ ಅದು ಇವಾಗ ಸುಮ್ನೆ ನಕ್ನಕ್ಕೊಂತ ಏನೋ ಅದು ಪ್ರಾಣ ಬಿಡಲ್ವಲ್ಲ, ಅದು ಜೀವ ಭಯದಿಂದ ಬಿಡುತ್ತೆ, ಅದು ನೋವನ್ನ ಉಂಟು ಮಾಡುತ್ತೆ. ಆ ಫುಡ್ ಅಲ್ಲಿ ಆ ಎನರ್ಜಿ ಎಲ್ಲ ಇರುತ್ತೆ. ಸೊ ನೀವ್ ಅದನ್ನ ಕನ್ಸಂಪ್ಷನ್ ಮಾಡಿದಾಗ ಒಂದು ಎಮೋಷನಲಿ ಇಂಬ್ಯಾಲೆನ್ಸ್ ಆಗ್ಬಿಡ್ತೀರ. ಅಂಡ್ ಚಾಲೆಂಜಸ್ ಒಂದ್ರ ಮೇಲೆ ಒಂದು ಯಾಕೆ ಬದುಕಿದೀನಿ ಅಂತ ಗೊತ್ತಾಗಲ್ಲ. ಸೊ ನಮ್ಮ ಹತ್ರ ಒಬ್ರು ಬಂದಿದ್ರು, ಇದು ಹಿಂಗೆ ಫೋನ್ ಅಲ್ಲಿ ಜಸ್ಟ್ ಮುನಿರಾಜು ಅಂತ ಅವ್ರ ಹೆಸರು. ಅವರು ಕಾಲ್ ಮಾಡಿ, ಮೇಡಮ್ ನನ್ನ ಹತ್ರ ಎಲ್ಲ ಇದೆ ಮೇಡಮ್, ಹಣ ಇದೆ,
ಮಕ್ಳು ಚೆನ್ನಾಗಿದ್ದಾರೆ, ವೈಫ್ ಇದ್ದಾರೆ, ನಾನು ಪೊಲಿಟಿಕಲ್ ಇದ್ರಲ್ಲಿ ಇದ್ದೀನಿ. ಆದ್ರೆ ನನಗೆ ಡಿಪ್ರೆಷನ್, ನನಗೆ ಫುಲ್ ನನಗೆ ಬದುಕಕ್ಕೆ ಇಷ್ಟ ಆಗ್ತಾ ಇಲ್ಲ. ನೀವು ವೆಜಿಟೇರಿಯನಾ ನಾನ್ ವೆಜಿಟೇರಿಯನಾ ಸರ್? ನಾನ್ ವೆಜಿಟೇರಿಯನ್. ನಾನು ಒಂದೇ ಕೇಳಿ, ಸರ್ ನಿಮಗೆ ಫುಡ್ ತಿನ್ನೋದು ಇಷ್ಟನಾ, ನೀವು ಚೆನ್ನಾಗಿರೋದು ಇಷ್ಟನಾ? ಇಲ್ಲ ಮೇಡಮ್ ನನಗೆ ಚೆನ್ನಾಗಿರೋದೇ ಇಷ್ಟ ಅಂದ್ರೆ ಓಕೆ, ನೀವು 141 days ನೀವು ಕಂಪ್ಲೀಟ್ ವೆಜಿಟೇರಿಯನ್ ಆಗಿ ಆಮೇಲೆ ನನಗೆ ಹೇಳಿ ಅಂದ ತಕ್ಷಣ ಅವರು 6 months ಆದ್ಮೇಲೆ ಕಾಲ್ ಮಾಡ್ತಾರೆ ಮ್ಯಾಮ್. ಹೇಳ್ತಾರೆ ಮ್ಯಾಮ್ ನಾನು ತುಂಬಾ ಚೆನ್ನಾಗಾಗ್ಬಿಟ್ಟಿದೀನಿ ಮ್ಯಾಮ್, ನಾನು ನಾನ್ ವೆಜ್ ಬಿಟ್ಬಿಟ್ಟಿದೀನಿ, ನನ್ನ ಲೈಫ್ ಎಷ್ಟು ಚೆನ್ನಾಗಾಗಿದೆ ಇವಾಗ, ನಾನು ಫುಲ್ ಖುಷಿಯಿಂದ ಇದ್ದೀನಿ. ನೋಡಿ, ಜಸ್ಟ್ ಧ್ಯಾನ ಮಾಡುವಂತಲ್ಲ, ಪತ್ರಿಜಿ ನಮಗೆ ಅದೇ ಹೇಳ್ಕೊಟ್ಟಿದ್ರು, ನೀನ್ ಧ್ಯಾನ ಮಾಡ್ತೀಯೋ ಬಿಡ್ತೀಯೋ, ನೀನ್ ಫಸ್ಟ್ ಶಾಕಾಹಾರಿ ಆಗು, ನಾನ್ ವೈಲೆನ್ಸ್ ಅನ್ನ ಆಯ್ಕೆ ಮಾಡ್ಕೊಂಡ ತಕ್ಷಣ ನೇಚರೇ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಕೃಷ್ಣ ಅದೇ ಹೇಳ್ತಾನಲ್ವಾ, ಯಾರು ಧರ್ಮದ ಮಾರ್ಗದಲ್ಲಿ ಇರ್ತಾರೋ ಅವ್ರ ಹಿಂದೆ ನಾನು ಇರ್ತೀನಿ ಅಂತ. ಏನು ಧರ್ಮದ ಮಾರ್ಗ? ಫಸ್ಟ್ ಧರ್ಮ ಏನಂದ್ರೆ ಅಹಿಂಸೆನೆ ನಮ್ಮ ಪರಮ ಧರ್ಮ. ಸೊ ಅಹಿಂಸೆ ಬಿಟ್ಟು ಅಹಿಂಸೆ ಕಡೆಗೆ ಎಲ್ಲರೂ ಪ್ರಯಾಣ ಬೆಳೆಸಿ ಅನ್ನೋದೇ ನನ್ನ ಆಶಯ. ಸೂಪರ್ ಮೇಡಮ್. ಸೊ ನಿಮ್ಮ ಆಕಾಂಕ್ಷೆ ಅದ್ಭುತವಾಗಿ ಎಲ್ಲರಿಗೂ ತಿಳಿಸಿದಿರಿ. ಮತ್ತೆ ಇನ್ನೊಂದು ವಿಚಾರ, ನಿಮ್ಗೆ ಪತ್ರಿಜಿಯವರ ಸಂಪರ್ಕ ಸಿಕ್ತು, ಅದ್ರ ಜೊತೆಗೆ ಪತ್ರಿಜಿಯವರು ಕೊಟ್ಟಿರ್ತಕ್ಕಂಥ ಜ್ಞಾನ ಅದ್ಭುತವಾಗಿ ಸಿಕ್ಕಿದೆ. ಅದರಲ್ಲಿ ಯಾವ ವಿಚಾರ ನಿಮ್ಮ ಮೇಲೆ ಹೆಚ್ಚಿನ ಪ್ರಭಾವ ಬೀರಿದೆ? ಅದರಲ್ಲಿ ನೀವು ಯಾವ ವಿಚಾರವನ್ನ ತೆಗೆದುಕೊಂಡು ಅದನ್ನ ಆಚರಣೆಯಲ್ಲಿ ನಡೀತಾ ಇದ್ದೀರಿ? ಇದ್ರ ಬಗ್ಗೆ ಕೂಡ ತಿಳ್ಕೊಬೇಕು ಅನ್ನುವಂತ ಕುತೂಹಲ ನಮ್ಗೆ. ಎಸ್ ಮೇಡಮ್. ಸೊ ನನಗೆ ಪತ್ರಿಜಿಯವ್ರದ್ದು ಸಾಕಷ್ಟು ಕಾನ್ಸೆಪ್ಟ್ಸ್ ನಂಗೆ ತುಂಬಾ ಇಷ್ಟ. ಕಾನ್ಸೆಪ್ಟ್ ವೈಸ್ ನೋಡ್ಕೊಂಡ್ರೆ ನನಗೆ ಯೋಗ ಪರಂಪರೆ ತುಂಬಾ ಇಷ್ಟ. ಅದೇನೋ ಗೊತ್ತಿಲ್ಲ, ಪ್ರತಿ ಸಾರಿ ಕೇಳಿದ್ರು ಕೂಡ ಎಷ್ಟೋ ಇನ್ಫಾರ್ಮೇಶನ್ ಅದ್ರಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನ್ ಇಂಟರ್ಫರೆನ್ಸ್ ಅಂತ ಹೇಳ್ತಾರಲ್ವಾ, ನಂಗೆ ಅದು ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಜಡ್ಜ್ ಮಾಡಬಾರ್ದು ಅಂತ, ನಾನೇ ಜಡ್ಜ್ ಮಾಡ್ಕೊಳಲ್ಲ, ಟ್ರೈ ಮಾಡ್ತೀನಿ ನಾನು. ಓಕೆ, ಬೇರೆಯವ್ರನ್ನ ಜಡ್ಜ್ ಮಾಡೋಕ್ಕೂ ನಾನು ಜಡ್ಜ್ ಮಾಡ್ಕೊಳಕ್ಕೂ, ಅಂಡ್ ನಾನು ಆದಷ್ಟು ಇಂಟರ್ಫಿಯರ್ ಆಗೋದನ್ನ ಬಿಟ್ಬಿಟ್ಟಿದೀನಿ ಬೇರೆಯವ್ರ ಲೈಫಲ್ಲಿ. ಬೇರೆಯವ್ರ ಲೈಫಲ್ಲಿ ಏನ್ ನಡೀತಾ ಇದೆ, ಕ್ಯೂರಿಯಾಸಿಟಿ ತುಂಬಾ ಇರುತ್ತಲ್ವಾ, ಸೊ ಅಡ್ವೈಸ್ ಮಾಡಕ್ ಹೋಗ್ತೀವಿ. ಸೊ ಆದಷ್ಟು ನಾನು ಅದನ್ನ ಕಮ್ಮಿ ಮಾಡ್ಕೊಂತ ಬಂದಿದ್ದೀನಿ. ಆತರ ಮಾಡ್ಕೊಂಡಾಗಿಂದ ನನ್ನ ಎನರ್ಜೀಸ್ ನಾನು ಸೇವ್ ಮಾಡ್ಕೊಂತ ಇದ್ದೀನಿ ಅಂತ ನನಗೆ ಅನ್ಸುತ್ತೆ. ಬೇಡವಾದ ಎನರ್ಜೀಸ್ ಜೊತೆ ಕನೆಕ್ಟ್ ಆಗಿ ಡಿಸಪಾಯಿಂಟ್ ಆಗೋದ್ಕಿಂತ ನನ್ನದೇನ್ ಕರ್ತವ್ಯ, ನನ್ನದೇನು ಲೈಫ್, ಅದ್ರ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡ್ತೀನಿ. ಸೊ ಯಾರಾದ್ರೂ ಅಡ್ವೈಸ್ ಕೇಳಕ್ ಬಂದ್ರೆ ಈ ತರ ಮಾಡ್ಬೋದು ಅಂತ ಹೇಳ್ತೀನಿ ಹೊರತಾಗಿ ನಾನು ಫೋರ್ಸ್ ಮಾಡಲ್ಲ ಇದೇ ತರ ಮಾಡ್ಬೇಕು ಅಂತ. ಸೊ ಇವೆರಡನ್ನ ನಾವು ಫಾಲೋ ಮಾಡಿದ್ರೆ, ನಾನ್ ಇಂಟರ್ಫರೆನ್ಸ್ ಅಂಡ್ ನೋ ಜಡ್ಜ್ಮೆಂಟ್, ನಮ್ಮ ಆನಂದಕ್ಕೆ ಇದೇ ಕೀಲಿಕೆ. ನೀವು ಬರೆದಿಟ್ಕೊಳ್ಳಿ, ನಾವು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಇವೆರಡನ್ನ ಫಾಲೋ ಮಾಡಿ. ಅಂಡ್ ಯಾವಾಗ ನಾವ್ ಇದನ್ನ ಫಾಲೋ ಮಾಡ್ತಾ ಇರ್ತೀವಲ್ಲ, ಬೇರೆಯವರು ಫೋನ್ ಮಾಡಿ ನಮ್ ಜೊತೆ ಟೈಮ್ ಪಾಸ್ ಮಾಡೋದಿಲ್ಲ, ಬೇಡವಾದ ಇನ್ಫಾರ್ಮೇಶನ್ ಹೇಳೋದಿಲ್ಲ, ಬಿಕಾಸ್ ನೀವೇ ಅದನ್ನ ಮಾಡ್ತಾ ಇರಲ್ವಲ್ಲ. ಸೊ ಅದು ಕಟ್ ಆಗ್ಬಿಡುತ್ತೆ, ಎಷ್ಟೋ ಡ್ರಾಮಾ ನಿಮ್ಮ ಲೈಫ್ ಅಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಸೊ ಅಂಡ್ ಇನ್ನೊಂದ್ ಏನ್ ಮಾಡ್ತೀನಿ ಅಂದ್ರೆ, ಓಕೆ ಯಾರೋ ನನಗೆ ಏನೋ ತಿಳ್ಸಲ್ವಾ, ಏನೋ ಹೇಳಲ್ವಾ, ನಾನು ಕೇಳಕ್ ಹೋಗಲ್ಲ ಯಾಕೆ ಈ ತರ ಮಾಡಿದೀರಾ, ಅದು ಅವ್ರ ಡಿಸಿಷನ್ ಅಲ್ವಾ. ನಾನು ಯಾರ ಜೊತೆನೂ ಕೂಡ ನೀನ್ ನನಗೆ ಯಾಕೆ ಹೇಳಿಲ್ಲ, ನಾನು ಇಂಟರ್ಫಿಯರ್ ಆಗಕ್ ಹೋಗಲ್ಲ ಅವ್ರ ಡಿಸಿಷನ್ಸ್ ಅಲ್ಲಿ, ಅವರ ಲೈಫ್ ಸ್ಟೈಲ್ ಅಲ್ಲಿ. ಓಕೆ ನೀನ್ ನನಗೆ ಹೇಳ್ತೀಯಾ, ಐ ಆಮ್ ವೆರಿ ಹ್ಯಾಪಿ, ಹೇಳೋದಿಲ್ವಾ, ವೆರಿ ವೆರಿ ಹ್ಯಾಪಿ. ಸೊ ಇದು ನಾನು ಅಳವಡಿಸ್ಕೊಳ್ಳೋಕೆ ಟ್ರೈ ಮಾಡಿದ್ದೀನಿ, ಅಂಡ್ ಇದು ನನ್ನ ಲೈಫಲ್ಲಿ ಮೇನ್ ನೆಮ್ಮದಿಯನ್ನ ತಂದ್ಕೊಟ್ಟಿದೆ. ಸೂಪರ್. ಅದು ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ. ನಾವು ಜ್ಞಾನ ತಿಳ್ಕೊಳ್ಳೋದು ದೊಡ್ಡದಲ್ಲ, ಅದನ್ನ ನಮ್ಮ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದೇ ದೊಡ್ಡದು. ಆವಾಗ್ಲೇನೆ ತಿಳ್ಕೊಂಡಿರ್ತಕ್ಕಂಥ ಇನ್ಫಾರ್ಮೇಶನ್ ವಿಸಿಡಮ್ ಆಗಿ ಕನ್ವರ್ಟ್ ಆಗತ್ತೆ, ಜ್ಞಾನವಾಗಿ ಅದು ಬದಲಾಗತ್ತೆ. ಜ್ಞಾನವೇ ಅವಾಗ ಅಗ್ನಿಯಾಗಿ ನಮ್ಮ ಕರ್ಮಗಳನ್ನ ಭಸ್ಮ ಮಾಡುತ್ತೆ, ಆವಾಗ ನಾವು ಸ್ವಚ್ಛ ಆಗ್ತೀವಿ ಅನ್ನುವಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಕಲ್ಪನೆ ಮೇಡಮ್. ಈ ಯೋಗ ಪರಂಪರೆಯಲ್ಲಿ ಪತ್ರಿಜಿಯವ್ರು ಅದೇ ಹೇಳ್ತಾರೆ ಮ್ಯಾಮ್, 4 ಸ್ಟೇಜ್ ಇರುತ್ತೆ ಕರ್ಮಯೋಗದಲ್ಲಿ. ಶ್ರವಣ, ಮನನ, ನಿಧಿಧ್ಯಾಸ, ಇನ್ನೊಂದು ಎನ್ಲೈಟ್ಮೆಂಟ್ ಸ್ಟೇಟ್. ಓಕೆ, ಸಾಕ್ಷಾತ್ಕಾರ. ಯಾವ ಸೊ ಬರೇ ನಾವು ಎಷ್ಟೋ ಜನ್ಮಗಳು ಬರೀ ಕೇಳಿಸ್ಕೊಳಕ್ಕೆ ಹುಡ್ತೀವಂತ, ಅಂದ್ರೆ ಬರೀ ಕೇಳಿಸ್ಕೊಳ್ಳೋದು. ಇನ್ನೂ ಕೆಲವೊಂದ್ ಬರೇ ಜನ್ಮಗಳು ಇದನ್ನ ಈ ತರ ಕೇಳಿಸ್ಕೊಂಡಿದ್ನಲ್ಲ, ಇದ್ರ ಅರ್ಥ ಏನಿರ್ಬೋದು, ಸುಮ್ನೆ ಅನಲೈಸ್ ಮಾಡ್ತಾ ಇರ್ತೀವಂತ. ಇಲ್ಲೇ ಎಷ್ಟೋ ಜನ್ಮಗಳು ನಾವು ಕಳೆದ್ ಬಿಡ್ತೀವಂತ. ಆಮೇಲೆ ನಿಧಿಧ್ಯಾಸ, ಇಂಪ್ಲಿಮೆಂಟೇಶನ್. ಇಲ್ಲೇ ಎಲ್ಲರೂ ಆ ಪಿರಮಿಡ್ ಪಾಯಿಂಟ್ ವರೆಗೂ ಹೋಗಕ್ ಆಗಲ್ಲ. ತುಂಬಾ ಜನ ಬೋಧನೆ ಮಾಡ್ತಾ ಇರ್ತಾರೆ, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂತ ಇರಲ್ಲ. ಯಾವಾಗ ಇಂಪ್ಲಿಮೆಂಟ್ ಮಾಡ್ಕೊಂತೀವೋ ಆವಾಗ್ಲೇ ಸಾಕ್ಷಾತ್ಕಾರನೇ ಹ್ಯಾಪಿ ಸ್ಟೇಟ್. ಅದು ಒಂದೇನೋ ಡೆಸ್ಟಿನೇಷನ್ ಅಲ್ಲ,
ಯಾವಾಗಿದ್ರು ಹ್ಯಾಪಿ ಸ್ಟೇಟ್, ಒಂದು ಅವೇರ್ನೆಸ್ ಸ್ಟೇಟ್ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ನಾನು ಪ್ರತಿಯೊಂದು ಸೆಷನ್ ಅಲ್ಲೂ ಒಂದು ಈಸಿ ವೇ ಅಂತ ಏನ್ ಹೇಳ್ತೀನಿ ಗೊತ್ತಾ, ಎಲ್ಲರೂ ದಿನ ಒಂದಾರು ಸೆಷನ್ ಅಟೆಂಡ್ ಆಗ್ತಾ ಇರ್ತಾರಲ್ವಾ, ಆ ಒಂದು ಸೆಷನ್ ಅಲ್ಲಿ ಒಂದು ಚಿಕ್ಕ ಪಾಯಿಂಟ್ ಅನ್ನ ತಗೋಬೇಕು. ಇವತ್ತು ನಾನು ಏನು ಅಳವಡಿಸ್ಕೋಬಹುದು, ಏನು ಬದಲಾಯಿಸ್ಬೋದು, ಓನ್ಲಿ ಒನ್ ಡೇಗೆ ಒಂದೇ ಪಾಯಿಂಟ್ ಅನ್ನ ನೀವು ವರ್ಕ್ ಮಾಡಿ. 365 ಡೇಸ್ ಅಲ್ಲಿ 365 ಪಾಯಿಂಟ್ಸ್ ಇಂದ ನೀವು ಅಹೆಡ್ ಇರ್ತೀರಾ. ನೋಡ್ತಾ ನೋಡ್ತಾ 2-3 ಇಯರ್ಸ್ ಅಲ್ಲಿ ನಿಮಗೆ ಗೊತ್ತಿಲ್ಲಾರ್ದಂಗೆ ನೀವು ಎಷ್ಟೋ ಬದಲಾಗ್ತೀರಾ ಒಳ್ಳೇದಕ್ಕೆ. ಸೊ ಬರೀ ಕೇಳಿ ಬಿಡೋದು, ಬರೀ ಹೇಳೋದಲ್ಲ, ಯು ಜಸ್ಟ್ ಮೀನ್ ಇಟ್. ನೀವು ಅದನ್ನ ಅಳವಡಿಸ್ಕೊಳಕ್ಕೆ ಟ್ರೈ ಮಾಡಿ. ಇದೇ ನನ್ನ ಪ್ರತಿ ಸೆಷನ್ ಎಲ್ರಿಗೂ ಹೇಳ್ತೀನಿ. ಸೂಪರ್. ಒಟ್ಟಾರೆಯಾಗಿ ನಿಮ್ಮ ಈ ಒಂದು ಆಧ್ಯಾತ್ಮಿಕ ಪ್ರಯಾಣದ ಬಗ್ಗೆ ನಮ್ಮ ಜೊತೆ ವಿಚಾರಗಳನ್ನ ಹಂಚ್ಕೊಳ್ತಾ ಇದ್ದೀರಿ. ಒಟ್ಟಾರೆಯಾಗಿ ನಿಮ್ಮ ಈ ಒಂದು ಪ್ರಯಾಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜೀವನದ ಉದ್ದೇಶ ಏನು ಅನ್ನೋದು ನಿಮ್ಗೆ ಆಲ್ರೆಡಿ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ನಾವು ಭಾವಿಸ್ಬೋದಲ್ವಾ ಮೇಡಮ್? ಎಸ್ ಮೇಡಮ್. ಸೊ ಈ ಒಂದು ಉದ್ದೇಶ, ನಿಮ್ಮ ಜೀವನದ ಪರ್ಪಸ್, ಲೈಫ್ ಪರ್ಪಸ್ ಇದೆ ಅನ್ನುವಂಥದ್ದು ನಿಮ್ಗೆ ಯಾವ ಮೊಮೆಂಟ್ ಅಲ್ಲಿ ಅನ್ನಿಸ್ತು ಮೇಡಮ್? ಅದು ಮೂಮೆಂಟ್ ಅಲ್ಲ ಮ್ಯಾಮ್, ಅದೊಂಥರ ಒಳಗಡೆ ಒಂದು ರಿಯಲೈಸೇಷನ್, ಅವೇರ್ನೆಸ್ ಬಂದ್ಬಿಡುತ್ತೆ. ಸೊ ನನ್ ಪ್ರಕಾರ ಏನು ಅಂತಂದ್ರೆ, ನಾವೆಲ್ಲ ಪತ್ರಿಜಿ ಅಲ್ವಲ್ಲ, ಪತ್ರಿಜಿ ಅಂತವ್ರು ಲೋಕ ಕಲ್ಯಾಣಕ್ಕೋಸ್ಕರ ಒಂದು ಮಹಾನ್ ಉದ್ದೇಶದಿಂದ ಬರ್ತಾರೆ. ನಮ್ಮಂತವ್ರು ಯಾವ ಉದ್ದೇಶದಿಂದ ಬರ್ತೀವಿ? ನಮ್ಮ ಕರ್ಮ ಕಳ್ಕೊಳಕ್ಕೆ ನಾವು ಬರ್ತೀವಿ. ಎಷ್ಟೋ ನಮ್ಮ ಸುತ್ತ ಚಾಲೆಂಜಿಂಗ್ ಪೀಪಲ್ ಇರ್ತಾರೆ, ಅವ್ರ ಜೊತೆ ಕರ್ಮ ಕಳ್ಕೊಳಕ್ ನಾವು ಬರ್ತೀವಿ. ಇದು ನಮ್ಮ ಈ ಫಿಸಿಕಲ್ ಲೈಫ್ ಕರ್ಮ ಇರುತ್ತೆ, ಈ ಫಿಸಿಕಲ್ ಲೈಫ್ ಪರ್ಪಸ್ ಇರುತ್ತೆ ಎಷ್ಟೊಂದು. ಅಥವಾ ನಾವು ಕಂಪ್ಯಾಷನ್ ಅನ್ನ ಕಲಿಯೋಕ್ ಬಂದಿರ್ತೀವಿ, ಪ್ರೀತಿಯನ್ನ ಕಲಿಯೋಕ್ ಬಂದಿರ್ತೀವಿ, ಪೇಷನ್ಸ್ ಅನ್ನ ಕಲಿಯೋಕ್ ಬಂದಿರ್ತೀವಿ. ಸೊ ನನ್ನ ಲೈಫ್ ಪರ್ಪಸ್ ಅಲ್ಲಿ, ಈ ಫಿಸಿಕಲ್ ಲೈಫ್ ಅಲ್ಲಿ ಎಷ್ಟೋ ಚಾಲೆಂಜಿಂಗ್ ಪೀಪಲ್ ಅನ್ನ ಆ ಕಾರ್ಮಿಕಲಿ ಹೀಲ್ ಮಾಡ್ಕೊಳ್ಳೋದು ಫಸ್ಟ್ ನನ್ನ ಲೈಫ್ ಪರ್ಪಸ್. ಅದಾದ್ಮೇಲೆ ಎಷ್ಟೋ ಆಸ್ಟ್ರಲ್ ವರ್ಕ್ಸ್ ಮಾಡೋದು ನನ್ನ ಲೈಫ್ ಪರ್ಪಸ್ ಅನ್ಸುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ಏನಂತ ಹೇಳೋರು ಗೊತ್ತಾ ನಂಗೆ, ಪ್ರೇಮ್ನಾಥ್ ಸರ್ ಅವರು, ಲೈಫ್ ಪರ್ಪಸ್ ಫಿಕ್ಸ್ಡ್ ಆಗಿರೋದಿಲ್ಲ ಅಂತ ಹೇಳ್ತಾರೆ. ಸೊ ನೀನ್ ಹೆಂಗೆ ಬೆಳಿತಾ ಬೆಳಿತಾ ಹೋಗ್ತೀಯಲ್ವಾ, ನಿನ್ನ ಲೈಫ್ ಪರ್ಪಸ್ ಅಷ್ಟೇ ದೊಡ್ಡದಾಗ್ತಾ ಬರುತ್ತೆ. ನಾವೆಲ್ಲ ಪತ್ರಿಜಿ ಸರ್ ಕೆಳಗಡೆ ಕೆಲಸ ಮಾಡ್ರು ಆಫೀಸಲ್ಲಿ. ಯಾವ ಕೆಲಸ ಯಾರು ಕಾಲಿದ್ದಾರೆ, ಪತ್ರಿಜಿ ಅವ್ರಿಗೆಲ್ಲಾ ಕೆಲಸ ಕೊಡ್ತಾ ಹೋಗ್ತಾರೆ. ಸೊ ಪತ್ರಿಜಿ ಅವರ ಆದೇಶವನ್ನ ಫಾಲೋ ಮಾಡೋದೇ ನಮ್ಮ ಲೈಫ್ ಪರ್ಪಸ್. ಅದೇ ರೀತಿಯಾಗಿ ಎಷ್ಟು ಯೂನಿವರ್ಸಲ್ ವರ್ಕ್ಸ್ ಇರುತ್ತೆ. ಅದಕ್ಕೆ ನನಗೆ ಒಂದು ಕ್ಲಾರಿಟಿ ಏನ್ ಬಂತು ಅಂದ್ರೆ, ಲೈಫ್ ಪರ್ಪಸ್ ಅಂದ್ರೆ ಒಂದಂತ ಫಿಕ್ಸ್ ಆಗಿರೋದಿಲ್ಲ. ನಾವೆಷ್ಟು ಬೆಳಿತಾ ಬೆಳಿತಾ ಹೋಗ್ತೀವೋ ಆಗ ನಮ್ಮ ಸ್ಪಿರಿಚುವಲ್ ಪರ್ಪಸ್ ಇನ್ನೂ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಬಟ್ ನಮ್ಮ ಈ ಫಿಸಿಕಲ್ ಏನ್ ಫಿಕ್ಸ್ಡ್ ಲೈಫ್ ಪರ್ಪಸ್ ಇರುತ್ತಲ್ವಾ, ನಮ್ಮ ಫಸ್ಟ್ ಸರ್ಕಲ್ ಹತ್ರನೇ ಇರುತ್ತೆ, ಇಲ್ಲೇ ಸುತ್ತಾಡ್ತಾ ಇರುತ್ತೆ. ಸೊ ಮಲ್ಟಿಪಲ್ ಪರ್ಪಸ್ ಇರುತ್ತೆ. ಅಂಡ್ ನಮ್ಮ ಆನ್ಸಿಸ್ಟರ್ಸ್ ನ ಹೀಲ್ ಮಾಡೋದು ಕೂಡ ಒಂದು ನಮ್ಮ ಪರ್ಪಸ್ ಆಗಿರುತ್ತೆ. ಯಾಕಂದ್ರೆ ಆ ಬ್ಲಡ್ ಲೈನ್ ಅಲ್ಲಿ ಅವರೆಲ್ಲ ಏನೇನ್ ಬ್ಲಾಕ್ಸ್ ಎಲ್ಲ ಕ್ರಿಯೇಟ್ ಮಾಡಿದಾರಲ್ವಾ, ಅದನ್ನ ಹೀಲ್ ಅದನ್ನ ಕ್ಲಿಯರ್ ಮಾಡೋದು ಕೂಡ ನಮ್ಮ ಪರ್ಪಸ್ ಆಗಿರುತ್ತೆ. ಆಮೇಲೆ ನಾವೆಲ್ಲನೂ ಕೂಡ ಸ್ಟಾರ್ ಬೀಯಿಂಗ್ಸ್ ಅಂತ ಹೇಳ್ತಾರಲ್ವಾ, ಸ್ಟಾರ್ ಸೀಡ್ಸ್ ಅಂತ ಹೇಳ್ತಾರೆ. ಏನಾಗಿರುತ್ತೆ, ಭೂಮಿ ಈ ಎಲ್ಲ ಯುಗ ಪರಿವರ್ತನೆ ಆಗ್ತಾ ಎಷ್ಟೋ ಉನ್ನತವಾದ ಲೋಕದಿಂದ ಡಿಸ್ಕನೆಕ್ಟ್ ಆಗ್ಬಿಟ್ಟಿರುತ್ತೆ. ಸೊ ನಮ್ಮ ಸೋರ್ಸ್ ಎನರ್ಜೀಸ್ ಅನ್ನ ಕನೆಕ್ಟ್ ಮಾಡೋದು ನಮ್ಮ ಲೈಫ್ ಪರ್ಪಸ್ ಆಗಿರುತ್ತೆ ಭೂಮಿ ಮೇಲೆ, ನಮ್ಮ ಮುಖಾಂತರ ನಾವು ಒಂದು ಮೀಡಿಯಂ ತರ. ಹೀಗೆ ಹಲವಾರು ಲೈಫ್ ಪರ್ಪಸ್ ಇರುತ್ತೆ. ಸೊ ಹೆಂಗೆ ನಾವು ವರ್ಕ್ ಮಾಡ್ಬೇಕು ಅಂದ್ರೆ, ಇವತ್ತು ಕಣ್ಮುಚ್ಕೊಂಡು ಕೂಡ್ಬೇಕು, ಯೂನಿವರ್ಸ್ ಇವತ್ತು ನನ್ನ ಲೈಫ್ ಪರ್ಪಸ್ ಏನು, ಇವತ್ತು ನಾನು ಏನ್ ಮಾಡ್ಬೇಕು ಅಂದಾಗ ನಿಮಗೆ ಇಂಟ್ಯೂಷನ್ ಸ್ಟಾರ್ಟ್ ಆಗುತ್ತೆ, ನಿಮಗೆ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ಯಾರೋ ಬಂದು ಹೇಳ್ತಾರೆ ಅಂತಲ್ವಾ. ಓಕೆ, ನಿಮ್ಮ ಸುತ್ತ ಏನ್ ಚಾಲೆಂಜ್ ಇದೆನಾ, ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಇವತ್ತಿನ ನಿಮ್ಮ ಲೈಫ್ ಪರ್ಪಸ್ ಆಗಿರುತ್ತೆ. ಎಸ್ ಮೇಡಮ್. ಸೊ ನನಗೆ ಗೊತ್ತಿದ್ದು ನಾನು ಹೇಳ್ತಾ ಹೋದಷ್ಟೇ. ಎಸ್, ಲೈಫ್ ಪರ್ಪಸ್ ಅನ್ನುವಂಥದಕ್ಕೆ ಪತ್ರಿಜಿ ಅವರು ಒಂದು ಪರಿಕಲ್ಪನೆ ಹೇಳಿದ್ದಾರೆ. ಜೀವಮಾನ ಕಾಲದ ಲಕ್ಷ್ಯ, ಈ ದಿನದ ಲಕ್ಷ್ಯ, ಈಗಿನ ಲಕ್ಷ್ಯ ಅಂತ. ಸೊ ಈಗ ನೀವು ಹೇಳ್ದಂತ ವಿಚಾರದಲ್ಲಿ ಜೀವಮಾನದ ಲಕ್ಷ್ಯಕ್ಕೋಸ್ಕರ ಈ ದಿನ ನಾನೇನ್ ಮಾಡ್ಬೇಕು, ಈ ಕ್ಷಣ ನಾನೇನ್ ಮಾಡ್ಬೇಕು ಅನ್ನುವಂಥದ್ದು ಪತ್ರಿಜಿಯವರ ತತ್ವನೇ ನಿಮ್ಮ ಮಾತುಗಳಿಂದ ನಮ್ಗೆ ಕೇಳಿ ಬಂದಿರ್ತಕ್ಕಂಥದ್ದು ಅದ್ಭುತವಾದಂತ ವಿಚಾರ ಮೇಡಮ್. ಮತ್ತೆ ಇನ್ನೊಂದು ಏನು ಅಂತಂದ್ರೆ, ನಮ್ಮ ಈ ಒಂದು ಸಾಧನೆ ಮಾರ್ಗಗಳಲ್ಲಿ, ಆಧ್ಯಾತ್ಮಿಕತೆಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಾಧನೆ ಮಾರ್ಗಗಳಿದೆ. ಈಗ ಪತ್ರಿಜಿಯವರ ಒಂದು ವಿಚಾರಕ್ಕೆ ಬಂದ್ರೆ, ನಿಮ್ಮ ಉಸಿರೇ ನಿಮ್ಮ ಗುರು ಅಂತ ಹೇಳಿದ್ದಾರೆ. ನಾನ್ ಯಾರಿಗೂ ಗುರು ಅಲ್ಲ, ನಾನು ಎಲ್ರಿಗೂ ಸ್ನೇಹಿತ, ನಾವೆಲ್ಲರೂ ಜೊತೆಯಲ್ಲಿ ಪ್ರಯಾಣ ಮಾಡೋರು ಅಂತ ಕ್ಲೀನ್ ಅಂಡ್ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ.
ಆದ್ರೆ ಇನ್ನೂ ಕೆಲವು ಮಾರ್ಗಗಳಿದೆ. ಅಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಗುರುಗಳು ಅಂತಾನೆ ಇರ್ತಾರೆ. ಅವ್ರಿಗೊಂದು ಶಿಷ್ಯ ಪರಂಪರೆ ಅಂತ ಇರುತ್ತೆ. ಆ ಒಂದು ಶಿಷ್ಯ ಪರಂಪರೆ ಅವ್ರದ್ದೇ ಒಂದು ಗುರು ಪರಂಪರೆ ಅಂತಾನೆ ನಡೆದು ಬರ್ತಾ ಇರುತ್ತೆ. ಸೊ ಈ ಎಲ್ಲಾ ವಿಚಾರಗಳನ್ನ ಗಮನಿಸಿದಾಗ ಆ ಒಂದು ಮಾರ್ಗದಲ್ಲಿ, ಸಾಧನೆ ಮಾರ್ಗದಲ್ಲಿ ಅದು ಹೇಗೆ, ಪತ್ರಿಜಿಯವರ ಮಾರ್ಗ ಇದು ಹೀಗೆ, ಅದು ಹೇಗೆ, ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಎಷ್ಟೋ ಜನ ನಮ್ಮ ಪಿರಮಿಡ್ ಸೊಸೈಟಿಯನ್ನ ಕೆಲವು ಸಂದರ್ಭಗಳಲ್ಲಿ ತುಂಬಾ ಹೀನಾಯವಾಗಿ ಬೈತಾರೆ, ಹೀನಾಯವಾಗಿ ಮಾತಾಡ್ತಾರೆ. ಯಾಕೆ ಅಂತಂದ್ರೆ ನಿಮ್ಮ ಇದ್ರಲ್ಲಿ ನೆಟ್ ಗುರುನೇ ಇಲ್ಲ, ನೀವೇನೋ ಮಾಡ್ತಾ ಇದ್ರಿ, ನಿಮ್ ಗೈಡೆನ್ಸ್ ಬೇಕು ಅಂತಂದ್ರೆ ನೆಟ್ ಕೊಡೋರೇ ಇಲ್ಲ, ನಿಮಗ್ ನೀವೇ ತಿಳ್ಕೊಬೇಕು ಅಂತಂದ್ರೆ ಅದೆಲ್ಲ ಹೆಂಗಾಗುತ್ತೆ? ಒಬ್ಬ ಗುರುಗಳು ಅಂತ ಇರ್ಬೇಕು, ಅವ್ರು ನಿಮ್ ಗೈಡ್ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ವಾದಗಳನ್ನ ಮಾಡುವಂತವ್ರು ತುಂಬಾ ಜನ ಇದ್ದಾರೆ, ನಾನ್ ಕೂಡ ಫೇಸ್ ಮಾಡಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಗುರು ಪರಂಪರೆಯ ಮಾರ್ಗ ಆಗಿರ್ಬೋದು, ಪತ್ರಿಜಿ ಹೇಳಿರ್ತಕ್ಕಂಥ ಈ ಮಾರ್ಗ ಆಗಿರ್ಬೋದು, ಇವೆರಡನ್ನು ಹೇಗೆ ಹೋಲಿಕೆ, ವ್ಯತ್ಯಾಸ, ಕಾರಣ, ಸಂಬಂಧ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಮೇಡಮ್. ಎಸ್ ಮೇಡಮ್. ಸೊ ನನಗೆ ನಾನು ವ್ಯೂ ಮಾಡೋ ರೀತಿಯಲ್ಲಿ ನಾನು ಹೇಳಕ್ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಥಿಂಗ್, ಯಾರಾದ್ರೂ ಬಂದು ನೀವು ಮಾಡ್ತಾ ಇರೋ ಸರಿ ಇಲ್ಲ ಅಂತ ಏನಾದ್ರು ಕಮೆಂಟ್ ಮಾಡಿದ್ರೆ ಅವ್ರ ಪತ್ರಿಜಿನ ಫಾಲೋ ಮಾಡ್ತಾ ಇಲ್ಲ. ಫಸ್ಟ್ ಕಾನ್ಸೆಪ್ಟ್ ಏನಿದೆ, ನಾನ್ ಜಡ್ಜ್ಮೆಂಟ್. ಸೊ ಪ್ರೇಮನಾಥ್ ಸರ್ ನಮ್ಗೆ ಯಾವಾಗೂ ಹೇಳ್ತಾರೆ, ಪತ್ರಿಜಿ ಹತ್ರ ಯಾರೇ ಹೋದ್ರು ಕೂಡ ನೀನ್ ಮಾಡ್ತಾ ಇರೋ ತಪ್ಪು ಅಂತ ಹೇಳ್ತಾ ಇರ್ಲಿಲ್ವಂತ. ಏನೇ ಆದ್ರೂ ಇದು ಮಾಡ್ತೀನಿ ಅಂದ್ರೆ ಮಾಡು ಅಂತ ಎನ್ಕರೇಜ್ ಮಾಡೋರು ಅಂತ. ಅಂದ್ರೆ ಫ್ರೀಡಮ್, ಕಂಪ್ಲೀಟ್ ಆಕ್ಸೆಪ್ಟೆನ್ಸ್. ಸೊ ನಾವ್ ಹೆಂಗೆ ಒಬ್ರು ಜಡ್ಜ್ ಮಾಡಕ್ ಆಗುತ್ತೆ, ಒಬ್ರು ಕರೆಕ್ಟ್ ಆಗಿ ಮಾಡ್ತಾ ಇದಾರ, ಕರೆಕ್ಟ್ ಆಗಿ ಇಲ್ವಾ ಅಂತ. ಸೊ ಫಸ್ಟ್ ಥಿಂಗ್, ಆತರ ಜಡ್ಜ್ ಮಾಡದೆ ರಾಂಗ್. ಅಂಡ್ ಇನ್ನೊಂದು ಏನನ್ಸುತ್ತೆ ಗೊತ್ತಾ ಮ್ಯಾಮ್, ನನಗೆ ಎಲ್ಲರ ಡೆಸ್ಟಿನೇಷನ್ ಒಂದೇ. ಓಕೆ, ಎಲ್ಲರೂ ಸೇರ್ಬೇಕಾಗಿದೆ, ಅದು ಎಲ್ರಿಗೂ ಡೆಸ್ಟಿನೇಷನ್ ಒಂದೇ, ಆದ್ರೆ ರೂಟ್ಗಳು ಬೇರೆ ಬೇರೆ ಇದೆ ಅಷ್ಟೇ. ಓಕೆ, ಇವಾಗ ಚಿಕ್ಕ ಮಕ್ಳಿಗೆ ಹೆಂಗೆ ಒಬ್ರು ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು ಅಲ್ವಾ, ನಡೆಯಕ್ ಬರ್ತಾ ಇರಲ್ಲ, ಎತ್ಕೊಂಡು ಹೋಗ್ಬೇಕು. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಚೆನ್ನಾಗಿ ದೊಡ್ಡವರಾಗಿರ್ತಾರೆ, ತಿಳುವಳಿಕೆ ಇರುತ್ತೆ, ಅವ್ರಿಗೆ ಇಲ್ಲಿದೆ ಅಂತ ಹೇಳಿದ್ರೆ ಹೋಗ್ಬಿಡ್ತಾರಲ್ವಾ. ಅದೇ ರೀತಿಯಾಗಿ ಆ ಗುಂಪಿಗೆ ಸೇರಿದವರು ಆ ಗುಂಪಿಗೆ ಸೇರ್ತಾರೆ. ನೀವು ಕಾಲೇಜಲ್ಲಿ ನೋಡಿಬೇಕಾದ್ರೆ ತೆಲುಗು ಮಾತಾಡೋರೆಲ್ಲ ಒಂದ್ ಗುಂಪಲ್ಲಿ ಇರ್ತಾರೆ, ಕನ್ನಡ ಮಾತಾಡೋರೆಲ್ಲ ಒಂದ್ ಗುಂಪು ಇರ್ತಾರೆ, ಇಂಟೆಲಿಜೆಂಟ್ ಇರೋರು ಒಂದ್ ಗುಂಪಲ್ಲಿ ಇರ್ತಾರೆ, ಬ್ಯಾಕ್ ಬೆಂಚರ್ಸ್ ಒಂದ್ ಗುಂಪು. ಇದಕ್ಕೆ ವೈಬ್ಸ್ ಮ್ಯಾಚ್ ಆಗುತ್ತೆ, ಅವರ ಆಲೋಚನೆಗಳು, ಅವ್ರು ಓದೋ ರೀತಿ ಅದೆಲ್ಲ ಮ್ಯಾಚ್ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ನಮಗೆ ಯಾವ್ದು ಕನೆಕ್ಟ್ ಆಗುತ್ತೋ, ಯಾವ್ದು ಹೆಲ್ಪ್ ಆಗುತ್ತೋ, ನಾವು ಆ ಪಾತ್ಗೆ, ಆ ಸೊಸೈಟಿಗೆ ಕನೆಕ್ಟ್ ಆಗ್ತೀವಿ. ಇಲ್ಲಿ ಈ ಸೊಸೈಟಿ ಕರೆಕ್ಟ್, ಈ ಸೊಸೈಟಿ ರಾಂಗ್. ದೇರ್ ಇಸ್ ನಥಿಂಗ್ ರಾಂಗ್, ರೈಟ್ ರಾಂಗ್ ಇನ್ ದ ಸ್ಪಿರಿಚುವಾಲಿಟಿ. ಎವ್ರಿಥಿಂಗ್ ಇಸ್ ಕರೆಕ್ಟ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಸೊ ಅದಕ್ಕೆ ನಾವು ಬೇರೆಯವ್ರ ಬಗ್ಗೆ ಫೋಕಸ್ ಮಾಡೋದಕ್ಕಿಂತ ನಮ್ಮಲ್ಲಿ ನಾವು ಫೋಕಸ್ ಮಾಡೋಣ. ನಾನು ಇನ್ನೂ ಹೆಂಗೆ ಹೆಚ್ಚು ಧ್ಯಾನ ಮಾಡ್ಬೇಕು, ಇನ್ನು ಹೆಂಗೆ ನಾನು ಮುಂದೆ ಹೋಗ್ಬೇಕು, ನಾನು ಸ್ಪಿರಿಚುವಲಿ ಹೆಂಗೆ ಗ್ರೋ ಆಗ್ಬೇಕು. ಸೊ ಬರೇ ತಪ್ಪುಗಳನ್ನ ಹುಡ್ಕೊಂತ ಕುಂತ್ರೆ ನಾವ್ ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ನಮ್ಮನ್ನ ಇಲ್ಲಿ ಯಾರು ಬಂದು ಕೈ ಹಿಡ್ದು ಏ ಬಾ ಅಂತ ದಬ್ಬಲ್ಲ. ನಮಗ್ ನಾವೇ ಎದ್ ನಿಂದಿರ್ಬೇಕು, ಬಿದ್ದಾಗೂ ನಾವೇ ಎದ್ ನಿಂದಿರ್ಬೇಕು, ನಾವೇ ಮುಂದಕ್ಕೆ ಹೋಗ್ತಾ ಇರ್ಬೇಕು. ಸೊ ಅದಕ್ಕೆ ನಮ್ಮ ಎನರ್ಜೀಸ್ ಅನ್ನ ಬ್ರಾಡ್ ಮಾಡ್ಕೊಂಡು ಕೇಂದ್ರೀಕೃತ ಮಾಡಿಸ್ಕೊಳ್ಳೋಣ, ಎಲ್ಲಿ ನಾವು ಫೋಕಸ್ ಮಾಡ್ಬೇಕು, ನಮ್ಮ ಗ್ರೋತ್ ಎಲ್ಲಿದೆ ಅಂತ. ಎಸ್ ಮೇಡಮ್. ಪ್ರಶ್ನೆಗಳು ಇನ್ನೂ ಅನೇಕ ಬರ್ತಾ ಇದ್ದಾವೆ ಮೇಡಮ್. ಆ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಕೇಳ್ತಾ ಇನ್ನಷ್ಟು ಆನಂದ ಅನ್ನೋದು ನಮ್ಗೆ ಸಿಗ್ತಾ ಇರುತ್ತೆ. ಈಗ ಇನ್ನೊಂದು ತುಂಬಾ ಜನ ನನ್ನನ್ನ ಕೇಳಿರ್ತಕ್ಕಂಥದ್ದು, ನಾನ್ ತುಂಬಾ ಕಡೆ ಇದು ನಾನು ನೋಡಿರ್ತಕ್ಕಂಥದ್ದು ಒಂದು ಪ್ರಶ್ನೆ ಏನು ಅಂತಂದ್ರೆ, ಮೇಡಮ್ ಈಗ ನಾನ್ ಧ್ಯಾನ ಮಾಡ್ತಾ ಇರ್ತೀನಿ, ನನಗೇನೋ ಒಂದು ಅನುಭವ ಆಗ್ತಾ ಇದೆ, ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಈ ಸಾಧನೆ ಮಾರ್ಗಕ್ಕೆ ಎನರ್ಜೆಟಿಕ್ ಈ ತರದ್ ಇನ್ನೂ ಏನೇನೋ ಬೇರೆ ಬೇರೆ ವಿಷಯಗಳಲ್ಲಿ ನನಗೇನೋ ಒಂದು ಅನುಭವ ಆಗ್ತಾ ಇದೆ. ಆ ಅನುಭವ ಏನು ಅನ್ನೋದು ನನಗೆ ಅರ್ಥ ಆದ್ರೇನೆ ನನಗೆ ಮುಂದಕ್ಕೆ ಹೆಜ್ಜೆ ಇಡೋದಕ್ಕೆ ಅವಕಾಶ ಆಗತ್ತೆ. ಆ ರೀತಿಯಾಗಿ ನೋಡಕ್ ಹೋದಾಗ ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ನಮ್ಗೆ ಮಾರ್ಗದರ್ಶನ ಕೊಡೋರು ಅಂತಂದಾಗ ಇನ್ ಜನರಲ್ ಕೆಲವು ನಮ್ಗೆ ಮಾರ್ಗದರ್ಶನ ಕೊಡುವಂತವ್ರು ಇರ್ತಾರೆ. ಆದ್ರೆ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯನ್ನ ಅಧ್ಯಯನ ಮಾಡಿ ನೀನು ಇಂಥ ಒಂದು ಅನುಭವವನ್ನ ನೀನ್ ಈ ಕಾರಣಕ್ಕೆ ಪಡ್ಕೊಳ್ತಾ ಇದೀಯಾ ಅಂತ ನಿರ್ದಿಷ್ಟವಾಗಿ ಹೇಳುವಂತ ಒಂದು ಮಾರ್ಗದರ್ಶನ ಬೇಕಾಗಿರುತ್ತೆ ಅನ್ನುವಂಥದ್ದು ತುಂಬಾ ಕಡೆಯಿಂದ ನಾನು ಕೇಳಿರ್ತಕ್ಕಂಥ ಒಂದು ವಿಚಾರ ಮೇಡಮ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪತ್ರಿಜಿ ಮಾರ್ಗದಲ್ಲಿ ಈ ತರ ಇದೆಯಲ್ಲ, ಇಂಥ ಒಂದು ಪ್ರಶ್ನೆಗಳು, ಸಮಸ್ಯೆಗಳು ಬರುತ್ತಲ್ಲ, ಇದಕ್ಕೆ ನಿಮ್ಮ ಉತ್ತರ ಏನು ಮೇಡಮ್? ಎಸ್ ಮೇಡಮ್. ಸೊ ಮೊದಲನೇದಾಗಿ ಏನಂದ್ರೆ, ನಮ್ಮ ಅನುಭವಕ್ಕೆ ಅದಕ್ಕೆ ಯಾಕೆ ಬಂದಿದೆ, ಅದರ ಅರ್ಥ ಏನು ಅಂತ ನಮ್ಗೆ ಯಾವಾಗ ನಾವ್ ಅದನ್ನ ತಿಳ್ಕೊಳ್ಳೋ ಶಕ್ತಿ ಇರುತ್ತೋ, ಜ್ಞಾನ ಪಡೆಯೋ ಸ್ಥಿತಿ ಇರುತ್ತೋ, ಅದನ್ನ ಅರ್ಥ ಮಾಡ್ಕೊಳ್ಳೋ ಆ ವಿಸ್ಡಮ್ ಇರುತ್ತೋ, ಆವಾಗ್ಲೇ ನಮಗೆ ಅದು ಗೊತ್ತಾಗುತ್ತೆ. ಇಟ್ಸ್ ನಾಟ್ ಲೈಕ್ ಇವತ್ತು ಇದು ಎಕ್ಸ್ಪೀರಿಯನ್ಸ್ ಬಂದಿದೆ, ನಾಳೆನೆ ನಿಮಗೆ ಆನ್ಸರ್ ಸಿಗ್ಬೋದು, ಸಿಗದೆ ಇರ್ಬೋದು. ನನಗೆ ಎಷ್ಟೋ ಎಕ್ಸ್ಪೀರಿಯನ್ಸಸ್ 8 ವರ್ಷ ಆದ್ಮೇಲೆ ಇವಾಗ ನಂಗೆ ಅದ್ರ ಆನ್ಸರ್ ಸಿಗುತ್ತೆ.
ಸೊ ಅದಕ್ಕೆ ಏನಂತ ಹೇಳ್ತಾರೆ, ಪತ್ರಿಜಿ ಅವರು ಪ್ರತಿಯೊಂದು ಬರಿತಾ ಹೋಗಿ ಅಂತ ಹೇಳ್ತಾರೆ. ಸೊ ನಿಮಗೆ ಆ ರಿಸೀವ್ ಮಾಡ್ಕೊಳ್ಳೋ ಶಕ್ತಿ ಇದ್ದಾಗ ಖಂಡಿತವಾಗ್ಲೂ ಆ ಜ್ಞಾನ ಯಾಕೆ ಬಂದಿದೆ, ಆ ವಿಷನ್ ಯಾಕೆ ಬಂದಿದೆ ಅಂತ ನಿಮಗೆ ಗೊತ್ತಾಗೇ ಆಗತ್ತೆ. ಅಂಡ್ ಇನ್ನೊಂದು ಏನ್ ಹೇಳ್ತಾರೆ, ನಾವು ಆ ಕಾನ್ಸೆಪ್ಟ್ ಅನ್ನೇ ನಾವು ತೆಗೆದು ಬಿಡ್ಬೇಕು. ಪತ್ರಿಜಿ ಅದೇ ಹೇಳ್ತಾರಲ್ವಾ, ನಿನ್ನ ಶ್ವಾಸನೆ ನಿನಗೆ ಗುರು, ನಿನ್ನ ಶ್ವಾಸನೆ ನಿನಗೆ ಗೈಡ್ ಮಾಡುತ್ತೆ. ಓಕೆ, ಇವಾಗ ನನಗೆ ಯಾರಾದ್ರೂ ಫೋನ್ ಮಾಡಿ ಈ ಅನುಭವ ಆಗಿದೆ ಅಂತ ಹೇಳಿದ್ರೆ, ನನ್ನ ಅನುಭವದ ಮುಖಾಂತರ ನಾನು ಹೇಳ್ಬೋದು. ಅದು ಕರೆಕ್ಟ್ ಆಗಿರುತ್ತೆ, ಕರೆಕ್ಟ್ ಆಗದೆ ಇರುತ್ತೆ ಅಲ್ವಾ. ಇವಾಗ ನಾನು ಫಿನಾನ್ಸ್ ಮಾಡಿದೀನಿ, ನನಗೇನೋ ಒಂದು ಕ್ವೆಶನ್ ಕೇಳಿದ್ರೆ ನಾನು ಫಿನಾನ್ಸ್ ಮುಖಾಂತರ ನಾನು ಆನ್ಸರ್ ಮಾಡ್ತೀನಿ. ನಾನು ಬೇರೆ ಸೈನ್ಸ್ ಮುಖಾಂತರ ಆನ್ಸರ್ ಮಾಡಕ್ ಆಗಲ್ಲ, ಇದಕ್ಕೆ ನನಗೆ ಗೊತ್ತಿಲ್ಲ, ನನ್ನ ಅನುಭವ ಇಲ್ಲ ಅಲ್ವಾ. ಅದೇ ರೀತಿಯಾಗಿ ಪ್ರತಿಯೊಬ್ಬರಿಗೂ ಎಲ್ಲಾನು ಅವರ ಅನುಭವ ಮುಖಾಂತರನೇ ಹೇಳ್ತಾ ಇದಾರೆ ಅನ್ನೋದು ಗ್ಯಾರಂಟಿ ಇರಲ್ವಲ್ಲ. ಮತ್ತೆ ಹೆಂಗೆ 100% ಆನ್ಸರ್ ತಿಳ್ಕೊಬೇಕು ಅಂದ್ರೆ, ನೀವೇ ಕಣ್ಮುಚ್ಕೊಳ್ಳಿ, ನೀವೇ ಕ್ವೆಶನ್ ಹಾಕೊಳ್ಳಿ. ನಾನೇ ನಿಮಗೆ ಫೋನ್ ಮಾಡಿ ನನಗೆ ಈ ತರ ಅನಿಸ್ತಾ ಇದೆ ಅಂದ್ರೆ ದಯವಿಟ್ಟು ನಂಬೇಡಿ ಅಂತ ನಾನು ಹೇಳ್ತೀನಿ. ನಂಗೆ ತುಂಬಾ ಜನ ಕಾಲ್ ಮಾಡ್ತಾರೆ, ನೀವು ಆಕಾಶಿಕ್ ರೆಕಾರ್ಡ್ಸ್ ನೋಡ್ತೀರಾ, ನೀವು ಪಾಸ್ಟ್ ಲೈಫ್ ನೋಡ್ತೀರಾ ಅಂತ. ನಾನೇ ನೋಡ್ತೀನಿ ಅಂತ ಹೇಳಿದ್ರು ಕೂಡ ದಯವಿಟ್ಟು ನಂಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ಅದು ಕರೆಕ್ಟ್ ಆಗಿರುತ್ತೆ, ಆಗದೆ ಇರೋನು ಕೂಡ ಇರುತ್ತಲ್ವಾ. ಸೊ ನಿಮಗೆ ಏನ್ ಆಗ್ತಾ ಇದೆ, ನಿಮ್ಮ ಸೋಲ್ ಜರ್ನಿ ಪ್ರಕಾರ ನಿಮಗೆ ಏನ್ ಆಗ್ತಾ ಇದೆ, ಅದೆಲ್ಲ ಜ್ಞಾನ ನಿಮ್ಮ ಆತ್ಮದಲ್ಲೇ ಇರುತ್ತೆ. ನೀವು ಫಿಸಿಕಲ್ ಆಗಿ ಮಾಸ್ಟರ್ ಬರ್ಬೇಕು ಅಂತ ವೇಟ್ ಮಾಡ್ಬೇಡಿ, ಆ ಕಾಲ ಹೋಯ್ತು. ಇವಾಗೆಲ್ಲ ಎನರ್ಜಿಸ್ ಹೆಂಗಿದೆ ಅಂದ್ರೆ, ಕಣ್ಮುಚ್ಕೊಂಡು ಪ್ರಶ್ನೆ ಹಾಕಿದ್ರೆ ಆಸ್ಟ್ರಲ್ ಮಾಸ್ಟರ್, ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಅವರೇ ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡ್ತಾರೆ. ನಮಗೆ ಆ ಪೇಶನ್ಸ್ ಇರ್ಬೇಕಲ್ವಾ, ಇದೇ ನಮ್ಗೆ ಮಿಸ್ಸಿಂಗ್ ಆಗಿದೆ. ಆ ಸಾಧನೆ ಸಮಯ ಇಲ್ಲ ಎಲ್ಲರ ಹತ್ರ. ಎಲ್ಲರಿಗೂ 2 minutes ಮ್ಯಾಗಿ ಬೇಕು. ದಟ್ ಇಸ್ ನಾಟ್, ಎಲ್ಲಿವರೆಗೂ ನೀವು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಂತೀರಾ. ಓಕೆ, ನನಗೆ ಕೇಳ್ತೀರಾ ಇವತ್ತು ಮತ್ತೆ ನಾಳೆ ಇನ್ನೊಂದಾಗುತ್ತೆ. ಪ್ರತಿದಿನ ಡಿಪೆಂಡೆನ್ಸಿ ಯಾಕೆ ನಾವು ಇಂಡಿಪೆಂಡೆಂಟ್ ಆಗಿರ್ಬೋದು, ಇರಬಾರ್ದು. ಸೊ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಫಾರ್ ಪ್ರೇಮ್ನಾಥ್ ಸರ್ ಮ್ಯಾಮ್. ನಾನು ಏನೇ ಕ್ವೆಶನ್ ಕೇಳಿದ್ರು ಕೂಡ ಅವ್ರಿಗೆ ಗೊತ್ತಿದ್ರು ಕೂಡ ಅವ್ರು ಹೇಳಲ್ಲ, ನೀನ್ ಕಣ್ಮುಚ್ಕೊಂಡು ಕೂಡು, ಆನ್ಸರ್ ಹುಡುಕು ಅಂತ ಟ್ರೈನ್ ಮಾಡಿ 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 ಇವತ್ತು ನನಗೆ ಏನೇ ಕ್ವೆಶನ್ ಹಾಕಿದ್ರು ಕೂಡ ಓಕೆ ಅಪ್ಪ, ಅದನ್ನ ಹೆಂಗೆ ನಾನು ಆನ್ಸರ್ ಹುಡುಕ್ಬೋದು ಅನ್ನೋ ಒಂದ್ ಸ್ವಲ್ಪ ಜ್ಞಾನ ಆದ್ರೂ ಬಂದಿದೆ. ಅಂದ್ರೆ ಇವಾಗ ನಾನು ನಾರ್ಮಲ್ ಪರ್ಸನ್ ಅಲ್ವಾ, 10 years ಬ್ಯಾಕ್ ಐ ಆಮ್ ನಥಿಂಗ್. ಸೊ 10 years ಇಂದ ಇದನ್ನ ಮಾಡ್ತಾ ಬಂದಿದ್ದೀನಿ. ಇವಾಗ ಎಲ್ಲರಿಗೂ ಲೈಕ್ ಆಗ್ತಾ ಇದೆ ಅಂದ್ರೆ ನೀವು ಕೂಡ ಯಾಕೆ ಮಾಡಬಾರ್ದು, ನೀವು ಯಾಕೆ ಇಂಡಿಪೆಂಡೆಂಟ್ ಆಗ್ಬಾರ್ದು. ನಿಮ್ಮ ಪ್ರಶ್ನೆಗೆ ಹುಡುಕೋ ಆ ಹಠ ನಿಮ್ಮಲ್ಲಿ ಇರ್ಬೇಕು. ಆ ಹಠ ಇರುತ್ತೆ ಕೆಲವೊಬ್ಬರಿಗೆ ಆನ್ಸರ್ ಹುಡುಕಕ್ಕೆ, ಬೇರೆ ಎಲ್ಲರಿಗೂ ಕಾಲ್ ಮಾಡ್ತಾ ಇರ್ತಾರೆ. ಒಂದು 10 ಜನ ಕಾಲ್ ಮಾಡಿ ಅದೇ ಪ್ರಶ್ನೆ ಕೇಳಿದ್ರೆ 10 ಉತ್ತರ ಬರುತ್ತೆ. ಲಾಸ್ಟಿಗೆ ಯಾವ್ದನ್ನು ಫಾಲೋ ಮಾಡ್ಲಾರ್ದಂಗ್ ಬಿಟ್ಬಿಡ್ತೀರಲ್ವಾ. ಅದೆಲ್ಲ ಬಿಟ್ಟು 10 ಜನಕ್ಕೆ ಕಾಲ್ ಮಾಡೋ ಆ ಟೈಮ್ ಇದೆ ಅಲ್ವಾ, ಆ ಟೈಮ್ ಅನ್ನ ತಗೊಂಡು ನೀವು ಕಣ್ಮುಚ್ಕೊಂಡು ಕುತ್ಕೊಳ್ಳಿ. ಅಯ್ಯೋ ನನಗ್ ಬರಲ್ಲ, ಪ್ರತಿಯೊಬ್ಬರಿಗೂ ಆ ಇಂಟ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಆ ಸೋಲ್ ಲ್ಯಾಂಗ್ವೇಜ್ ಅನ್ನ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಇದ್ದೇ ಇರುತ್ತೆ. ಕಣ್ಮುಚ್ಕೊಂಡು ಕುತ್ಕೊಳ್ಳಿ, ಆನ್ಸರ್ ಬರೋವರೆಗೂ ಬಿಡಬೇಡಿ. ಯಾಕೆ ಆನ್ಸರ್ ಬರಲ್ಲ, ಅವಾಗ ನಾನು ಮತ್ತೆ ಹೇಳ್ತೀನಿ ನೆಕ್ಸ್ಟ್ ಸೆಷನ್ ಅಲ್ಲಿ ಯಾಕೆ ಬರಲ್ಲ ಆನ್ಸರ್. ಖಂಡಿತವಾಗ್ಲೂ ಎಲ್ಲರಿಗೂ ಬಂದೇ ಬರುತ್ತೆ. ಒಟ್ಟಾರೆಯಾಗಿ ಛಲ ಇರ್ಬೇಕು, ಸಾಧನೆ ಮಾಡ್ಬೇಕು. ಅದು ಪ್ರಶ್ನೆಗಳು ನಮ್ಗೆ ಆಗ್ತಾ ಇರ್ತಕ್ಕಂಥ ಅನುಭವಗಳ ಬಗ್ಗೆ ನಮ್ಗೆ ಅರ್ಥ ಆಗ್ಲಿ ಆಗದೆ ಇರ್ಲಿ, ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಪರಿಹಾರ ಸಿಗದೆ ಇರ್ಲಿ, ನಂಬಿಕೆಯಿಂದ ಛಲದಿಂದ ಸಾಧನೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾನೆ ಇರ್ಬೇಕು. ಧ್ಯಾನ ಕುದುರಲ್ಲ, ನನ್ ಧ್ಯಾನಕ್ಕೆ ಕೂತ್ಕೊಂಡ್ರೆ ತುಂಬಾ ಕಷ್ಟ ಆಗ್ತಾ ಇದೆ, ಧ್ಯಾನನೇ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ತುಂಬಾ ಜನ ಹೇಳ್ತಾ ಇರ್ತಾರೆ. ಹಾಗಿದ್ರು ಕೂಡ ಬಿಡದಂತೆ ಛಲದಿಂದ ನಾವು ಶರೀರವನ್ನ ಕೂರಿಸ್ತಾ ಮನಸ್ಸು ಕೂಡ ಒಂದಿನ ಕೂತ್ಕೊಳ್ಳುತ್ತೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ. ಸೊ ಆ ಒಂದು ನಂಬಿಕೆಯನ್ನ ಇಟ್ಟು ಛಲದಿಂದ ಮುಂದಕ್ಕೆ ಹೋಗ್ಬೇಕು ಅನ್ನುವಂಥದ್ದು ಬಹಳ ಅದ್ಭುತ ಮೇಡಮ್. ಮತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ ಮೇಡಮ್. ಎಸ್, ಈಗ ಇದು ಯುಗ ಪರಿವರ್ತನೆಯ ಸಮಯ ಅಂತ ಹೇಳ್ತಾ ಇದ್ದಾರೆ. ಯುಗ ಅಂದ್ರೆ ಸತ್ಯಯುಗಕ್ಕೆ ಹೋಗುವಂತ ಒಂದು ಸಂಧಿ ಕಾಲ ಅಂತ ಹೇಳ್ತೀವಿ. ಆ ಒಂದು ಸಮಯದಲ್ಲಿ ಇವಾಗ ನಾವೆಲ್ಲರೂ ಇದೀವಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಪತ್ರಿಜಿಯವರೇ ಇದನ್ನ ಹಲವಾರು ಸಂದರ್ಭಗಳಲ್ಲಿ ನಮ್ಗೆ ಹೇಳಿರ್ತಕ್ಕಂಥದ್ದು. ಈ ಸಮಯದಲ್ಲಿ ನಮಗೆ ಈ ಒಂದು ಧ್ಯಾನ ಯಾವ ರೀತಿಯಾಗಿ ಅದು ನಮ್ಗೆ ಸಹಾಯ ಮಾಡುತ್ತೆ, ಅದು ಯಾವ ರೀತಿಯಾಗಿ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದಕ್ಕೆ ನಿಮ್ಮ ಉತ್ತರ ಮೇಡಮ್. ಎಸ್ ಮೇಡಮ್. ಸೊ ಈ ತರ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾಗ ಪ್ರೇಮ್ನಾಥ್ ಸರ್ ಅದೇ ಹೇಳ್ತಾರೆ, ಅವರು ಸ್ಟಾರ್ಟಿಂಗ್ ಪತ್ರಿಜಿ ಅವ್ರ ಜೊತೆ ಓಡಾಡ್ತಾ ಇರ್ಬೇಕಾದ್ರೆ ಒಂದ್ ಎಕ್ಸ್ಪೀರಿಯನ್ಸ್ ಬರಕ್ಕೆ ಎಷ್ಟೋ ವರ್ಷ ಬೇಕಾಗಿತ್ತಂತ. ಏನೋ ಒಂದ್ ಕ್ಲಿಯರ್ ಮಾಡ್ಬೇಕಂದ್ರೆ ಅಷ್ಟು ತಾಸುಗಟ್ಲೆ ಮಾಡ್ಬೇಕು. ಆದ್ರೆ ಇವಾಗ ಹೇಳ್ತಾರೆ ಎನರ್ಜಿಸ್ ಎಷ್ಟು ಬ್ಯೂಟಿಫುಲ್ ಆಗಿ ಅರ್ಥ ಮೇಲಿದೆ ಅಂದ್ರೆ, ನಾವು ಬದ್ಲಾಗಕ್ಕೆ ನಾವು ಮನಸ್ ಮಾಡ್ಬೇಕಷ್ಟೆ. ನೀವು ಎಷ್ಟೋ ಒಂದೊಂದು ಸಿಟ್ಟಿಂಗ್ ಅಲ್ಲೇ ಒಂದೊಂದು ಮೆಡಿಟೇಷನ್ ಅಲ್ಲೇ ಹೀಲ್ ಆಗಿರೋ ಎಷ್ಟೋ ಎಕ್ಸಾಂಪಲ್ಸ್ ನೋಡಿದೀನಿ.
ನಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ನನಗೆ ಚಿಕ್ಕ ವಯಸ್ಸಲ್ಲಿ ರೈಟ್ ಲೆಗ್ ನಾನು ಬಿದ್ದು ಫ್ರಾಕ್ಚರ್ ಮಾಡ್ಕೊಂಡಿದ್ದೆ ಆಂಕಲ್ ಹತ್ರ. ಓಕೆ, ಅದು ಪೇನ್ ಇವಾಗ್ಲೂ ಬರ್ತಾ ಇತ್ತು ನನ್ಗೆ. ಅವಾಗ ಅವಾಗ ಜಾಸ್ತಿ ನಡೆದ್ರೆ. ಒಂದ್ ದಿವಸ ನನಗೆ ರೀಸೆಂಟ್ ಆಗಿ 6 months ಬ್ಯಾಕ್ ಫುಲ್ ಪೇನ್ ಬರ್ತಾ ಇದೆ, ನನಗೆ ಫುಲ್ ರೈಟ್ ಲೆಗ್ ನಡಿಯಕ್ ಆಗ್ತಾ ಇಲ್ಲ. ಎಷ್ಟು ಇನ್ನ ಮೆಡಿಟೇಷನ್ ಕುತ್ಕೊಂಡಿದ್ದೀನಿ ನಾನು, ಅಳ್ತಾ ಇದ್ದೀನಿ ನಾನು ಯೂನಿವರ್ಸ್ಗೆ. ಮತ್ತದೇ ನಮ್ದೆಲ್ಲ ಅದೇ, ನಾನೇನೋ ಮಾಡಿದೀನಿ, ನನಗೆ ಅದಕ್ಕೆ ಈ ತರ ಆಗ್ತಾ ಇದೆ, ಐಮ್ ರಿಯಲಿ ಸಾರಿ. ಹೋಲ್ ಹಾರ್ಟೆಡ್ಲಿ ನಾನು ಕೇಳ್ದೆ. ಎಷ್ಟೊತ್ತು ಮೆಡಿಟೇಷನ್ ಮಾಡಿದ್ರು ನನಗೆ ಗೊತ್ತಿಲ್ಲ, ಫುಲ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ನೀವು ನಂಬಲ್ಲ ಮ್ಯಾಮ್, ಮೇ ಬಿ ನಾನು 2 hours ಮೆಡಿಟೇಷನ್ ಮಾಡಿದೀನೇನೋ, ಎದ್ದ ತಕ್ಷಣ ನನ್ ಕಾಲ್ ನೋವಿಲ್ಲ, ಇಲ್ಲಿವರೆಗೂ ಬಂದಿಲ್ಲ. ನಾರ್ಮಲಿ 1 week ಆದ್ರೂ ನನಗೆ ಆ ಕಾಲ್ ನೋವು ಕಮ್ಮಿ ಆಗಲ್ಲ. ಆ ತರ ಕಾಲ್ ನೋವು ಬಂದ್ರೆ ಟ್ಯಾಬ್ಲೆಟ್ಸ್ ಹಾಕೊಬೇಕು, ಇಲ್ಲ ಏನಾದ್ರೂ ಹಚ್ಕೋಬೇಕು. ಆ ತರದ್ದು ಜಸ್ಟ್ ಒಂದೇ ಸಿಟ್ಟಿಂಗ್ ಅಲ್ಲಿ ನನಗೆ ಕಾಲ್ ನೋವು ಕಮ್ಮಿ ಆಯ್ತು. ಈ ತರದ್ದು ಎಷ್ಟೋ ಮಿರಾಕ್ಲಸ್ ಎಕ್ಸ್ಪೀರಿಯನ್ಸ್ ನೋಡಿದೀವಿ. ಅಂದ್ರೆ ನಾವೆಲ್ಲ ಒಂದು ಲಕ್ಕಿಯೆಸ್ಟ್ ಟೈಮ್ ಅಲ್ಲಿ ಇದೀವಿ ಅಂತ ಹೇಳ್ತೀವಿ, ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯೂನಿವರ್ಸ್, ನೇಚರ್ ಎಲ್ಲ ಸಪೋರ್ಟ್ ಮಾಡ್ತಾ ಇದೆ. ಎಲ್ಲ ಹೈಯರ್ ಎನರ್ಜೀಸ್ ಭೂಮಿ ಮೇಲೆ ಆಕ್ಟಿವ್ ಆಗಿದಾವೆ ಇವಾಗ. ನೀವು 1 ತಾಸು ಮೆಡಿಟೇಷನ್ ಮಾಡಿದ್ರೆ, 10 ತಾಸು ಮೆಡಿಟೇಷನ್ ಮಾಡಿದಷ್ಟು ನಿಮಗೆ ಎನರ್ಜೀಸ್ ಬರುತ್ತೆ. ಅಂಡ್ ಇವಾಗ ನೀವು ಅಬ್ಸರ್ವ್ ಮಾಡಿ ಮ್ಯಾಮ್, ನನ್ನ ಈ ಕಳೆದ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ, ಮೆಡಿಟೇಷನ್ ಮಾಡೋದು ಈಸಿ ಆಗ್ಬಿಟ್ಟಿದೆ. ಕಣ್ ಮುಚ್ಕೊಂಡ್ರೆ ಸಾಕು, ಡೀಪ್ ಆಗಿ ಥಾಟ್ಲೆಸ್ ಸ್ಟೇಜಿಗೆ ಹೋಗಕ್ ಸಾಧ್ಯ ಆಗ್ತಾ ಇದೆ. ಇದೇ 5 years ಬ್ಯಾಕ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಕಣ್ ಮುಚ್ಕೊಂಡ್ರೆ ತುಂಬಾ ಕಷ್ಟ ಆಗೋದು. ಅಂದ್ರೆ ಆ ಎನರ್ಜೀಸ್ ನಮಗೆ ಬೇಗ ಥಾಟ್ಲೆಸ್ ಸ್ಟೇಜ್ ಹೋಗಕ್ಕೆ ಸಹಾಯ ಮಾಡ್ತಾ ಇದೆ. ಸೊ ಈ ಟೈಮ್ ಅನ್ನ ನೀವೆಲ್ಲರೂ ಬ್ಯೂಟಿಫುಲ್ ಆಗಿ ಯುಟಿಲೈಸ್ ಮಾಡಿ, ಒಂದ್ ಚಾಲೆಂಜ್ ಆಗಿ ತಗೊಳ್ಳಿ. ಏನೆಲ್ಲಾ ಮಾಡಿರ್ತೀವಲ್ಲ, ನಮ್ ಲೈಫ್ ಚೆನ್ನಾಗ್ ಆಗ್ಬೇಕು, ಏನೆಲ್ಲಾ ದೇವ್ರಿಗೆ ಹೋಗಿರ್ತೀರಾ, ಏನೆಲ್ಲಾ ಹರಕೆ ಹೊತ್ತಿರ್ತೀರಾ, ದುಡ್ಡು ಖರ್ಚು ಮಾಡಿರ್ತೀರಲ್ಲ, ಒಂದ್ ಚಾಲೆಂಜ್ ತಗೊಳ್ಳಿ. 41 days ಅಪ್ಪ, ನಾನ್ ಬಿಡದೆ 3 hours ಮೆಡಿಟೇಷನ್ ಮಾಡ್ತೀನಿ, ನನ್ನ ಲೈಫ್ ಅನ್ನ ಚೇಂಜ್ ಮಾಡ್ಕೊಳ್ಳೋ ಶಕ್ತಿ ನಾನು ಪಡ್ಕೊಂತೀನಿ, ನನ್ನ ಲೈಫ್ ಅನ್ನ ನಾನು ಚೇಂಜ್ ಮಾಡ್ಕೊಂತೀನಿ, ನನ್ನ ಕರ್ಮವನ್ನ ಕಳಿತೀನಿ ಅಂತ ಎಲ್ಲವನ್ನ ಬಿಟ್ಟು 41 days ನೀವು ಮೆಡಿಟೇಷನ್ ಮಾಡಿ. ಇನ್ನ 15th 16th ಡೇ ಅಲ್ಲೇ ನೀವು ಎಷ್ಟೋ ಚೇಂಜಸ್ ನ ನೋಡಕ್ ಹೋಗ್ತೀರಾ ನಿಮ್ಮ ಲೈಫಲ್ಲಿ. ಎಸ್, ಅಂದ್ರೆ ಈ ಯುಗ ಪರಿವರ್ತನೆಯ ಈ ಒಂದು ಕಾಲಘಟ್ಟದಲ್ಲಿ ನಾವು ಧ್ಯಾನವನ್ನ ಮಾಡೋದ್ರಿಂದ ನಮ್ಮ ಜೀವನವನ್ನ ನಾವು ಪರಿವರ್ತನೆ ಮಾಡ್ಕೊಳ್ತಾ ಬಹಳ ಬೇಗ ನಮ್ಮ ಮೂಲಕ್ಕೆ ನಾವು ಸೇರ್ಕೊಳ್ಳೋದಿಕ್ಕೆ ಅವಕಾಶ ಆಗುತ್ತೆ. ಎಲ್ಲವನ್ನೂ ಕೂಡ ನಾವು ಬದಲಾಯಿಸ್ಕೋಬಹುದು, ಎಲ್ಲವನ್ನೂ ಕೂಡ ನಾವು ಅಪ್ಲಿಫ್ಟ್ ಮಾಡ್ಕೋಬಹುದು ಅನ್ನುವಂಥದ್ದು ನೀವು ತಿಳಿಸಿದಂತ ವಿಚಾರಗಳಲ್ಲಿ ಅರ್ಥ ಆಗಿರ್ತಕ್ಕಂಥದ್ದು. ಇವತ್ತಿನ ದಿನದ ಈ ಒಂದು ವಿಚಾರ ವಿನಿಮಯ ಏನಿದೆ ಮೇಡಮ್, ಬಹಳ ಅದ್ಭುತವಾಗಿ ಇರ್ತಕ್ಕಂಥದ್ದು. ಅನೇಕ ಪ್ರಶ್ನೆಗಳಿಗೆ ಅನೇಕ ಉತ್ತರಗಳು ನಿಮ್ಮ ಜೀವನದ ಈ ಒಂದು ಪ್ರಯಾಣದಿಂದ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು. ಸೊ ಈ ಒಂದು PMC ಬಾಗಲಕೋಟ್ ವೇದಿಕೆಗೆ ತಾವು ಬಂದು ನಮ್ಮೆಲ್ಲರ ಅನೇಕ ಪ್ರಶ್ನೆಗಳಿಗೆ ನಿಮ್ಮ ಜೀವನದ ಪ್ರಯಾಣದಿಂದ ಉತ್ತರಗಳನ್ನ ಕೊಟ್ಟಿದ್ದೀರಿ. ಇದು ತುಂಬಾ ಜನಕ್ಕೆ ಅನುಕೂಲ ಆಗಿದೆ. ಈ ಒಂದು ಪ್ರಯತ್ನಕ್ಕೆ ತಾವು ಬಂದು ಇಲ್ಲಿ ನಮ್ಗೆಲ್ಲರಿಗೂ ಜ್ಞಾನ ಕೊಟ್ಟಿದ್ದಕ್ಕೆ PMC ಬಾಗಲಕೋಟ್ ವೇದಿಕೆಯ ಪರವಾಗಿ ನಿಮ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ಸಹ ಒಂದ್ ಮೆಲುಕನ್ನ ಹಾಕ್ದಾಗ, ಹಬ್ಬ ಇಷ್ಟೆಲ್ಲಾ ದಾಟ್ಕೊಂಡ್ ಬಂದಿದೀವಲ್ಲ, ಇಷ್ಟೆಲ್ಲಾ ಯೂನಿವರ್ಸಲ್ ಸಪೋರ್ಟ್ ನಮಗ್ ಸಿಕ್ತಲ್ಲ, ಪತ್ರಿಜಿ ಅಂತವ್ರು ನಮಗ್ ಸಿಕ್ಕಲ್ಲ, ಎಲ್ಲೋ ಇದ್ದವ್ರು ನಾವು ಇಷ್ಟು ನಮಗೆ ಸರ್ವಿಸ್ ಮಾಡೋ ಅವಕಾಶ ಸಿಕ್ತಲ್ಲ ಅಂತ ಮತ್ತೆ ನೆನ್ಸ್ಕೊಂಡ್ ಖುಷಿ ಆಗುತ್ತೆ. ಸೊ PMC ಬಾಗಲಕೋಟ್ ಟೀಮ್ ಎಲ್ಲರಿಗೂ ಸಹ ನನ್ ಗ್ರಾಟಿಟ್ಯೂಡ್ ಅನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಮ್ಯಾಮ್ನು ಕೂಡ ಆಲ್ಮೋಸ್ಟ್ 1.5 hour ಇಂದ ಬ್ಯೂಟಿಫುಲ್ ಆಗಿ ಎಲ್ಲಾನು ಕೇಳಿಸ್ಕೊಳ್ತಾ ಒಂದೊಂದೇ ಕೇಳ್ತಾ ಇದ್ರೆ, ಇಟ್ ಇಸ್ ಸೋ ಗ್ರೇಟ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಕೂಡ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್, ನೋಡಿದ್ರಲ್ಲ ನಮ್ಮ ಈ PMC ಬಾಗಲಕೋಟ್ ವೇದಿಕೆಯಲ್ಲಿ ಯಾವ ರೀತಿಯಾಗಿ ವಿನೂತನವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಎಲ್ಲರಿಗೂ ತಲುಪಿಸ್ತಾ ಎಲ್ಲರಲ್ಲೂ ಬೆಳಕನ್ನ ತುಂಬುವಂತ ಒಂದು ಪ್ರಯತ್ನ ನಡೀತಾ ಇದೆ ಅಂತ. ಸೊ ಹಾಗಾಗಿ ಮಾಸ್ಟರ್ಸ್, ನಮ್ಗೆಲ್ಲರಿಗೂ ಕೂಡ ಮೂಲವಾಗಿರ್ತಕ್ಕಂಥ ಕನ್ನಡ PMC ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋಣ. ಹಾಗೇನೆ ಅದರ ಕುಡಿಯಾಗಿರ್ತಕ್ಕಂಥ PMC ಬಾಗಲಕೋಟ್ ಚಾನೆಲ್ ಅನ್ನು ಕೂಡ ನಾವು ಸಬ್ಸ್ಕ್ರೈಬ್ ಮಾಡೋಣ. ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾಗ ನಮ್ಗೆ ಹೆಚ್ಚಿನ ವಿಡಿಯೋಗಳು ಇದರಲ್ಲಿ ಏನೇನಿರುತ್ತೋ ಅದೆಲ್ಲ ಕೂಡ ನಮ್ಗೆ ಸಿಗ್ತಾ ಇರುತ್ತೆ. ಹೆಚ್ಚಿನ ಜ್ಞಾನವನ್ನ ನಾವು ಪಡ್ಕೊಳ್ಳೋದಿಕ್ಕೆ ಅವಕಾಶ ಆಗುತ್ತೆ. ಈ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನ ತಿಳಿಸಿದಂತ ಪ್ರಿಯಾಂಕಾ ಕೊಟ್ಟೂರು ಇವರಿಗೆ ನಾವು ಮತ್ತೊಂದ್ ಸರ್ತಿ ಧನ್ಯವಾದಗಳನ್ನ ತಿಳಿಸ್ತಾ ನಾವು ಮುಂದಿನ ಸಂದರ್ಶನದ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೂಡ ಎಲ್ಲರಿಗೂ ನಮಸ್ಕಾರ.